ಎಲ್ಲರಿಗೆ ನಮಸ್ಕಾರ. ಪಂಪ ಭಾರತದ ಪರಿಚಯಾತ್ಮಕ ಉಪನ್ಯಾಸ ಮಾಲಿಕೆಯ 4ನೇ ದಿವಸ. ಇನ್ನು ಮುಂದೆ 2 ದಿವಸಗಳಲ್ಲಿ ಇರುತ್ತದೆ. 6 ದಿವಸದ್ದು ನಾಳೆ ನಾಡದರ ಕೆಲವೊಂದು ಅನಿವಾರ್ಯ ಕಾರ್ಯಕ್ರಮಗಳಿಂದಾಗಿ 4 ದಿವಸ ಒಂದು ಕಂತು, 2 ದಿವಸ ಇನ್ನೊಂದು ಕಂತು ಅಂತ ಮಾಡಿಕೊಂಡದ್ದು. ನಿನ್ನೆ ದಿವಸ ನಾವು ಸುಭದ್ರಾರ್ಜುನ ಪ್ರಣಯದ ಭಾಗಗಳನ್ನು ನೋಡ್ತಾ ಇದ್ವಿ. ಆಗ ಅರ್ಜುನ ರಾತ್ರಿ ಹೊತ್ತು ದ್ವಾರಾವತಿಯ ನೈಟ್ ಲೈಫ್ ಅದನ್ನು ಪರಿಶೀಲನೆ ಮಾಡಿಕೊಂಡು ಬರ್ತಾ ಇದ್ದ. ನನ್ನ ಕೆಲವರು ಸ್ನೇಹಿತರು ಅಮೇರಿಕಾದಲ್ಲಿ ನೀವು ನೈಟ್ ಲೈಫೇ ನೋಡಿಲ್ಲ, ಇನ್ನೇನು ಈ ದೇಶ ನೋಡಿ ಪ್ರಯೋಜನ ಅಂತಂತ ಇದ್ದರು. ಏನು ಮಾಡೋದು, ಯಾರಿಗೆಷ್ಟು ಪ್ರಾಪ್ತಿಯೋ ಅಷ್ಟೇ ಪ್ರಾಪ್ತಿ. ನಮ್ಮ ಹರಿಹರ ಅಂತೂ ಅವನು ನಾರದ ಪರ್ವತ ಇಬ್ಬರನ್ನೂ ಕೂಡ ರಾತ್ರಿ ಹೊತ್ತು ಗಿರಿಜಾ ಕಲ್ಯಾಣದಲ್ಲಿ ವೇಶ್ಯಾವಾಟಿ ಸುತ್ತ ಓಡಾಡಿಸ್ಬಿಡ್ತಾನೆ. ವೇಶ್ಯಾವಾಟಿಯ ವರ್ಣನೆ ಮಾಡಬೇಕು ಅಂತಂದರೆ ಇನ್ಯಾರೂ ಒಳ್ಳೆ ಪಾತ್ರಗಳು ಸಿಗಲೇ ಇಲ್ವ ಪಾಪ, ನಾರದ ಪರ್ವತಕರೇ ಬೇಕೇ. ಈ ರೀತಿಯಾಗಿ ಕಾವ್ಯಕ್ಕೆ ಸುಬದ್ಧೋವ ಅಬದ್ಧೋವ ಕುಂತಿಪುತ್ರೋ ವಿನಾಯಕ ಅಂತ ಯಾವುದೋ ತೆಗೆದುಕೊಳ್ಳುವಂಥದ್ದಾಗುತ್ತದೆ. ಆದರೆ ಸಾಂಸ್ಕೃತಿಕವಾದ ಆಸಕ್ತಿ ಇದ್ದವರಿಗೆ ತುಂಬ ಸ್ವಾರಸ್ಯಕಾರಿಯಾದದ್ದು ಎಷ್ಟೋ ಇರುತ್ತದೆ ಅನ್ನೋದಕ್ಕೆ ಇಲ್ಲಿ ನೋಡಿ. ಕಾಮದೇವನ ಬಳಮರ್ದು ಅಂದರೆ ಈ ಹೊತ್ತಿನ ವಯಾಗ್ರ ಅಂಥದ್ದು. ಆ ರೀತಿಯಾದ ಒಂದು ಬಳಮರ್ದನ ರೀತಿಯಲ್ಲಿ ಇರತಕ್ಕಂಥದ್ದು ಈ ಒಂದು ಮದ್ಯಗಳ ಪದ್ಧತಿ ಅಂತ. ಕಾಮದೇವನೆಂಬ ಬಳಮರ್ದುಕಾರನ ಮಾಡಿದ ಮರ್ದಿನಂತೆ ಬಳದು ದಳಂಬಡೆದು 360 ಜಾತಿಯ ಕಳ್ಗಳಂ ಮುಂದಿಟ್ಟು ಮಧುಮಂತ್ರದಿಂ ಮಧುದೇವತೆಗಳನ್ನು ಅರ್ಚಿಸಿ ಪೊನ್ನ ಬೆಳ್ಳಿಯ ಪದ್ಮರಾಗದ ಪಚ್ಚೆಯ ಗಿಳಿಗೋಗಿಲೆಯ ಕೊಂಚ ಎಂಚೆಯ ಕುಂತಳಿಕೆಯ ಮಾಳ್ಕೆಯ ಸಿಪ್ಪುಗಳೊಳ್ ತೀವಿ ಮಧುಮಂತ್ರಂಗಳಿಂ ಮಂತ್ರಿಸಿ ನೆಲದೊಳ್ ಎರೆದು ತಲೆಯೊಳ್ ತಳಿದು ಕಳ್ಳೊಳ್ ಬೊಟ್ಟನಿಟ್ಟುಕೊಂಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು ಕಿರಿಯರ್ ಪಿರಿಯರಿದು ಪೊಡಮಟ್ಟು ಧರ್ಮಗಳ್ಗೆ ಉಡಿವರ್ಗೆಲ್ಲಂ ಮೀಸಲ್ಗಳನ್ ಎರೆದು ಪೊನ್ನ ಬೆಳ್ಳಿಯ ಸಿಪ್ಪುಗಳೊಳ್ ಕಿರಿಕಿರದ ನೆರೆದು ಕುಡಿಯ ಮಾವಿನ ಮಿಡಿಯ ಮಾರುದಿನ ಮೆಣಸುಗಡಲೆಯ ಪುಡಿಯೊಳ್ ಅಡಸಿದ ಅಲ್ಲವಲ್ಲಣಿಗೆಯ ಚಕ್ಕಣಂಗಳಂ ಸವಿಸವಿದು ಅಂತ ಅವನು ಆ ಕಳ್ಳಂಗಡಿ ವಿವರಗಳನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಸುರಾದೇವಿ ಲಕ್ಷ್ಮೀ ಜೊತೆಗೆ ಹುಟ್ಟಿದವಳು. ಅವಳಿಗೆ ಒಂದು ಹೆಮ್ಮೆ, ನಾನು ಎಂತೆಂಥ ಚಂದ್ರನ ಜೊತೆಗೆ ಅಮೃತದ ಜೊತೆಗೆ ಎಲ್ಲದರ ಜೊತೆಗೆ ಹುಟ್ಟಿದವಳು ಅಂತ ಹೇಳಿ 360 ಬಗೆಯ ಕಳ್ಳಿನ ಅಂದರೆ ಮದ್ಯದ ವೆರೈಟೀಸ್ ಇತ್ತು ಅಂತ. ಸಾಕಷ್ಟು ಸಾಧಿಸಿದ್ರು ಅಭಿವೃದ್ಧಿ ಅಂತ ಗೊತ್ತಾಗುತ್ತದೆ. ಭಾರವಿ, ಮಾಘ, ಆಮೇಲೆ ಬಂದಂಥ ಶಿವಸ್ವಾಮಿ, ರತ್ನಾಕರ, ಇನ್ನೂ ಮುಂದಿನ ಕವಿಗಳು ಎಷ್ಟೋ ಜನರಲ್ಲಿ ಮಧುಪಾನ ಒಂದು ಅನಿವಾರ್ಯವಾದ ಅಂಗವೇ ಆಗಿಬಿಡ್ತು. ಅದು ಬಹಳ ವಿಸ್ತಾರವಾಗಿ ಬರುತ್ತದೆ. ಹೀಗೆ ಅದನ್ನೇ ಪಂಪಾದಿಗಳು ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಎಲ್ಲ ಸಂಸ್ಕೃತದ ಕೊಡುಗೆಯೇ. ಆಗ ಅವರು ಆ ಕಳ್ಳನ್ನು ಹೆಂಡಗಳನ್ನು ಮುಂದೆ ಇಟ್ಟುಕೊಂಡು ಮಧುಮಂತ್ರ ಹೇಳಿ ಮಧುಪೂಜೆಯನ್ನು ಮಾಡಿದ್ರಂತೆ. ನೋಡಿ, ಎಲ್ಲಕ್ಕೂ ಕ್ರಮ. ಕೈಲಾಸಮ್ಮವ್ರು ಹೇಳ್ತಾರಲ್ಲ, ಸಿಗರೇಟ್ ಸೇದಕ್ಕೂ ಕ್ರಮ ಅಂತ ನಮ್ಮ ಬ್ರಾಹ್ಮಣಿಕೆ ನಾಟಕದಲ್ಲಿ. ಧೂಮವರ್ತಿಂ ಮುಖೇ ನಿಕ್ಷಿಪ್ಯ ಅಗ್ನಿಂ ಪ್ರಜ್ವಾಲ್ಯ ಶ್ವಾಸೋಚ್ಛ್ವಾಸಂ ಕೃತ್ವ ಅಂತ. ಆಮೇಲೆ ಅದನ್ನು ಬಿಸಿಡುವುದು ಅಷ್ಟೇ. ಜೀರ್ಣಂ ಕಶ್ಮಲ ದೂಷಿತಂ ವಿಸೃಜಾಮಿ ಮಹಾಭಾಗ ವರ್ಚೋ ದೀರ್ಘಾಯುರಸ್ತುಮೆ. ಸಿಗರೇಟ್ ಕುಡಿದ ಮೇಲೆ ದೀರ್ಘಾಯುತ್ವವನ್ನು ನಿರೀಕ್ಷೆ ಮಾಡುವಂಥದ್ದು. ಅವರು ಶಾಸ್ತ್ರಿಗಳು ಹೇಳ್ತಾರೆ ನಮ್ಮ ಬ್ರಾಹ್ಮಣಿಕೆಯಲ್ಲಿ, ಎಲ್ಲವೂ ಕ್ರಮವಾಗಿ ಮಾಡಿದ್ರೆ ವೈದಿಕವಾಗಿಬಿಡುತ್ತೆ ಅಂತ. ಹೀಗೆ ಅದನ್ನು ಮಧುಮಂತ್ರಗಳಿಂದ ಆರಾಧಿಸಿ ನೆಲದಲ್ಲಿ ಸ್ವಲ್ಪ ಚೆಲ್ಲಿ ತಲೆ ಮೇಲೆ ಸ್ವಲ್ಪ ಪ್ರೋಕ್ಷಿಸಿಕೊಂಡು ಮತ್ತು ಆ ಹೆಂಡದಿಂದಲೇ ಕುಂಕುಮದ ಬೊಟ್ಟು ಥರ ಹಣೆಗೆ ಬೊಟ್ಟನ್ನು ಬೇರೆ ಇಟ್ಟುಕೊಂಡು ಬೇರೆಯವ್ರಿಗೂ ಇಟ್ಟು, ಮತ್ತು ಕೆಲವರಿಗೆ ಉಚಿತವಾಗಿ ದಾನ ಮಾಡಬೇಕಾದದ್ದು. ಅದು ಯಾವ ಮಹಾಬ್ರಾಹ್ಮಣರಿದ್ದರೋ ದಾನ ಸ್ವೀಕಾರಕ್ಕೆ ಅವರುಗಳಿಗೆಲ್ಲ ದಾನವನ್ನು ಕೊಟ್ಟು, ಮತ್ತು ಚಿನ್ನ ಬೆಳ್ಳಿ ಮೊದಲಾದ ಸಿಪ್ಪು ಅಂತಂದರೆ ಸಿಪ್ಪು ಮಾಡೋದಕ್ಕೆ ಮದ್ಯವನ್ನು ಬೇಕಾಗಿರ್ತಕ್ಕಂಥ ಪಾತ್ರೆಗಳು, ಆ ರೀತಿಯಾದ ಬಟ್ಲುಗಳು, ಗಾಬ್ಲೆಟ್ಸ್ ಅಂತಾರಲ್ಲ, ಅವುಗಳಲ್ಲಿ ಇಟ್ಟುಕೊಂಡು ಸ್ವಲ್ಪ ಸ್ವಲ್ಪವಾಗಿ ತುಂಬಿಕೊಂಡು, ಅದು ಏನು ಬಗೆ ಬಗೆಯ ಆಕಾರದಲ್ಲಿ ಚಿನ್ನ ಬೆಳ್ಳಿ ಮೊದಲಾದ ಲೋಹಗಳಿಂದ ಪದ್ಮರಾಗಾದಿ ಮಣಿಗಳಿಂದ ಮಾಡಿರ್ತಕ್ಕಂಥದ್ದು. ಅದು ಏನು ಗಿಳಿ, ಕೋಗಿಲೆ, ಕ್ರೌಂಚ, ಹಂಸ, ಸಾರಸ ಈ ಆಕಾರದಲ್ಲೆಲ್ಲ ಮಾಡಿರ್ತಕ್ಕಂಥ ಪಾತ್ರಗಳಲ್ಲಿ ಇವುಗಳನ್ನು ತುಂಬಿಕೊಂಡು ಕುಡಿದು, ಬಿದಿರ ಕಳಲೆ ಅಂತ ಕರೀತಾರೆ, ಎಳೆ ಬಿದಿರಿನ ಕಳಲೆಯಲ್ಲಿ ಮಾಡಿದ ಉಪ್ಪಿನಕಾಯಿಗಳನ್ನು,
ಮಾವಿನ ಮಿಡಿ ಉಪ್ಪಿನಕಾಯನ್ನು, ಬಿಲ್ಪತ್ರೆಕಾಯಿಯ ತಿರುಳನ್ನು, ಖಾರದ ಕಡಲೆ ಪುಡಿ, ಹಸಿ ಶುಂಠಿ ಇವೆಲ್ಲ ಮಿಶ್ರಣ ಮಾಡಿರತಕ್ಕಂಥ ಗರಂ ಮಸಾಲ ಇವುಗಳನ್ನೆಲ್ಲ ನಂಚಿಕೊಳ್ಳೋದಕ್ಕೆ ಇಟ್ಕೊಳ್ಬೇಕು. ಮತ್ತು ಚಾಕ್ಕಣ ಅಂದರೆ ಮಟನ್ ಚಾಪ್ಸ್ ಅಂತ ಕರೀತಾರೆ, ಅವುಗಳನ್ನು ಇಟ್ಕೊಳ್ತಾ ಇದ್ರು ಅಂತ. ಈ ಚಾಕ್ಕಣ ಅನ್ನುವ ಪದ ಇದಕ್ಕೆ ನಿಷ್ಕರ್ಷೆಯಾದ ಅರ್ಥ ಏನು ಅಂತ ದೊಡ್ಡ ವಿದ್ವಾಂಸರು ಪಂಪಭಾರತ ದೀಪಿಕೆ ಅಂತ ಇದಕ್ಕೆ ವ್ಯಾಖ್ಯಾನ ಬರೆದ ಡಿ ಎಲ್ ನರಸಿಂಹಾಚಾರ್ಯರಿಗೂ ಅಸ್ಪಷ್ಟವಾಗಿತ್ತು. ವಸ್ತುತಃ ಇದು ವೇಣಿ ಸಂಹಾರದಲ್ಲಿ ಬರತಕ್ಕಂಥದ್ದು. ವೇಣಿ ಸಂಹಾರದಲ್ಲಿ ವಸಾಗಂಧೆ ಮತ್ತು ರುಧಿರಪ್ರಿಯ ಅಂತ ಇಬ್ಬರು ರಕ್ಕಸರು ಘಟೋತ್ಕಚನ ಕಡೆಯವರು ಯುದ್ಧಗಳು ಏನೇನು ನಡೀತಾ ಇವೆ ಕುರುಕ್ಷೇತ್ರದಲ್ಲಿ, ಯಾರ್ಯಾರ ತಲೆಗಳು ಹೋದವು, ಯಾರ್ಯಾರು ಬಂದಿದ್ದಾರೆ ಅಂತ ಹೇಳೋ ಒಂದು ಸಂದರ್ಭಕ್ಕೆ ಬಳಕೆಯಾಗ್ತಾರೆ. ಪ್ರವೇಶಕ ಅಂತ ಒಂದು ಇಂಟರ್ಲೂಡಲ್ಲಿ. ಆಗ ಅವರು ಹೇಳ್ತಾರೆ, ಭಗದತ್ತನ ರಕ್ತ ಒಂದು ಕೊಡ ಇಟ್ಟಿದ್ದೀನಿ, ಮತ್ತೊಬ್ಬರ ಮಾಂಸ ಇಷ್ಟು ತುಂಬಿದ್ದೀನಿ, ಹೀಗೆಲ್ಲ ಹೇಳುವಾಗ ಅಷ್ಟು ಜನ ಸತ್ತಿದ್ದಾರೆ, ಇಂಥವರೆಲ್ಲ ಮುಗಿದಿದೆ ಅಂತ ಗೊತ್ತಾಗುತ್ತದೆ. ಅಲ್ಲಿ ಚಿಕ್ಕಣ ಅಂತಕ್ಕಂಥ ಶಬ್ದ ಬರುತ್ತೆ. ಚಿಕ್ಕಣ ಅಂತಂದರೆ ಜ್ಯೂಸಿ, ಫ್ಲೆಶಿ, ಆಯಿಲಿ ಆಗಿರ್ತಕ್ಕಂಥ ಕೊಬ್ಬಿಂದ ಕೂಡಿರತಕ್ಕಂಥ ಮಾಂಸದ ತುಂಡು ಅಂತ. ಅದನ್ನು ಹುರಿದು ಇದರ ಜೊತೆಗೆ ನಂಚಿಕೊಂಡು ಮದ್ಯದ ಜೊತೆಗೆ ತಿನ್ನುವಂಥದ್ದು. ಆದರೆ ಇದು ವೇಣಿ ಸಂಹಾರಾದಿಗಳ ನಾಟಕಗಳನ್ನು ಕನ್ನಡದ ವಿದ್ವಾಂಸರು ನೋಡಿರುವ ಸಂದರ್ಭ ಕಡಿಮೆ ಬೇರೆ. ಏನೋ ಒಂದು ಅಂತ ಅಂದುಕೊಂಡಿದ್ದರೆ ಹೊರತು ಇದು ಹೀಗೆ ಅಂತ ಗೊತ್ತಿರಲಿಲ್ಲ. ಆಗ ವೆಂಕಟಾಚಲ ಶಾಸ್ತ್ರಿಗಳಿಗೆ ಇದು ತುಂಬ ಕೊರೈತಾ ಇತ್ತು. ಡಿ ಎಲ್ ಅವರ ಶಿಷ್ಯರು ಅವರು ಹೈದರಾಬಾದ್ನಲ್ಲಿದ್ದಾಗ ಅವ್ರ ಮನೆ ಹತ್ರ ಒಬ್ಬರು ಸೇಂದಿ ಕಾಂಟ್ರಾಕ್ಟರ್ ಇದ್ದಂತೆ. ಅವ್ರ ಬಳಿಗೆ ಹೋಗಿ ಕೇಳಿದ್ರಂತೆ, ಚಕ್ಕಣ ಅಂದರೆ ಏನು ಅಂತ. ಅದೇನಂಡಿ వాళ్ళు ಕಳ್ಳು ತಾಗೇಟప్పుడు ತಿನೇ ಮಾಂಸಪು ಮುದ್ದಲು ಅಂತ ಹೇಳ್ಬಿಟ್ಟು ಅಂದ್ರಂತೆ. ಆಗ ಅವರಿಗೆ ರಿಯಲೈಸ್ ಆಯಿತು ಅಂತ. ಅಂದರೆ ಒಂದು ಪದದ ಇತಿಹಾಸದ ಹಿಂದೆ ಹೋಗುವಾಗ ಎಲ್ಲರಿಂದಲೂ ಸಂಗ್ರಹ ಮಾಡಬೇಕಾಗುತ್ತೆ. ನಮಗೆ ಗೊತ್ತಿರುವಂತೆ ಕನ್ನಡಕ್ಕೆ ಮೊದಲ ನಿಘಂಟುವನ್ನು ಕೊಟ್ಟಂತಹ ನಮ್ಮ ರೆವರೆಂಡ್ ಫಾದರ್ ಕಿಟ್ಟಲ್, ಆತ ಸಂತೆ ಸೇರುವಲ್ಲಿ ಹೋಗಿ ಪದಾರ್ಥಗಳನ್ನು, ಜೇಬ್ನಲ್ಲಿ ತರಕಾರಿಯನ್ನು, ಕಾಳನ್ನು, ಮತ್ತೊಂದನ್ನು ಎಲ್ಲ ಇಟ್ಕೊಂಡು ಜನರ ಮುಂದೆ ತೋರಿಸಿ ಇದಕ್ಕೇನಂತಾರೆ ಅಂತ ಕೇಳಿ ನೋಟ್ ಮಾಡ್ಕೋತಿದ್ರಂತೆ. ಎಷ್ಟೋ ಧಾನ್ಯಗಳಿಗೆ, ಎಷ್ಟೋ ಗಿಡಗಳಿಗೆ ಲೋಕಸಾಮಾನ್ಯ ರೂಢಿಯ ಹೆಸರುಗಳಿರ್ತವೆ, ನಮಗದು ಗೊತ್ತಿರೋಲ್ಲ. ಏನೋ ಹಕ್ಕಿ, ಏನೋ ಗಿಡ, ಏನೋ ಧಾನ್ಯ, ಈ ರೀತಿಯಾದದ್ದನ್ನು ನಾವು ಹೇಳ್ತೀವಿ. ಅವು ಆಯಾ ಒಂದು ವಸ್ತುಗಳನ್ನು, ಆಯಾ ಸಸ್ಯ, ಪ್ರಾಣಿ ಇತ್ಯಾದಿಗಳನ್ನು ಬಳಸುವ ಆ ಪರಿಸರದಲ್ಲಿರುವಂಥ ಜನಗಳಿಗೆ ಗೊತ್ತಾಗ್ತಾ ಇರ್ತದೆ. ಅವರಿಂದ ಪಡ್ಕೊಳ್ಬೇಕು, ಬಹಳ ಕಷ್ಟವಾದದ್ದು. ಈ ರೀತಿಯಾದ ಸಾಂಸ್ಕೃತಿಕ ಆಸಕ್ತಿ ಇದ್ದವರಿಗೆ ಇದು ಮಧ್ಯೆ ಇಲ್ಲದೆಯೇ ಇಂಟಾಕ್ಸಿಕೇಟ್ ಮಾಡ್ತಕ್ಕಂಥದ್ದು. ಆಮೇಲೆ ಮಧುಸೀತು ಕಟು ಸೀತು ಪೋ, ಮಧುಸೀತುಂ ಕಟು ಸೀತು ಪೋ, ಪುಳಿತ ಕಳ್ಳಲ್ತುಂ ಕರಂ ಕೈತು ಬರ್ಪುದು ಮಾರೀಚಿ ತೊಡರ್ಪುಳಿಂದೆ ಸರತಿಂ ಕಂಪಿಲ್ಲ ಸೊಕ್ಕಿರ್ಪಲಾರದು ಚಿಂತಾಮಣಿಗೇವುದಕ್ಕ ದಳಮಿಲ್ಲಿ ಕಕ್ಕರಕ್ಕಿಂತುಟಪ್ಪುದು ಕಳ್ಳಪ್ಪುದು ತಪ್ಪದೆಂದು ಕುಡಿವರ್ ಕಾಮಾಂಗಮಂ ಕಾಂತೆಯರ್. ಅವರು ಹೇಳ್ತಾ ಇದ್ದಾರೆ, ಈ ಮದ್ಯ ಸಿಹಿಯಾಗಿದ್ದರೂ ಖಾರವಾಗಿದೆ. ಈ ಸೀದು ಅನ್ನುವಂಥದ್ದು ಹೆಂಡ ಹುಳಿಯಲ್ಲ, ತುಂಬ ವಿಶೇಷವಾಗಿ ರುಚಿಯಾಗಿರುತ್ತೆ. ಮಾರೀಚಿ ಮತ್ತು ತೊಡರ್ಪುಗಳು ಅನ್ನುವಂಥ ಮದ್ಯದ ವೆರೈಟಿಗಳಿಗಿಂತ ಶರದೆ ಅನ್ನುವಂಥ ಒಂದು ಮದ್ಯದ ವೆರೈಟಿ ಹೆಚ್ಚು ವಾಸನೆ ಇಲ್ಲ, ಪರವಾಗಿಲ್ಲ. ಆದರೆ ಅದಕ್ಕೆ ಕಿಕ್ಕಷ್ಟು ಏರಿಸುವಂಥ ಶಕ್ತಿ ಇಲ್ಲ, ಸೊಕ್ಕಿಸಲಾಗದು. ಚಿಂತಾಮಣಿ ಅನ್ನುವ ಮದ್ಯ ಸೇವನೆಗೆ ಅಡಿಕೆ ಜೊತೆಗೆ ಹಾಕ್ಕೋಬಾರ್ದು. ಕಕ್ಕರ ಅನ್ನುವಂಥ ಮದ್ಯಗೂ ಹಾಗೆ, ಆ ಮದ್ಯಕ್ಕೂ ಅದೇ ರೀತಿ ಎಲೆ ಅಡಿಕೆಗಳ ಸಾಹಚರ್ಯ ಸರಿಯಾಗೋದಿಲ್ಲ. ಇಂಥವೇ ಸರಿಯಾದದ್ದು, ಇಂಥದ್ರ ಜೊತೆಗೆ ಹೋಗುತ್ತೆ ಅಂತ ಅಲ್ಲಿ ಹೆಂಗಸರಿಗೆ ಚೆನ್ನಾಗಿ ಗೊತ್ತಿತ್ತಂತೆ. ಮಾನಸೋಲ್ಲಾಸ ಸೋಮೇಶ್ವರ ಬರೆದಂಥ ಒಂದು ವಿಶ್ವಕೋಶಾತ್ಮಕವಾದ ಕೃತಿ. ಅಲ್ಲಿ ಅನೇಕ ವಿನೋದಾಧ್ಯಾಯಗಳು ಬರ್ತದೆ. ವಿನೋದ ವಿಂಶತಿ, ಕ್ರೀಡಾ ವಿಂಶತಿ, ಈ ತರಹ ಭೋಗ ವಿಂಶತಿ, 20 ಬರ್ತದೆ. ಅಂಥದ್ರೊಳಗೆ ಈ ಮಧುಪಾನ ವಿನೋದ ಅನ್ನೋದು ಒಂದು ಬರ್ತದೆ. ಅಲ್ಲಿ ಗುಡೆಕ್ಷು ರಸಸಂಭೂತಂ ಕಾಲೇನ ವಿಕತಿಂಗತಂ ಧಾತಕೀ ಪುಷ್ಪ ಸಂಯುಕ್ತಂ ಖಂಡಮಾಮಿಶ್ರಿತಂ ಮಧು ಈಶದುಷ್ಣೀಕೃತಂ ಶುದ್ಧಂ ರಸಾಲಸ್ಯಾಸವಂ ಘಟೆ ತ್ರಿರಾತ್ರ ಮುಷಿತಂ ಮದ್ಯಂ ಶೀಧುನಾಮ ಮುದಾವಹಂ ಅಂತ. ಶೀಧು ಅನ್ನುವಂಥ ಮದ್ಯ ಯಾವುದು ಅಂತಂದರೆ, ಸ್ವಲ್ಪ ಬಿಸಿ ಮಾಡಿ ಮಾವಿನ ರಸವನ್ನು ಮಡಿಕೆಯಲ್ಲಿ ಇಟ್ಟು 3 ದಿವಸ ಹೂತಿಟ್ಟರೆ ಅದು ಚೆನ್ನಾಗಿ ಈ ಒಂದು ಮದ್ಯ ಆಗುತ್ತದೆ ಅಂತ. ಅದೇ ರೀತಿ ಕಬ್ಬಿನ ಹಾಲಿನಿಂದ ಅದನ್ನು ಹಾಗೆ ಹುಳಿಯೋದಕ್ಕೆ ಬಿಟ್ಟು ಮತ್ತು ಅದಕ್ಕೆ ಧಾತಕಿ ಪುಷ್ಪವನ್ನು ಹಾಕಿಬಿಟ್ರೆ ಅದು ಒಂದು ರೀತಿ ಸಿಹಿ, ಒಂದು ರೀತಿ ಹುಳಿ ಮತ್ತು ಅಮಲಂತೂ ಕೊಡುವಂಥ ಒಂದು ಮದ್ಯವಾಗುತ್ತದೆ. ಹಾಗಾಗಿ ಪೈಷ್ಟಿ ಅಂದರೆ ಅಕ್ಕಿ, ಗೋಧಿ ಇತ್ಯಾದಿಗಳ ಹಿಟ್ಟುಗಳಿಂದ ಮಾಡಿರ್ತಕ್ಕಂಥದ್ದು, ಮಾಧ್ವಿ ಜೇನಿಂದ ಮಾಡಿರ್ತಕ್ಕಂಥದ್ದು, ಮತ್ತು
ಐಕ್ಷವಿ ಇಕ್ಷು ಕಬ್ಬಿನಿಂದ ಮಾಡಿರ್ತಕ್ಕಂಥದ್ದು, ರಾಸಾಲಿ ಮಾವಿನ ಹಣ್ಣಿಂದ ಮಾಡಿರ್ತಕ್ಕಂಥದ್ದು, ಕಾಪಿಶಾಯಿನಿ ಗ್ರೇಪ್ಸ್ ಕಪಿಶಾಯಿಂದ ಮಾಡಿದಂಥ ದ್ರಾಕ್ಷಿಗಳಿಂದ ಮಾಡಿರ್ತಕ್ಕಂಥ ದ್ರಾಕ್ಷಾ ಮದ್ಯ, ಮೈರೇಯ ಅಥವಾ ಮೇರಯ ಅಂತ, ಅದು ಚೀಪ್, ಯಾರಿಗೂ ಸಲ್ತಕ್ಕಂಥದ್ದು, ಈ ಟಾಡಿ ಕಂಟ್ರಿ ಅರ್ಯಾಕು ಅಂತಾರಲ್ಲ ಆ ರೀತಿಯಾದದ್ದು, ಅಂದರೆ ಈಚಲ ಮರದಿಂದ ಬಂದಿದ್ದು ಅಂತಲ್ಲ, ಆ ರೀತಿ ತುಂಬ ಅಗ್ಗವಾದ ಸೇಂದಿ ಇತ್ಯಾದಿ ಬಹಳ ಚೀಪಾಗಿರ್ತಕ್ಕಂಥದ್ದು ಮೇರೆಯ ಅಥವಾ ಮೈರೇಯ ಅಂತ ಕರೆಯುವಂಥದ್ದು. ಮತ್ತು ಕೆಲವರು ಅದಕ್ಕೆ ತುಂಬ ಇಂಟಾಕ್ಸಿಕೇಟಿಂಗ್ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ಅದಕ್ಕೆ ತುಂಬ ಉಂಟು ಅಂತಲೂ ಹೇಳ್ತಾರೆ. ಈಚೆಗೆ ಹಲವು ವರ್ಷಗಳ ಮುನ್ನ ರಾಮಸೇತುವಿನ ವಿವಾದ ಆದಾಗ ನಮ್ಮ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ರಾಮ ಕುಡಿತಾ ಇದ್ದ ಅನ್ನೋ ಒಂದು ದೊಡ್ಡ ಡಿಸ್ಕವರಿ ಮಾಡಿಬಿಟ್ಟಿದ್ದುಂಟು. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ರಾಮ ಮೇರಯ ಅಥವಾ ಮೈರೇಯ ಅನ್ನುವ ಮದ್ಯಪಾನ ಮಾಡಿದರೆ ಉಲ್ಲೇಖ ಬರುತ್ತದೆ. ನಮಗೇನು ಅಬ್ರಹ್ಮಣ್ಯ ಅಂದ್ಕೋಬೇಕಾಗಿಲ್ಲ, ವಾಲ್ಮೀಕಿಗಳೇ ಬರೆದಿದ್ದಾರೆ. ಕ್ಷತ್ರಿಯರಿಗೆ ಕೆಲವು ಸಂದರ್ಭಗಳಲ್ಲಿ ಅವುಗಳ ಪ್ರಿಸ್ಕ್ರಿಪ್ಷನ್ ಅನ್ನೋದು ಇದೆ. ನಮ್ಮ ಪರಂಪರೆಗೆ ಚೆನ್ನಾಗಿ ಗೊತ್ತಿದೆ, ರಾಮ ಮಾಂಸ ತಿಂತಿದ್ದ, ಮದ್ಯ ಕುಡಿತಾ ಇದ್ದ ಅಂತ. ಕರುಣಾನಿಧಿ ಇದು ಇನ್ನೂ ಹೆಚ್ಚಾಗಿ ಮಾಡಿದ್ದು, ಆದರೆ ರಾಮನ ಒಳ್ಳೆಯ ಕೆಲಸಗಳು ಮಾತ್ರ ಮಾಡಲಿಲ್ಲ. ಅಂದರೆ ಯಾವುದೋ ಸಣ್ಣ ವಿಷಯವನ್ನು ಇಟ್ಟುಕೊಂಡು ಜನಕ್ಕೆ ಶಾಕ್ ಮಾಡುವಂಥದ್ದು, ಜನಕ್ಕೆ ಗೊಂದಲ ಉಂಟು ಮಾಡುವುದು, ಅದು ತಪ್ಪಾಗುತ್ತದೆ. ರಾಮಾಯಣದಲ್ಲಿ ರಾಮ ಏನು ತಿಂದ ಏನು ಕುಡ್ದ ಅನ್ನೋದಲ್ಲ, ಏನು ಮಾಡ್ದ ಏನು ನುಡ್ದ, ಆ ರೀತಿಯಾದ ಬದುಕು ಅದು ಮಹತ್ತರವಾದ ಮುಖ್ಯವಾದ ಕೆಲಸ. ಮಹಾಭಾರತದಲ್ಲಿ ಕೂಡ ಬರುತ್ತದೆ, ಕೃಷ್ಣ ಮತ್ತು ಅರ್ಜುನ ಇವರು ಮದ್ಯಪಾನ ಮಾಡ್ತಾ ಇದ್ದದ್ದು ಅಂತ. ನಮ್ಮ ಆ ಕಾಲದ ಸೊಸೈಟಿ ಈ ಕಾಲದ ಮಿಡಲ್ ಕ್ಲಾಸ್ ಸೊಸೈಟಿಗಿಂತಲೂ ತುಂಬ ಉನ್ನತವಾದಂಥ ವಿಶಾಲವಾದ ದೃಷ್ಟಿಕೋನ ಇಟ್ಟುಕೊಂಡದ್ದು. ಭಗವತ್ಶರಣ ಉಪಾಧ್ಯಾಯ ಅವರು ಬರೆದ ಇಂಡಿಯಾ ಇನ್ ಕಾಳಿದಾಸ ಅನ್ನುವ ಗ್ರಂಥ ನೋಡಿದ್ರೆ ಗೊತ್ತಾಗುತ್ತದೆ ಎಷ್ಟು ಕಾಳಿದಾಸನ ಸಮುದಾಯದಲ್ಲಿ ಇತ್ತು ಅಂತ. ಅಂದರೆ ಅವರು ಒಂದು ಪಾಶ್ಚಾತ್ಯರಲ್ಲಿ ಯಾವುದನ್ನು ಒಂದು ಟೋಸ್ಟ್ ಅಂತ ಕುಡಿತಾ ಇದ್ದರು, ಆ ರೀತಿ ಕುಡಿಯೋದ್ರಿಂದ ಮೊದಲುಗೊಂಡು ಮದಿರಾಪಾನ ಮಾಡಿ ತತ್ತರಿಸುವಂಥದ್ರೊಳಗೆ ಎಲ್ಲ ವೆರೈಟಿ ಇದ್ದದ್ದಾಗಿತ್ತು. ಆ ಸಮಾಜದಲ್ಲಿ ಕೆಲವರಿಗೆ ಬೇಡ ಅಂದಿದ್ರು, ಮಿಕ್ಕವರಿಗೆ ಎಲ್ಲರಿಗೂ ಎಷ್ಟೋ ಅಷ್ಟು ಅನ್ನುವಂಥದ್ದು ಇದೆಲ್ಲ ಇತ್ತು. ದೇಶ ಕಾಲಗಳ ಆಚರಣೆಯಂತೆ ಬದಲಾಗ್ತಾ ಇರುತ್ತೆ. ಒಂದು ಕಾಲದಲ್ಲಿ ಬ್ರಾಹ್ಮಣರು ಮಾಂಸಾಹಾರವನ್ನು ಇಟ್ಕೊಂಡಿದ್ದದ್ದು ಅನ್ನೋದು ನಮಗೆ ಗೊತ್ತಾಗುತ್ತದೆ, ಯಜ್ಞ ಯಾಗಾದಿಗಳಂತೂ ಇದ್ದೇ ಇತ್ತು ಅನ್ನೋದು ಗೊತ್ತಾಗುತ್ತದೆ. ಬಿಟ್ಟರು ಮೀರಿದ್ರು. ಮನುವೇ ಹೇಳ್ತಾನೆ, ನಮಾಂಸ ಭಕ್ಷಣೆ ದೋಷಃ ನ ಮಧ್ಯೆ ನಚ ಮೈಥುನೆ ಪ್ರವೃತ್ತಿರೇಷಾ ಭೂತಾನಾಂ ನಿವೃತ್ತಿಸ್ತು ಮಹಾಫಲ. ಇವು ಮನುಷ್ಯರ ಸಹಜ ದೌರ್ಬಲ್ಯಗಳು, ಇವುಗಳು ತಪ್ಪಿಲ್ಲ, ಬಿಡುವುದು ಬಹಳ ಒಳ್ಳೆಯದು ಅಂತ. ನಿವೃತ್ತಿಸ್ತು ಮಹಾಫಲ ಅಂತ ನನ್ನೊಬ್ಬ ಗೆಳೆಯ ಹೇಳಿದ್ದ. ನಿವೃತ್ತಿಸ್ತು ಮಹಾಫಲ ಅಂತ ಮನುವಿನ ಮಾತು ನೀವು ಹೇಳ್ತಾನೆ ಇರ್ತೀರಾ, ಅದನ್ನು ನೆಚ್ಚಿಕೊಂಡು ಬಿಟ್ವಿ, 6 ತಿಂಗಳಾದರೂ ಏನೂ ಫಲ ಸಿಕ್ಕಿಲ್ಲ, ಆದರೆ ಇಟ್ಕೊಂಡಾಗ ಇನ್ಸ್ಟಂಟೇನಿಯಸ್ ಫಲ ಸಿಗ್ತಾ ಇತ್ತು, ಕಿಕ್ಕೇರ್ತಾ ಇತ್ತು ಅಂತ. ಅಂದರೆ ಆ ರೀತಿ ಸಮುದಾಯಗಳ ಭಿನ್ನತೆ ಇರುತ್ತದೆ ದೇಶಕಾಲಗಳಿಂದ. ಅದು ಲೋಕರೂಢಿಯ ಊಟ ತನ್ನಿಚ್ಛೆ ನೋಟ ಪರ್ರಿಚ್ಛೆ ಅಂತ ಅದನ್ನು ತುಂಬ ಫಸ್ ಮಾಡುವಂಥದ್ದಲ್ಲ. ಸರ್ಕಾರಿ ಸ್ಪಾನ್ಸರ್ ಮಾಡೋದು ಈ ಸಿದ್ದರಾಮಯ್ಯ ಬಿದ್ದರಾಮಯ್ಯ ಈ ಅವಿವೇಕಿಗಳು ಮಾಡ್ತಾ ಇದ್ದಾರಲ್ಲ ಆ ಥರವೂ ಅಲ್ಲ. ಎಲ್ರಿಗೂ ಬಿಟ್ಟು ಹೆಂಡ ಕೊಡ್ತೀನಿ, ಬಿಟ್ಟು ಸಿಗರೇಟ್ ಕೊಡ್ತೀನಿ, ಎಂಥದ್ದದು ಅವುಗಳಿಗೆಲ್ಲ ಬಹಳ ಬಹಳ ತಪ್ಪಾದದ್ದು. ನೋಡ್ಕೊಂಡು ಹೋಗ್ತಾರೆ. ಜನರಿಗೆ ವ್ಯಸನಗಳನ್ನು ಇವರು ಯಾರು ಸ್ಪಾನ್ಸರ್ ಮಾಡಬೇಕಾಗಿಲ್ಲ, ಯಥೇಷ್ಟವಾಗಿ ಲೋಕದಲ್ಲಿ ಸಿಗುತ್ತದೆ. ಇವುಗಳ ಬಗ್ಗೆ ಎಚ್ಚರ ಇಟ್ಟುಕೊಳ್ಬೇಕು. ಅವುಗಳನ್ನು ಯಾರು ಯಾವ ಹದ್ದುಬಸ್ತಲ್ಲಿ ಇಟ್ಕೊಳ್ತಾರೋ ಅಷ್ಟು ಮಟ್ಟಿಗೆ ಆಗುತ್ತದೆ. ಆದರೆ ಪಂಪ ಎಷ್ಟು ಸೂಕ್ಷ್ಮವಾಗಿ ತನ್ನ ಸುತ್ತಲಿನ ಪರಿಸರವನ್ನು ಗಮನಿಸಿದ್ದ ಅನ್ನೋದು ನೋಡಬೇಕು. ಒಬ್ಬ ಕವಿಯಾದವನಿಗೆ ಇರಬೇಕಾದ ಗುಣ ಈ ರೀತಿಯಾದದ್ದನ್ನು ನೋಡೋದು. ಹೆಂಡದಂಗಡಿಯಲ್ಲೇ ಖಾಯಂ ಗಿರಾಕಿ ಆಗುವುದಲ್ಲ, ಅಲ್ಲಿದ್ದಂಥವರು ಅಲ್ಲಿಂದ ಆಚೆಗೆ ಬಂದವರು ಅವ್ರನ್ನೆಲ್ಲವನ್ನು ಗಮನಿಸುವಂಥದ್ದು. ಈ ಸೂಕ್ಷ್ಮಗಳನ್ನು ನಾವು ಕಾಣ್ತೀವಿ. ಒಬ್ಬ ಪಂಪನಲ್ಲಿ ಮಾತ್ರವಲ್ಲ, ಅನೇಕ ಪ್ರಾಚೀನ ಕವಿಗಳಲ್ಲಿ ಕಾಣ್ತೀವಿ. ದುರ್ದೈವ ಏನಂದರೆ ಇವತ್ತು ಟೆಕ್ಸ್ಟ್ ಬುಕ್ಕಲ್ಲಿ 4 ಪಂಪಂದು ಪದ್ಯ ಇಟ್ಟಿರ್ತಾರೆ, ಅದನ್ನೇ ಇಟ್ಕೊಂಡು ತೀಡ್ತಾ ಇರ್ತಾರೆ, ಓಹೋ ಪಂಪ ಆಹಾ ಪಂಪ ಅಂತಾರೆ. ಬಹುಪಾಲಿನ ಪ್ರಾಚೀನ ಕವಿಗಳನ್ನು ನೋಡಿದಾಗ ಆ ಸಾಂಸ್ಕೃತಿಕವಾದ ಅಧ್ಯಯನಕ್ಕೆ ಎಷ್ಟೊಂದು ಅವಕಾಶ ಇದೆ ಅಂತ ಗೊತ್ತಾಗುತ್ತದೆ. ಅವರಿಗೆ ಆ ಸೂಕ್ಷ್ಮತೆ ಇತ್ತು. ಒಂದು ಕಾವ್ಯ ಕೌಶಲಕ್ಕಾಗಿ ಅವರು ಜೀವವನ್ನೇ ತೆಗೆದುಕೊಳ್ತಾ ಇದ್ದರು ಅಂದರೆ ಈ ರೀತಿ ಪರಿಶೀಲನೆಯನ್ನು ಎಷ್ಟೋ ಮಾಡ್ತಾ ಇದ್ದರು. ಇದನ್ನು ಗಮನಿಸಿದಾಗ ನಮ್ಮ ಪ್ರಾಚೀನರ ಬಗೆಗೆ, ಪ್ರಾಚೀನ ಸಾಹಿತ್ಯದ ಬಗೆಗೆ ಉಡಾಫೆ ಮಾತಾಡುವಂಥದ್ದು ತಪ್ಪುತ್ತದೆ ಅಂತ ಅನಿಸುತ್ತದೆ. ಆಮೇಲೆ ಮತ್ತೊಂದು ಕಡೆ ಆ ಮದ್ಯಪಾನದ ರೀತಿ ಎಂಥದ್ದು, ಹೆಂಗಸರು ಹೇಗೆ ಕುಡಿತಾ ಇದ್ದರು, ಏನೇನು ಆಡ್ತಾ ಇದ್ರು. ಬೆಳರ್ತ ಬೆಳರ್ವಾಯ್ ಕರಂ ಪೊಳೆಗೆ ಪಾಂಗೆ ಪಳೆವ ಪಾಂಗೆ ಕಣ್ಣಿಂದಳಂತೊಳುಕ್ಕೆ ಅಂತೊಳುಂಕೆ ನಿಡುವುರ್ವುಗಳು ಪೊಡರೆ ಬಾಯ ಕಂಪಿಂಗೆ ಸಾರ್ ವಳಿಪ್ರಕರ ಮಂದು ಸೀಗುಡಿವಲಾಗಿ ನಾಣ್ಗೆಟ್ಟು ಮೊಕ್ಕಳಂಗ್ ಜತಿಗೆ ಮೆಟ್ಟುವಳ್ ಪಿಡಿದು ಮೆಟ್ಟುವಳ್ ನೋಡ್ಪಲರಂ ಅಂತ. ಅವಳೊಬ್ಬಳು
ಮದ್ಯಪಾನ ಮಾಡಿ ಆ ತುಟಿಗೆ ಹಚ್ಚಿಕೊಂಡಿದ್ದ ಬಣ್ಣ ಹೊರಟೋಗ್ಬಿಟ್ಟಿದೆಯಂತೆ. ಆಗ ಲಿಪ್ಸ್ಟಿಕ್ ಇತ್ತು. ಕಾಳಿದಾಸನ ಪಾರ್ವತಿಯೇ ಲಿಪ್ಸ್ಟಿಕ್ ಹಚ್ತಾ ಇದ್ಲು ಅಂತ ಗೊತ್ತಾಗುತ್ತದೆ. ಲಾಕ್ಷಾಧರ ಲಿಪ್ತ ಓಷ್ಠ ಅಂತ ಬರೀತಾನೆ ಅವನು. ಆ ರೀತಿ ಸ್ವಲ್ಪ ತುಟಿ ಬಿಳಿಸ್ಕೊಂಡಿದ್ದಾಗ ಕಣ್ಣುಗಳಿಗೆ ವಿಶೇಷವಾದ ಕಾಂತಿ ಬಂದಿರುತ್ತೆ. ಆ ಮದ್ಯಪಾನ ಮಾಡಿದಾಗ ಕಣ್ಣು ಕೆಂಪಾಗುತ್ತದೆ, ಎಲ್ಲಂದರಲ್ಲಿ ಗರಗರ ಅಂತ ತಿರುಗುತ್ತದೆ. ಎಲ್ಲ ಕಡೆಗೂ ನೋಡ್ತಾ ಇದ್ದಾಳೆ, ಹುಬ್ಬುಗಳನ್ನು ಹಾರಿಸ್ತಾ ಇದ್ದಾಳೆ. ಆ ಮದ್ಯಪಾನದ ವಾಸನೆಗೆ ಬಾಯಿ ಹತ್ತಿರಕ್ಕೆ ತುಂಬಿಗಳು ಬರ್ತಾ ಇವೆ. ಹಾಗೆ ಬಂದಾಗ ಅವಳು ಬಿಸಿಲನ್ನು ಮರೆ ಮಾಡೋದಕ್ಕೆ ಕೊಡೆಯಂಥ ಒಂದು ಸಾಧನ ಇದೆಯಲ್ಲ, ಆ ರೀತಿಯಲ್ಲಿ ಅವಳ ತುಟಿ ಅನ್ನುವಂಥ ಸೂರ್ಯ ಬಿಂಬಕ್ಕೆ ಈ ಒಂದು ನೆರಳಿನಂಥ ರೀತಿಯಲ್ಲಿ ದುಂಬಿಗಳ ಸಾಲು ಬಂದಿದೆ. ಅವಳಿಗೆ ಲಜ್ಜೆಯೇ ಸಂಕೋಚವೇ ಕಳ್ಕೊಂಡಾಗಿ ಯಾರಾದರೂ ತಟ್ಟಿ ಯಾರಾದರೂ ಕುಟ್ಟಿ ನಾನು ನೃತ್ಯ ಮಾಡ್ತೀನಿ ಯಾವುದೇ ತಾಳಕ್ಕೂ ಅಂತ ಯಾವ ಲೆಕ್ಕಕ್ಕೂ ಬಾರದ ರೀತಿಯಲ್ಲಿ ಅವನಿಗೆ ಮೀರಿ ನೃತ್ಯ ಮಾಡೋದಕ್ಕೆ ಆರಂಭ ಮಾಡಿದ್ದಾಳೆ. ಆ ಎಲ್ಲ ಭೂತಾಟಗಳನ್ನು ನೋಡಿ ಗಂಧೇಬ ವಿದ್ಯಾಧರನ್ನು ಇಂತೆಂದನು. ಅವುಗಳನ್ನೆಲ್ಲ ನೋಡಿಕೊಂಡು ಕೋಲಾಹಲವನ್ನು, ಭೂತಾಟ ಅಂತಂದರೆ ದೆವ್ವದಾಟ, ದೆವ್ವಗುಣಿತ ಅಂತ. ಹೊಟ್ಟೆ ಒಳಗೆ ಪರಮಾತ್ಮ ಸೇರಿದ್ರೆ ಮೈಕೈಯಲ್ಲಿ ದೆವ್ವದ ಚೇಷ್ಟೆ ಬರುತ್ತದೆ. ನುಡಿವರೆ ನೋಡ ಕಳ್ಗುಡಿವರೆಂಬುದಿದಾಗದ ಸೂರುಳಂತದಂ ಕುಡಿಮನು ಮಂತೆ ಕಳ್ಗುಡಿವರೆಂದುಡೆ ನಾಂಚುವರಂತುಟಪ್ಪುದಂ ಕುಡಿದು ಮಿವಂದಿರಾರ್ಧ ಕುಡಿವರಿ ಇವಂದಿರ್ ಆರ್ ಎದೆಯುಮಂ ಸೆರೆಗೈದ ಪರೊಯ್ದೆ ದೋಷದೊಳ್ ತೊಡರ್ವುದು ಮುಂದು ಒಂದು ಉಪಾಶ್ರಯ ವಿಶೇಷದೊಳಲ್ಪನೆ ತಳ್ಳುವುದಾಗದೆ. ಅವನು ಹೇಳ್ಕೊತಾ ಇದ್ದಾನೆ, ಕುಡಿಯುವವರು ಕಳ್ಳು ಕುಡಿಯೋರು ಅಂತ ಹೇಳೋದೆ. ಅವನು ಕುಡಿಯೋರು ಅಂತಂದರೆ ಅವ್ರು ಲಜ್ಜಿತರಾಗ್ಬಿಡ್ತಾರೆ. ನಾವು ಕುಡಿಯೋರಲ್ಲ, ನಾವು ಕುಡಿಗಾರರಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಕುಡಿತದಲ್ಲಿ ಮಾಡುವ ಚೇಷ್ಟೆಗಳು ನೋಡಿದ್ರೆ ಯಾರಿಗೂ ಒಂದು ವಿನೋದ ಅನ್ನೋದು ಉಂಟಾಗುತ್ತದೆ. ಹಾಗಾಗಿ ಕುಡಿದವರಿಂದಲೂ ಸಾಕಷ್ಟು ಲೋಕಕ್ಕೆ ಈ ರೀತಿಯ ತಮಾಷೆ ವಿನೋದ ಪ್ರಸಂಗ ಸಿಗುತ್ತದಲ್ವಾ ಅಂತಂದುಕೊಂಡು ಬರ್ತಾನೆ. ಹಾಗೆ ಅವನು ಬರ್ತಿದ್ದಾಗ ಆ ವೇಶ್ಯಾವಾಟಿಯಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಅಲ್ಲೊಂದು ಕಡೆ ಪದ್ಯಗಳನ್ನು ರಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದುಕೊಂಡು ವೇಶ್ಯಾವಾಟಿಗೆ ಬರ್ತಕ್ಕಂಥ ಜನರು ಯಾವ್ಯಾವ ರೀತಿ ಪದ್ಯಗಳಲ್ಲಿ ತಪ್ಪು ಮಾಡ್ತಾಯಿದ್ರು ಅಂತ. ಎಲ್ಲ ಜನಗಳು ಬರ್ತಾಯಿದ್ರು, ಏನೋ ರಂಜಿಸೋದಕ್ಕೋಸ್ಕರವಾಗಿ ಬರಿತಾಯಿದ್ರು. ಬರ್ಪನೊಂದಡೆಯೊಳೊಂದು ಕಂದದ ಮೊದಲಮಂ ವೃತ್ತದ ತುದಿಯುಮನ್ ಒಂದು ಮಾಡಿ ಪದ ಮಿಕ್ಕಿ ಓದಿ ಪಂಡಿತಿಕ್ಕಿಗೆ ಮುಯ್ಯುವಾಂತು. ಅಂದರೆ ಕಂದ ಪದ್ಯದಿಂದ ಆರಂಭ ಮಾಡಿ ವೃತ್ತದಿಂದ ಮುಗಿಸ್ತಕ್ಕಂಥದ್ದು. ಈ ರೀತಿ ಕೇದಾರದಲ್ಲಿ ಆರಂಭ ಮಾಡಿ ಸಾವೇರಿನಲ್ಲಿ ಮುಗಿಸಿದ್ರು ಅಂತ ದಕ್ಷಿಣ ಕನ್ನಡದ ಕಡೆ ಗಾದೆ ಉಂಟು. ಆ ರೀತಿಯಾಗಿ ಪದ್ಯಗಳನ್ನು ಹೆಂಗಂದರೆ ಹಾಗೆ ಕಲಬೆರಕೆ ಮಾಡ್ಕೊಂಡು ಹೋಗ್ತಾ ಇದ್ದರು ಅಂತ. ಯಾರೋ ದೊಡ್ಡ ಪ್ರಸಿದ್ಧ ಸಂಗೀತಗಾರರು ನಮ್ಮ ಎಮ್ ಡಿ ರಾಮನಾಥನ್ ಅವರು ಒಮ್ಮೆ ಮಲ್ಲೇಶ್ವರಂನಲ್ಲಿ ಸಂಗೀತ ಕಚೇರಿ ಮಾಡ್ತಾ ಇರುವಾಗ ಅವರು ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿಯನ್ನು ಹಾಡ್ತಾ ವಾಸುದೇವಾಚಾರ್ಯರ ಪಲ್ಲವಿಗೋ ಅನುಪಲ್ಲವಿಗೋ ಬಂದು ಸೇರ್ಕೊಂಡು ಬಿಟ್ರಂತೆ. ಇದು ಯಾರ ರಚನೆ ಅಂತ ಕೇಳಿದ್ದಕ್ಕೆ ವಾಸುದೇವ ದೀಕ್ಷಿತರ ರಚನೆ ಅಂತಂದ್ರಂತೆ. ಅವರ ಪ್ರೆಸೆನ್ಸ್ ಆಫ್ ಮೈಂಡ್ ತಕ್ಷಣ ಚುರುಕಾಗಿಬಿಟ್ಟಿದ್ದು. ಆ ರೀತಿ ಎಲ್ಲಿಂದಲೋ ಅಲ್ಲಿಗೆ ನಮ್ಮ ಅರಿಯಕ್ಕುಡಿ ರಾಮಾನುಜಯ್ಯಂಗಾರವರು ಒಮ್ಮೆ ಬಹಳ ಕಠಿಣವಾದ ಸೂಕ್ಷ್ಮ ವ್ಯತ್ಯಾಸದಿಂದ ಬೇರೆಯೇ ರಾಗ ಆಗ್ತಕ್ಕಂಥ ದರ್ಬಾರನ್ನು ಆಲಾಪನೆ ಮಾಡಿದ್ರು. ಅಲ್ಲಿ ನಾಯಕಿ ರಾಗದ ಸಂಚಾರಗಳು ಬಂದುಬಿಡ್ತು. ಮನೆಗೆ ಬಂದ ಮೇಲೆ ಶಿಷ್ಯರು, ಗುರುಗಳೇ ನಿಮ್ಮ ದರ್ಬಾರ್ನಲ್ಲಿ ನಾಯಕಿ ಬಂದುಬಿಡ್ತಲಲ್ಲ ಅಂತ. ಪೋಡ ದರ್ಬಾರ್ಲೆ ನಾಯಕಿ ಇಲ್ಲಾಮೆ ಎನ್ನಡ ಅದು ದರ್ಬಾರ್ ಅಂತಂದ್ರಂತೆ. ಈ ರೀತಿ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತೆ ಹೀಗೆಲ್ಲ ವಿನೋದಗಳು ನಡೀತಾ ಇರ್ತವೆ. ಅದನ್ನೆಲ್ಲ ನೋಡಿಕೊಂಡು ಅವನು ಬರ್ತಾ ಇದ್ದಾನಂತೆ. ಅಲ್ಲಿ ಅವರುಗಳು ಆ ವಿಟರು, ವೇಶ್ಯ ಲೋಲರು, ಕುಟ್ಟಿನೀರು ಇವರುಗಳ ಮಾತನ್ನು ಕೇಳಿಕೊಂಡು ಭಾವಕನೆಂದೊಡಂ ಚದುರನೆಂದೊಡಂ ಆರ್ ಪೆರರಾರು ನೀನೆ ನಿನ್ನಾವ ಗುಣಂಗಳಂ ಪೊಗಳ್ವಡಲ್ಲವರಿಂ ನೆರೆದೆಮ್ಮೊಳಿಂತು ಸದ್ಭಾವದೆ ಗೊಟ್ಟಿಯೊಳ್ ಬಯಸಿ ಬಂದೆಯ ಇದೀಗಳ್ ಒಳ್ಳಿತಾಯ್ತು ಮಾದೇವರ ಮುಂದಣಾತನೇ ನನ್ನಲ್ಲದೆ ಪೇಳ್ ಪೆರತೇನೆಂಬುದೋ ಅಂಥೇಳಿ ದಾಸಿಯರು ಹೇಳ್ತಾ ಇದ್ರಂತೆ. ಆಹಾ, ನಿಮಗಿಂತ ರಸಿಕರು ಚತುರರು ಯಾರಪ್ಪ ಇದ್ದಾರೆ? ನಿಮ್ಮ ಗುಣಗಳನ್ನೆಲ್ಲ ಹೊಗಳೋದು ಅಂತಂದರೆ ಸರ್ವಸಂಪನ್ನತೆಯನ್ನೇ ಹೇಳಬೇಕಾಗುತ್ತದೆ. ನೀವಂತೂ ನಮ್ಮ ಮೇಲೆ ಕರುಣೆ ಇಟ್ಟು ಬಂದಿದ್ದೀರಾ, ಬಹಳ ಒಳ್ಳೆಯದಾಯಿತು. ಹಾಗಾಗಿ ಮಾದೇವರ ಮುಂದಣಾತನೇ ಎನ್ನಲಲ್ಲದೆ ಪೇಳ್ ಪೆರತೇನೆಂಬುದೋ, ನೀವಂತೂ ಮಹಾದೇವನ ಮುಂದೆ ಏನಿದ್ದಾರೆ ಅವರಿಗೇ ಸಾಕ್ಷಾತ್ ಹೋಲಿಕೆ ಅಂತ. ಮಹಾದೇವನ ಮುಂದೆ ಇರೋದು ಬಸವ, ಗೂಳಿ, ತೋಂಡು ದನ. ಹೀಗಾಗಿ ನೀವು ದನದ ಹಾಗೆ ಅಂತ ಅನ್ನುವಂಥದ್ದು ಚಮತ್ಕಾರದಿಂದ ಹೇಳ್ತಕ್ಕಂಥದ್ದು. ತೆಲುಗಿನಲ್ಲೆಲ್ಲ ತುಂಬ ಸೊಗಸಾಗಿರ್ತಕ್ಕಂಥ ಪಾರಿಹಾರಿಕೆ ಎನ್ನುವಂಥ ಉಂಟು.
ಕುಮಾರವ್ಯಾಸನ ಬಹಳ ಪ್ರಸಿದ್ಧವಾದ ವೇದಪುರುಷನ ಸುತನ ಸಹೋದರನ ಉಂಟಲ್ವ, ಆ ರೀತಿಯಾಗಿ ಅಲ್ಲಿ ಬರುತ್ತದೆ. ನನಗೆ ಆ ಪದ್ಯಗಳು ತಕ್ಷಣ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಒಬ್ಬ ಭಾವ ತನ್ನ ನಾದಿನಿಗೆ ಸುಣ್ಣವನ್ನು ಕೊಡು ಅಂತ ಕೇಳುವಾಗ ಕಡೆಗೆ ಸುತ್ತಿ ಬಳಸಿ ನೋಡಿದ್ರೆ ನೀನು ದರಿದ್ರ ಲಕ್ಷ್ಮಿ ಸುಣ್ಣ ಕೊಡು ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಅವಳು ಅದಕ್ಕೆ ಕಡೆಯಲ್ಲಿ ತಿರುಗಿಸಿ ಹೇಳಿದ್ರೆ ನೀನು ನಾಯಿ, ನೀನು ತೆಗೆದುಕೋ ಸುಣ್ಣಾನ ಅಂತ ಅವಳು ಭಾವನೆಗೆ ಕೊಟ್ಟಿದ್ದು ಅಂತ. ಅಂದರೆ ಶಿವನ ಅಲಂಕಾರವಾಗಿರ್ತಕ್ಕಂಥ ಹಾವು ಯಾವುದಿದೆ ಆ ಅಲಂಕಾರಕ್ಕೆ ಆಹಾರವಾಗುವಂಥದ್ದರ ವೈರಿ ಅಂತ. ಶಿವನ ಅಲಂಕಾರ ಹಾವು, ಹಾವಿನ ಆಹಾರ ಇಲಿಯ ವೈರಿ ಬೆಕ್ಕು, ಬೆಕ್ಕಿನ ವೈರಿ ನಾಯಿ. ಹಾಗಾಗಿ ನೀನು ನಾಯಿನಂಥವನು, ನೀನು ತಗೋ ಸುಣ್ಣವನ್ನು ಅಂತ. ಈ ರೀತಿಯಾದ ಚಮತ್ಕಾರಗಳು ಇಂಥದ್ದೆಷ್ಟು ಸುತ್ತಿ ಬಳಸಿ ಹೇಳಿದಾಗ ನಮಗೆ ಗೊತ್ತಾಗೋದಿಲ್ವಲ್ಲ. ಅದು ಸುಣ್ಣಂಬಿದಿಗೋ ಅಂತ ಮುಗಿಯುವಂಥದ್ದು ಆ ಪದ್ಯ ಜ್ಞಾಪಕ ಬರ್ತಾ ಇಲ್ಲ, ಇರಲಿ. ಆಮೇಲೆ ಅಲ್ಲಿ ಕುಂಟಣಿಯರು ಅವರುಗಳು ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಒಬ್ಬ ವೇಶ್ಯೆಗೆ ಪಾಪ ತುಂಬ ಸಂಕಟವಾಗಿದೆ. ಅವಳು ಹೇಳ್ಕೋತಾ ಇದ್ದಾಳೆ, ನನಗೆ ಬರ್ತಕ್ಕಂಥವ್ರು ಈ ಮುದಿ ಗಿರಾಕಿಗಳು ಬಹಳ ಕಷ್ಟ ಕೊಟ್ಟುಬಿಡ್ತಾರೆ ಅಂತ. ಕುಂಟಣಿ ಉಪರೋಧಕ್ಕೆ ಪಿರಿದೀವ ಮುದುಪನನ್ ಅಳಿಯಲಂಜಿ ತನ್ನ ಬೇಸರನ್ ಸಬ್ಬವದಾಕೆಗೆ ಇಂತೆಂದಳು. ಕುಟ್ಟಿನೀರು ಗರ್ವಾಲಿಯರು ಕೋಠಿವಾಲಿಯರು ಅಂತಾರೆ, ಅವ್ರು ನಡೆಸ್ತಾರೆ ಇಡೀ ಬಿಸ್ನೆಸ್ನ. ಅವ್ರು ಹೇಳ್ದಂಗೆ ಕೇಳಬೇಕು, ಕಳಿಸ್ಕೊಟ್ಬಿಡ್ತಾರೆ ಯಾವುದೋ ಮುದುಕನ್ನ. ಕೊರೆವಡೆ ಬೆಟ್ಟುಗಳು ಬಿರುವುವು, ಉಣ್ಮುವ ಲಾಳೆಯ ಲೋಳೆಗಳು ಪೊನಲ್ ವರಿವುವು, ಕೆಮ್ಮಿ ಕುಮ್ಮಿದೊಡೆ ತೋಳೊಳೆ ಜೀವ ವಿಯೋಗ ಮಪ್ಪುದೆಂದೆರೆದದೆ ಕಪ್ಪುದಪ್ತಳದ ಉತ್ತಳಗಮ ನೆರಪಂ ನೆರವಂದು ಪೊಂಗಳಂ ಸುರಿವಡ ಮಾರೋ ಸೈರಿಸುವ ರಾತನ ಪಲ್ಲಿಲಿವಾಯ ನಾತಮಂ ಅಂತ. ಫಸ್ಟ್ ಕ್ಲಾಸ್ ಪದ್ಯ. ಹಾಸ್ಯ ಅಂದರೆ ಬೀಭತ್ಸದಿಂದ ಒಡಬರದ ಹಾಸ್ಯ ಹಾಗೆ ಬರ್ತದೆ. ಹೇಳ್ತಾ ಇದ್ದಾಳೆ, ಅಯ್ಯೋ ಏನು ಮಾಡೋದು, ಎಲ್ಲಿಂದಲೋ ಹೇಗೋ ಅಂಟಿಸ್ಬಿಡ್ತಾರೆ. ಆ ಮುದುಕ ಗೊರಕೆ ಹೊಡೆದ್ರೆ ಬೆಟ್ಟಗಳೇ ಉರುಳಿ ಬೀಳೋ ತರಹ ಆಗುತ್ತದೆ. ಇನ್ನು ಆ ಕಟವಾಯಿಂದ ಜುಲ್ಲು ಸುರಿಯೋದಂತೂ ಅಸಖ್ಯವಾದಂಥ ಪ್ರವಾಹ ಆಗುತ್ತದೆ. ಇನ್ನು ಕೆಮ್ಮೋದಿಕ್ಕೆ ಶುರು ಮಾಡಿಬಿಟ್ರೆ ನನ್ನ ತೋಳಲ್ಲೇ ಸತ್ತೋಗ್ಬಿಡ್ತಾನ ಅಂತ ಹೆದರಿಕೆ ಆಗಿಬಿಡ್ತದೆ. ಇನ್ನು ಆ ಮುದುಕ ಬಾಯಿಯಲ್ಲಿ ಒಂದು ಹಲ್ಲಿಲ್ಲ, ಆದರೆ ದುರ್ಗಂಧ ಮಾತ್ರ ಕೊನೆ ಮೊದಲಿಲ್ಲ. ಅವನು ನನ್ನ ಎತ್ತರಕ್ಕೆ ಧನ ಎಷ್ಟು ಸುರಿದ್ರೂ ಕೂಡ ನಾನಂತೂ ಅವನು ಮತ್ತೆ ಒಳಗೆ ಬಾ ಅಂತ ಹೇಳೋದಿಲ್ಲ. ಪೊಂಗಳಂ ಸುರಿವಡಂ ಆರೋ ಸೈರಿಸುವ ರಾತನ ಪಲ್ಲಿಲಿವಾಯನಾತಮಂ. ಪಲ್ಲಿಲಿ, ನಾಣಿಲಿ, ಮೂಗಿಲಿ, ಹಳಗನ್ನಡದ ರೀತಿ ತುಂಬ ಚೆನ್ನಾಗಿ. ಇಲಿ ಅಂತಂದರೆ ಇಲ್ಲದ್ದು ಅಂತ, ನಾಣಿಲಿ ಅಂದರೆ ಲಜ್ಜೆಗೆಟ್ಟದ್ದು, ಮೂಗಿಲಿ ಅಂದರೆ ಮೂಗಿಲ್ಲದ್ದು, ಪಲ್ಲಿಲಿ ಅಂದರೆ ಹಲ್ಲಿಲ್ಲದ್ದು ಅಂತ. ಈ ರೀತಿ ಈಗ ನಿರ್ದಂತ, ನಿರ್ಲಜ್ಜ, ಸಂಸ್ಕೃತದಲ್ಲಿ ಮೊದಲಿಗೆ ನಿಸ್ ಉಪಸರ್ಗಗಳು ಬಂದು ನಿಷೇಧಾತ್ಮಕವಾದ ಅರ್ಥ ಬರುತ್ತದೆ. ಕನ್ನಡದಲ್ಲಿ ಇಲಿ ಅನ್ನುವಂಥದ್ದು ಕಡೆಯಲ್ಲಿ ಬಂದು ನಿಷೇಧಾತ್ಮಕವಾದಂಥ ಅರ್ಥ ಬರುತ್ತದೆ. ಇಂಥದ್ದು ಹಳಗನ್ನಡದ ಬಲ. ಇಷ್ಟು ಸೊಗಸಾದ ಹಳಗನ್ನಡದ ಭಾಷೆಯನ್ನು ಇಟ್ಟುಕೊಂಡರೆ ಮಾತ್ರ ಇವತ್ತಿನ ಕಾವ್ಯಕ್ಕೂ ಪುಷ್ಟಿ ಬರೋಕ್ಕೆ ಸಾಧ್ಯ. ಬರೀ ಹೊಸಗನ್ನಡದಲ್ಲಿ ನಾನು ಮನೆಗೆ ಹೋಗುತ್ತಾ ಇದ್ದೇನೆ, ಆಫೀಸಿನಿಂದ ಬರುತ್ತಾ ಇದ್ದೇನೆ ನಲ್ಲಿ ಯಾವ ಛಂದಸ್ಸು ಯಾವ ತಾಳವೂ ಅಳವಡೋದಿಲ್ಲ, ಅದರೊಳಗೆ ಸಾಧ್ಯವೇ ಇಲ್ಲ. ರಂಗನಾಥ ಶರ್ಮರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಈ ವಿಷಯವನ್ನು. ಹೊಸಗನ್ನಡ ಗದ್ಯಕ್ಕೆ ಮಾತ್ರ, ಪದ್ಯಕ್ಕೆ ಅರ್ಹವೇ ಅಲ್ಲದಂಥ ಭಾಷೆ ಅಂತ. ಪದ್ಯ ಗದ್ಯಗಳ ಎರಡಕ್ಕೂ ಕೂಡ ಹಳಗನ್ನಡ ನಡುಗನ್ನಡಗಳು ಒದಗುತ್ತವೆ. ಆದರೆ ನಡುಗನ್ನಡ ಗದ್ಯಕ್ಕೆ ಅಷ್ಟು ಸೊಗೈಸೋದಿಲ್ಲ, ಸಪ್ಪೆ ಆಗುತ್ತದೆ. ಹೊಸಗನ್ನಡವನ್ನು ಗದ್ಯಕ್ಕೆ, ಹಳಗನ್ನಡವನ್ನು ಅಥವಾ ನಡುಗನ್ನಡವನ್ನು ಪದ್ಯಕ್ಕೆ ಇಟ್ಕೊಳ್ಬಹುದಾದದ್ದು ಅಂತ ನನಗನ್ನಿಸುತ್ತದೆ. ಈ ಮೂಲಕವಾಗಿ ನಾವು ಸುಮಾರು 1500 ವರ್ಷಗಳ ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತೀವಿ. ನಾವು ಬೆಳೆದಂತೆ ಆ ಹಳೆಯ ಸ್ವಾರಸ್ಯಗಳನ್ನು ಕಳ್ಕೊಳ್ತಾ ಹೋಗೋದ್ರೊಳಗೆ ಅರ್ಥ ಕಾಣೋದಿಲ್ಲ. ಅವುಗಳನ್ನು ಇಟ್ಕೊಳ್ಬೇಕು. ಮತ್ತು ಅದು ಸ್ಪೆಷಲೈಸ್ಡ್ ಸ್ಕಿಲ್. ವರ್ಸಿಫಿಕೇಷನ್ ಇಸ್ ಎ ಸ್ಪೆಷಲೈಸ್ಡ್ ಸ್ಕಿಲ್. ನಿತ್ಯ ವ್ಯವಹಾರಕ್ಕೆ ಗದ್ಯ, ಆದರೆ ಭಾವವ್ಯವಹಾರಕ್ಕೆ ಪದ್ಯ. ಅದಕ್ಕಾಗಿ ಈ ರೀತಿಯಾದ ಭಾಷಾ ಸೌಷ್ಠವ ಸೌಂದರ್ಯವನ್ನು ಇಟ್ಕೊಳ್ಬೇಕು. ಆ ದೃಷ್ಟಿಯಿಂದ ನೋಡಿದ್ರೆ ತೆಲುಗಿನವರು ಕನ್ನಡಕ್ಕಿಂತ ಎಷ್ಟೋ ಮೇಲಾಗಿದ್ದಾರೆ. ಅವರು ಇಂದೂ ಕೂಡ ಪದ್ಯಕ್ಕೆ ವ್ಯಾವಹಾರಿಕ ಅನ್ನುವಂಥ ತೆಲುಗಿಗಿಂತ ಭಿನ್ನವಾದಂತಹ, ಅದನ್ನು ಯಾವುದು ನಮ್ಮಲ್ಲಿ ಪ್ರಾಚೀನವಾದ ಶೈಲಿ ಅಂತ ಕರೀತಾರೆ, ಆ ರೀತಿಯಾದ ಗ್ರಾಂಥಿಕ ಅಂತ ಕರ್ಕೊಂಡಿದ್ದಾರೆ, ಅದನ್ನು ಇಟ್ಕೊಂಡಿದ್ದಾರೆ. ತಮಿಳಿನಲ್ಲಿ ಕೂಡ ತಕ್ಕ ಮಟ್ಟಿಗೆ ಇಟ್ಕೊಂಡಿದ್ದಾರಾದರೂ ಛಂದೋಬಂಧ ಎಲ್ಲ ಒಂದು ಚೂರೂ ಸರಿಯಾಗಿಲ್ಲ, ಎಲ್ಲ ಪೂರ್ತಿ ಬಿಟ್ಟು ಹೋಗಿಬಿಟ್ಟಿದೆ ತಮಿಳಿನಲ್ಲಿ. ಆದರೆ ಆ ಪ್ರಾಚೀನವಾದ ತಮಿಳಿನ ಪದ್ಧತಿ ಯಾವುದಿದೆ ಅದನ್ನು ಉಳಿಸ್ಕೊಂಡಿದ್ದಾರೆ.
ಆದರೆ ಕನ್ನಡದಲ್ಲಿ ಮಾತ್ರ ಆ ಒಂದು ನಡುಗನ್ನಡ ಹಳಗನ್ನಡಗಳ ಸ್ವಾರಸ್ಯ ನಿಂತು ಹೋಗ್ಬಿಟ್ಟಿದೆ. ಹಿಂದಿಯಲ್ಲಿ ತಕ್ಕ ಮಟ್ಟಿಗೆ ಆ ಭಾವಗಳನ್ನೆಲ್ಲ ಮೈಥಿಲಿ ಶರಣಗುಪ್ತ ಮತ್ತು ಅವರಿಗಿಂತ ಉತ್ತಮೋತ್ತಮವಾದ ಕವಿ ಆಗಿದ್ದಂಥ ಜಯಶಂಕರ್ ಪ್ರಸಾದ್ ಇವರುಗಳೆಲ್ಲ ಇಟ್ಕೊಂಡಿದ್ರು. ಆಮೇಲಿನವರು ಬಿಟ್ಟರು ಕೂತರು, ತುಂಬ ಅನ್ಯಾಯವಾಯಿತು. ಈಗ ಉಮಾಶಂಕರ್ ಜೋಶಿ ಅಂತವರು ಗುಜರಾತ್ನಲ್ಲಿ ಇಟ್ಕೊಂಡಿದ್ದರು, ನಾನಾಲಾಲ್ ಅವರು ಇಟ್ಕೊಂಡಿದ್ದರು. ಈ ರೀತಿಯಾದ ಶೈಲಿ ಯಾವುದಿದೆ ಅದಕ್ಕೆ ತನ್ನದೇ ಆದ ಸ್ವಾರಸ್ಯ ಇದೆ. ಪಂಪನ ಈ ರಚನೆಗಳಲ್ಲಿ ಇಂಥವಕ್ಕೆ ಎಷ್ಟೋ ಸ್ಫೂರ್ತಿಯನ್ನು ಕಾಣಬಹುದು. ಅಲ್ಲೊಂದು ಕಡೆ ಒಬ್ಬಳು ಹೇಳ್ಕೊತಾ ಇದ್ದಳಂತೆ, ಮಿರುಗುವ ತೋರಹಾರಮೊಮ್ಮನ್ ಅಪ್ಪಿನ ಕಾಳೆಸೆಗಡ್ಡಮೆಂಬ ಬೇಸರನೊಳೆ ಕಟ್ಟಲೊಲ್ಲದ ಅನಿತಳ್ಕರಿನ್ ಇಳ್ಕಳಿಗೊಂಡ ಅಲಂಪಿನ ತೆರಗಿದ ನಲ್ಲಳ್ ಎದೆಯೊಳಕ್ಕಟ ಬೆಟ್ಟುಗಳಂ ಬನಗಳಂ ತೊರೆಗಳಂ ಈಗಳ್ ಒಡ್ಡಿದುದೈಸೆ ಸೈರಿಸುವಂತುಟಾದುದೇ ಅಂತ ಹೇಳ್ತಾ ಇದ್ದಾಳೆ. ಇದು ನೇರವಾಗಿ ಹನುಮನ್ ನಾಟಕದ ಒಂದು ತುಂಬ ಸುಂದರವಾದ ಪದ್ಯದ ತಾತ್ಪರ್ಯ. ಅದನ್ನು ಹಾಗೆ ತಗೊಂಡಿದ್ದಾನೆ. ಅಲ್ಲೊಬ್ಬ ಶ್ರೀಮಂತ ತನ್ನ ಪ್ರಾಣಪ್ರಿಯನ್ನು ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾನೆ, ಗರ್ಭೇಶ್ವರಂ ತನ್ನ ಹೃದಯೇಶ್ವರಿಯನ್ನು ಅಗಲ್ದು ಬಂದು ಪೆರರಾರುಮನ್ ಮೆಚ್ಚದಾಕಿಯಂ ನೆನೆದು. ಅವಳು ಎಂಥವಳು, ಅವಳೊಬ್ಬಳು ವೇಷಿಯೇ ಆದರೂ ಇವನಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಯಾವುದೋ ದೂರದ ಊರಿಗೆ ಹೊರಟೋಗಿದ್ದಾಳೆ. ಅಪ್ಪಿಕೊಂಡ್ರೆ ಹಾರ ಅಡ್ಡ ಬರುತ್ತದೆ ಅಂತ ಅದನ್ನೂ ತೆಗೆದಿರಿಸ್ತಾ ಇದ್ಲು. ಈಗ ನೋಡಿದರೆ ಮಧ್ಯದಲ್ಲಿ ಬೆಟ್ಟುಗಳಂದರೆ ಹಳಗನ್ನಡದಲ್ಲಿ ಬೆಟ್ಟುಗಳು, ಬನಗಳು, ತೊರೆಗಳು, ಬೆಟ್ಟ, ತೊರೆ, ಬನ, ಕಾಡು ಇವೆಲ್ಲ ಮಧ್ಯದಲ್ಲಿವೆ ಅಂತ. ಹಾರೋನ್ ಆರೋಪಿತ ಕಂಠೆ ಮಯಾ ವಿಶ್ಲೇಷ ಭೀರುಣ ಇದಾನೀಂ ಆವಯೋರ್ ಮಧ್ಯೆ ಸರಿತ್ಸಾಗರ ಪರ್ವತ ಅಂತ ರಾಮ ಸೀತಾವಿಯೋಗ ಸಂತಪ್ತನಾಗಿ ಹೇಳ್ತಾನೆ. ಹಾರ ಹಾಕ್ಕೊಂಡ್ರೆ ನಡುವೆ ಅಡ್ಡ ಬರುತ್ತದೆ ಅಂತ ತೆಗೆದಿರಿಸಬೇಕಾಗಿತ್ತು ಹೂಮಾಲೆಯೇ. ಈಗ ನೋಡಿದರೆ ನಡುವಿನಲ್ಲಿ ಸಾಕ್ಷಾತ್ ಸಮುದ್ರವೇ ಇದೆ, ಪರ್ವತಗಳು, ಕಾಡುಗಳು ಇವೆಲ್ಲ ಇವೆಯಲ್ಲ ಅಂತ ಈ ವಿಷಮಾಲಂಕಾರದ ಮೂಲಕ ವಿಯೋಗವನ್ನು ತುಂಬ ಚೆನ್ನಾಗಿ ಹೇಳ್ತಾ ಇರತಕ್ಕಂಥದ್ದು. ಆಮೇಲೆ ಆ ಪ್ರಸಂಗಗಳನ್ನೆಲ್ಲ ನೋಡಿಕೊಂಡು ಬರ್ತಾ ಇದ್ದಂತೆ ಅವನಿಗೆ ಮತ್ತೆ ಮನೆಗೆ ಹೋಗಿ ನಿದ್ರೆ ಮಾಡಿ ಬೆಳಗ್ಗೆ ಹೇಳ್ತಾನೆ. ಆ ಬೆಳಗಿನ ಜಾವದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಕವಿ. ಇಲ್ಲಿ ರಘುವಂಶದ 5ನೇ ಸರ್ಗಾಂತ್ಯದ ಕೆಲವು ಪದ್ಯಗಳ ಪ್ರಭಾವ ಕಾಣಿಸುತ್ತದೆ, ಕಾಳಿದಾಸನ ಕಾವ್ಯದ ಪ್ರಭಾವ. ಸೊಡರ್ಗುಡಿ ಯೊಯ್ಯನಾಗೆ ಪೊಸಮಲ್ಲಿಕೆ ಮೆಲ್ಲಗೆ ಕಂಪುನಾರೆ ತಣ್ಪಿಡಿದು ಎಲರೂದೆ ಗಾವರದ ಮೆಲ್ಲುಲಿ ತುಂಪಿಯ ಗಾವರಂಗಳಂ ಗೆಡೆಗೊಳೆ ಚಂದ್ರಿಕಾಪ್ರಭೆ ಮೊದಲ್ಗೆಡೆ ನಾಡೆ ವಿತರ್ಕದಿಂ ಬೆರಲ್ಮಡಿದು ಗುಣಾರ್ಣವಂ ನೆರೆಯ ನಿಟ್ಟಿಸಿದಂ ಬೆಳಗಪ್ಪ ಜಾವಮಂ ಅಂತ. ದೀಪದ ಕುಡಿ ಮಲಿನವಾಯಿತು. ದೀಪದ ಕುಡಿಯಲ್ಲಿ ಮಸಿ ಸೇರಿಕೊಳ್ಳುತ್ತೆ. ಮಲ್ಲಿಗೆ ಅದರ ಪರಿಮಳ ಬೀತು ಈಗ ಒಂದು ಹಳಸಲ ವಾಸನೆ ಬರ್ತಾ ಇದೆ. ತಂಪಾದ ಪ್ರಭಾತ ಸುಂದರ ಪವನ ಬೀಸ್ತಾ ಇದೆ. ದುಂಬಿಗಳ ಝಂಕಾರ ಸೇರಿಕೊಳ್ತಾ ಇದೆ. ಬೆಳದಿಂಗಳ ಕಾಂತಿ ಕಡಿಮೆ ಆಗ್ತಾ ಇದೆ ಅನ್ನೋದರಿಂದಾಗಿ ಆ ಅರ್ಜುನ ಬೆಳಗಾಗಿ ಹೇಳ್ತಾ ಇದ್ದಾನೆ ಅಂತ. ಕಾಳಿದಾಸನ ಆ ಒಂದು ರಘುವಂಶದ ಅಜ ಪ್ರಬೋಧ ಸುಪ್ರಭಾತ ಬರುತ್ತದೆ. ಅಲ್ಲಿಯ ಕೆಲವು ಭಾವಗಳಿಲ್ಲಿವೆ. ಭವತಿ ವಿರಲ ಭಕ್ತಿ ಮ್ಲಾನ ಪುಷ್ಪೋಪಹಾರ ಇತ್ಯಾದಿಯಾಗಿ ಇನ್ನೂ ತುಂಬ ಸುಂದರವಾಗಿ ಹೇಳ್ತಾನೆ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಪೂರ್ವಕವಿಗಳ ಉತ್ಕೃಷ್ಟವಾದ ಭಾಗಗಳು ನಮಗೆ ಚೆನ್ನಾಗಿ ಮನದಟ್ಟಾಗಿದ್ದರೆ ಸ್ವಲ್ಪವಾದರೂ ಆ ಕಲ್ಪನೆ ಸ್ಫೂರ್ತಿ ನಮಗೆ ದಾರಿ ಕೊಡುತ್ತದೆ ಅಂತ. ಇಲ್ಲಿ ಪಂಪ ಏನೆಲ್ಲ ವರ್ಣನೆಗಳನ್ನು ಮಾಡ್ತಾ ಇದ್ದವನು ಅರ್ಜುನನ ಎಬ್ಬಿಸುವ ವೈತಾಳಿಕರ ಒಂದಿ ಗೀತಗಳ 4 ಪದ್ಯಗಳಿಗೆ ಅವಕಾಶ ಮಾಡಿಕೊಳ್ಳಿಲ್ವಲ್ಲ ಅನಿಸುತ್ತದೆ. ಕಾಳಿದಾಸ ಇಷ್ಟೇ ಗಾತ್ರ, ಹೆಚ್ಚು ಕಡಿಮೆ 1500 ಪದ್ಯಗಳು ಅವನ ಇದರೊಳಗೆ ಕಾವ್ಯದಲ್ಲಿ ರಘುವಂಶದಲ್ಲಿರೋದು. ಇವನು ಗದ್ಯವನ್ನು ಸೇರಿಸಿಕೊಂಡೆ ಇನ್ನಷ್ಟು ಹೆಚ್ಚಾಗುತ್ತದೆ. ಗಾತ್ರದಲ್ಲಿ ಪಂಪನದು ದೊಡ್ಡದು. ಆದರೆ ಅಲ್ಲಿ ಒಂದು 7-8 ಸುಪ್ರಭಾತದ ಬಹಳ ಮನೋಹರವಾದ ಪದ್ಯಗಳನ್ನು ಬರೆದಿದ್ದಾನೆ. ಇದನ್ನು ಅವಕಾಶವನ್ನು ಜಾರಿ ಬಿಟ್ಟುಕೊಂಡ ಪಂಪ ಅಂತ ಅನಿಸುತ್ತದೆ. ಕನ್ನಡದಲ್ಲಿ ನೇಮಿಚಂದ್ರ ಹಾಗೆ ನೋಡಿದ್ರೆ ಆ ರೀತಿಯಾದ ಚಮತ್ಕಾರಗಳನ್ನೆಲ್ಲ ಮಾಡ್ತಾನೆ. ಇರಲಿ. ಆಮೇಲೆ ಬೆಳಗಾದ ಮೇಲೆ ಸುಭದ್ರೆ ವಿರಹದ ತಾಪದಿಂದ ಒದ್ದಾಡ್ತಾ ಇದ್ದಾಳೆ. ಅವಳಿಗೆ ವಿರಹದ ಶೈತ್ಯೋಪಚಾರ ಮಾಡ್ತಾರೆ. ನೆನ್ನೆಯೆಲ್ಲ ಆ ಒಂದು ವಸುಚರಿತ್ರೆಯ ಹಿನ್ನೆಲೆಯಲ್ಲಿ ಹೇಳ್ತಾ ಬಂದೆ. ಆಗ ನೋಡಿ ಅವಳಿಗೆ ವಿರಹದ ಕೋಲಾಹಲ ಯಾವ ರೀತಿ ಆಯಿತು ಅನ್ನೋದನ್ನು ಹೆಚ್ಚು ಲಘು ಶಬ್ದ ಪ್ರಚುರವಾಗಿರುವಂಥ ಲಘುವರ್ಣ ಪ್ರಚುರವಾದ ಪದ್ಯದಿಂದ ಕವಿ ಬರೀತಾನೆ. ಅದರಿಂದ ಅವಳ ತಳಮಳ ಮತ್ತು ಅವಳಿಗೆ ಎಷ್ಟರ ಮಟ್ಟಿಗೆ ಒಂದು ಅಂತರಂಗದಲ್ಲಿ ಗೊಂದಲ ಗತಿ ಶೈಥಿಲ್ಯ ಮೂಡಿತ್ತು ಅನ್ನೋದು ಗೊತ್ತಾಗುತ್ತದೆ.
ಕೊಳದ ತಳವಿಡಿದು ಬೆಳೆದೆಳ ತಳಿರ್ಗಳ ಶೋಕೆ ಲತಗಳ ಮನೆಗಳೊಳೆ ತೆರಂಬೊಳೆವಲರ ಬಸದೆ ಸುಳಿವಳಿಗಳ ಬಳಗದ ದನಿಗೆ ಕಿನಿಸಿ ಕಿಂಕಿಳಿ ಓದಳ್ ಅಂತ. ಅರ್ಥಸ್ವಾರಸ್ಯ ಏನು ವಿಶೇಷವಾದದ್ದಲ್ಲ. ಕೊಳದ ತೀರದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇರತಕ್ಕಂಥ ಚಿಗುರಿದ ಅಶೋಕ ವೃಕ್ಷಗಳ ಲತಾಗ್ರಹಗಳ ಬಳಿಯಲ್ಲಿಯೇ ಹೂವುಗಳನ್ನು ಅರಸಿಕೊಂಡು ಸುತ್ತಾಡ್ತಾ ಇರತಕ್ಕಂಥ ದುಂಬಿಗಳ ಧ್ವನಿಯನ್ನು ಕೇಳಿ ಅವಳಿಗೆ ಕೋಪ ಬಂತು ಅಂತಷ್ಟೆ. ಆದರೆ ಆ ಒಂದು ಶಯ್ಯೆ, ಶಬ್ದಶಯ್ಯೆ, ಕೊಳದ ತಡಿಬಿಡಿದು ಬೆಳೆದೆಳ ತಳಿರ್ಗಳ ಶೋಕಿಗಳ ಲತೆಯ ಮನೆಗಳೊಳೆ ತೆರಂಬೊಳೆವಲರ ಬಸದೆ ಸುಳಿವಳಿಗಳ ಬಳಗದ ದನಿಗೆ ಕಿನಿಸಿ ಕಿಂಕಿಳಿ ಓದಳ್ಳಂತ. ಕಿಂಕಿರಿ ಓದಳ್ಳಂದರೆ ಕಿರಿಕಿರಿ ಆದಳು ಅವಳು ಅಂತ. ಸುರಯ್ಯ ಬಿರಿಮುಗುಳ್ಗಳ ಪೊರೆವರವನಲ್ಲದಲ್ಲದೂಗುವ ರಜಂ ಬರೆದು ಪರಕಲಿಸಿದ ತುಳಕುಳ ಪರಿಕರಮನನ್ನು ಅತನುಶಿಕಿಯ ಕಿಡಿಗಳೆಗೆತ್ತಳ್. ಸುರುಗಿ ಹೂವು, ಅದರ ಅರಳಿರ್ತಕ್ಕಂಥ ಆ ಅಂದ ಚಂದ ಯಾವುದಿದೆ ಅವುಗಳು ಒತ್ತಾಗಿ ಅರಳಿರ್ತಕ್ಕಂಥದ್ದು. ಆ ಹೂಗಳ ನಡುವೆ ಓಡಾಡಿಕೊಂಡು ಬರ್ತಾ ಇರತಕ್ಕಂಥ ದುಂಬಿಗಳು ಮೈಯೆಲ್ಲ ಪರಾಗದಿಂದ ಲಿಪ್ತವಾಗಿ ಫಳಫಳ ಹೊಳಿತಾ ಇದ್ದರೆ ಅದನ್ನು ನೋಡಿದಾಗ ತನ್ನ ಅಂತರಂಗದ ವಿರಹಾಗ್ನಿಯ ಕಿಡಿಗಳೋ ಎಂಬಂತೆ ಅವಳಿಗೆ ಭಾಸವಾಗ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಆಮೇಲೆ ಅವಳಿಗೆ ಒಂದು ಲತಾ ಮಂಟಪವನ್ನು ಸಖೀರು ಏರ್ಪಾಟ್ ಮಾಡ್ತಾರೆ. ಶೈತ್ಯೋಪಚಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ಇದು ಒಳ್ಳೆ ಆಪರೇಷನ್ ಥಿಯೇಟ್ರ್ ತರಹ, ಅಥವಾ ಬೇಕಾದರೆ ನೀವು ICU CCU ಅಂತ ಬೇಕಾದರೆ ಹೇಳಿ. ಆ ವಿರಹ ತಾಪದ ತೀವ್ರತೆಗೆ ಹೊರಟೋಗ್ಬಿಟ್ಟಾಗ ಆಗಲೋ ಈಗಲೋ ಅಂತ ಮನ್ಮಥ ದಶಾವಸ್ಥೆಯಲ್ಲಿ 9ನೇ ದಾಟಿ 10ನೇದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಸ್ಥಿತಿ. ಇದರೊಳು ಕಟ್ಟಿದ ತೋರಣಂ ನಿರಿದಳಿರ್ ಪೂಗೊಂಚಲಂದತ್ತಮೆತ್ತಿತದ ಪೂರ್ಮಾಲೆ ಪರಾಗ ರಾಗ ಮುದಿತಾಶಾಭಾ ಸಮುದ್ಯನ್ ಮಧೂನ್ಮದ ಬೃಂಗಧ್ವನಿ ಮಂಗಳಧ್ವನಿಯನಲ್ ಸಾಲ್ವನ್ಯಗಂ ತಾನೆ ತಕ್ಕುದು ಕಾಮಂಗಿ ವಿವಾಹ ಮಂಟಪ ಮೆನಲ್ಕಾ ಮಾಧವಿ ಮಂಟಪಂ. ಮಾಧವಿ ಲತೆ, ಆ ಮಾಧವಿ ಲತೆಗಳಿಂದ ಮಾಡಿರತಕ್ಕಂಥ ಒಂದು ನ್ಯಾಚುರಲ್ ಅಸಹಜವಾದಂಥ ಮಂಟಪ. ಆ ಚಿಗುರುಗಳು ತೋರಣದಂತೆ ಕಾಣಿಸ್ತಾ ಇವೆ. ಎಲ್ಲೆಲ್ಲಿಯೂ ಹೂಗೊಂಚಲು ಬೆಳ್ಳಗೆ ಇದೆ. ಮತ್ತು ಅದು ಹೂಮಾಲೆಗಳೇ ಹಾಕಿರುವಂತೆ ಕಾಣಿಸ್ತಾ ಇದೆ. ಮತ್ತು ಹೂಗಳ ಪರಾಗ ಧೂಳಿ ಅದು ಕಾಂತಿಮತ್ತಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಅದೆಲ್ಲ ತೋರಣ, ಮಾಲಿಕೆ, ಸಜ್ಜಾಗಿರ್ತಕ್ಕಂಥ ಮಂಟಪ, ದುಂಬಿಗಳ ಝಂಕಾರ ಮಂಗಳವಾದ್ಯದಂತೆ ಕಂಡು ಈ ಮಾಧವಿ ಮಂಟಪವೇ ಮನ್ಮಥನ ಪರಿಣಯ ಮಂಟಪದಂತೆ ಕಾಣಿಸ್ತಾ ಇತ್ತು. ಆ ಮಂಟಪದಲ್ಲಿ ಅವಳನ್ನು ಕೂಡಿಸಿಕೊಂಡು ಶೈತ್ಯೋಪಚಾರಕ್ಕೆ ಆರಂಭ ಮಾಡ್ತಾರೆ. ಇದೆಲ್ಲ ಕಾಳಿದಾಸನ ಶಾಕುಂತಲದ 3ನೇ ಅಂಕದಲ್ಲಿ ಬರುವಂತಹ ಮಾಲಿನಿ ತೀರದಲ್ಲಿ ತಾವರೆಗಳ ಹಾಸಿನ ಮೇಲೆ ಬಹಳ ಬೆಂಡಾಗಿ ಬಳಲಿ ಬೇಸತ್ತು ಮಲಗಿರ್ತಕ್ಕಂಥ ಶಕುಂತಳ ಈ ಚಿತ್ರ. ಮತ್ತು ರತ್ನಾವಳಿಯಲ್ಲಿ ಬರತಕ್ಕಂಥ ರತ್ನಾವಳಿ ನಾಟಿಕಾ ಶ್ರೀಹರ್ಷ ಬರೆದದ್ದು. ಅಲ್ಲಿಯ ನಾಯಕಿ ರತ್ನಾವಳಿ, ಅವಳ ವಿರಹ, ಅದನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕವಿ ಬರೆದಿರುವುದು ಯಥೇಷ್ಟವಾಗಿ ಕಾಣಿಸುತ್ತದೆ. ಆಗ ಅವಳಿಗೆ ಕರ್ಪೂರ, ಚಂದನ ಇತ್ಯಾದಿಗಳೆಲ್ಲದರಿಂದ ಸವರೋದು. ಸಮೇತ ಕಟಿಸೂತ್ರಮಂ ಸಾರ ಕರ್ಪೂರದೊಳು ವಿರಚಿಸಿದ ಹಾರಮು ತಂಪಾಗಲಿಂತ ಮುತ್ತಿನ ಹಾರ, ಸ್ಫಟಿಕದ ಹಾರ ಹಾಕ್ತಕ್ಕಂಥದ್ದು. ಮತ್ತು ಚಂದನ, ಪಚ್ಚಕರ್ಪೂರ, ಕರ್ಪೂರ ಇತ್ಯಾದಿಗಳನ್ನೆಲ್ಲ ಹಚ್ಚುವಂಥದ್ದು. ಮತ್ತು ಐಂದವಾಳೆ ಎಲೆಗಳ ಬಿಜ್ಜಣಿಗೆಗಳನ್ನು ಬೀಸಲ್ವೇಳ್ಬೋದು. ಐಂದ್ರ ಬಾಳೆ, ಈಗ ಅದು ನೇಂದ್ರ ಬಾಳೆ ಆಗಿದೆಯಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಂಪ ಹಲವು ಕಡೆ ಐಂದವಾಳೆ ಅಂತಾರೆ. ಐಂದವಾಳೆ ಅಂದರೆ ಐಂದ್ರ ಬಾಳೆ, ಅದೊಂದು ವೆರೈಟಿ ಅವನಿಗೆ ಇಷ್ಟ ಇದ್ದಂಥದ್ದು ಅನಿಸುತ್ತೆ. ಅದರ ಎಲೆಗಳಲ್ಲಿ ತಂಪಾಗಿ ಬೀಸಣಿಗೆಯನ್ನು ಮಾಡಿ ಮನದ ಮೆಯ್ಯ ಸಂತಾಪಮಂ ಇವೆಲ್ಲ ಕಳೆಯೋದಕ್ಕೆ ಆರಂಭ ಮಾಡಿದ್ರು. ಕೆಂದಳಿರ್ವಾಸು ಸೇಕದ ತೊವಲ್ಗೆಣೆಯಾಯಿತು ಮುನಾಳ ನಾಳ ಒಂದೊಂದೆಡೆ ಒತ್ತಿ ಪತ್ತಿದುವು ಸೂಸುವ ಶೀತಳ ವಾರಿ ಮೆಯ್ಯನ್ ಐತಂದಿರದೆತ್ತ ಬತ್ತಿದುವು ತಚ್ಛಶಿಕಾಂತ ಶಿಲಾತಳಂ ಸಿಡಿಲ್ದಂದುಡದತ್ತಿದೇಂ ಬಿಸಿದೋ ಬೇಟದ ಬೆಂಕಿ ಮೃಗಾಂಕ ವಕ್ತ್ರಯ. ಏನಾಗ್ಬಿಟ್ಟಿದೆ, ಆ ಹೊಸ ಚಿಗುರಿನಿಂದ, ಕೆಂಪಾದ ಚಿಗುರಿನಿಂದ ಮಾಡಿದಂಥ ಹಾಸಿಗೆ ಬಿಸಿನೀರು ಸುರಿದು ಬಿಟ್ಟರೆ ಚಿಗುರಿಗೆ ಹೇಗಾಗುತ್ತೋ ಹಾಗೆ ಬಾಡಿ ಹೋಗಿಬಿಟ್ಟಿದೆ ಇವಳ ವಿರಹತಾಪಕ್ಕೆ. ತಾವರೆಗಳ ದಂಟನ್ನು ಇವಳು ಮೈಗೆ ಸುತ್ತಿದ್ರೆ ಅವೆಲ್ಲ ಬೆಂಕಿ ಹತ್ಕೊಂಡು ಚಟಚಟ ಅಂತ ಉರಿತಾ ಇವೆ. ಮತ್ತು ಮೈ ಮೇಲೆ ತಂಪು ನೀರು ಸುರಿದದ್ದು ಆವಿಯಾಗಿ ಹೋಗ್ತಾ ಇದೆ. ಅವಳನ್ನು ಮಲಗಿಸಿದ್ದು ಚಂದ್ರಕಾಂತ ಶಿಲೆ ಸಿಡಿದು ಹೋಗ್ತಾ ಇದೆ, ಒಡೆದು ಹೋಗ್ತಾ ಇದೆ. ಇನ್ನು ಅವಳ ವಿರಹಾಗ್ನಿ ಎಷ್ಟು ಪ್ರಖರವಾದದ್ದು ಅಂತ. ಇದೆಲ್ಲ ಅತಿಶಯೋಕ್ತಿಗಳಿಂದ ಮಾಡಿರುವಂಥದ್ದು. ಕೇವಲ ಹಾಗೆಯೇ ಗಮನಿಸ್ಕೊಳ್ಬೇಕು. ಏನಂದರೆ ಮಹಾಭಾರತ ಇಂಥದ್ದನ್ನು ಎಷ್ಟು ತಾಳೋಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ. ಮಹಾಭಾರತದಂಥ ಗಂಭೀರ ವೀರಕಾವ್ಯದಲ್ಲಿ ಶೃಂಗಾರ ಮುಖ್ಯವಾದ ರಸ. ತೀನಂಶ್ರೀಯವರು ವಿರಹಿಗಳ ಶೃಂಗಾರ ಅಂತ ತಮ್ಮ ಕಾವ್ಯ ಸಮೀಕ್ಷೆ ಗ್ರಂಥದಲ್ಲಿ ಒಂದು ಲೇಖನ ಬರೆದಿದ್ದಾರೆ.
ಅಲ್ಲಿ ಅವರು ಮಹಾಭಾರತದ ಬಗ್ಗೆ ಹೇಳ್ತಾರೆ. ಒಟ್ಟಿನಲ್ಲಿ ಮಹಾಭಾರತದಲ್ಲಿ ಶೃಂಗಾರವು ಅಮುಖ್ಯ ರಸ, ಅದನ್ನು ಆ ಮೆಟ್ಟಿಲಿನಲ್ಲೇ ನಿಲ್ಲಿಸಿ ನಿರ್ವಾಹ ಮಾಡುವಂಥದ್ದು ಮಹಾಕವಿಯ ಲಕ್ಷಣ. ಕುಮಾರವ್ಯಾಸ ಅದರಲ್ಲಿ ಗೆದ್ದಿದ್ದಾನೆ ಅಂತ, ಅಂದರೆ ಕರಾಲರಿ ಪಂಪ ಸೋತಿದ್ದಾನೆ ಅಂತ. ಏನಂದರೆ ಈ ಥರದ ವರ್ಣನೆಗಳಿಗೆ ಕಾವ್ಯ ಓದುವಂಥ ರಸಿಕರಿದ್ದರು. ಈಗ ಏನೇನೋ ಬೇರೆ ಬೇರೆ ರೀತಿಯಾದ ರುಚಿಯ ವಿನೋದದ ಉತ್ಥಾನ ಶೃಂಗಾರದ ಪುಸ್ತಕಗಳೆಷ್ಟೋ ಸಿಗುತ್ತವೆ. ಆಗ ಪಾಪ ಏನು ಇಂಥದ್ದೇ ಸಿಗ್ತಾ ಇದ್ದಿದ್ದು. ಅದನ್ನು ಪಂಡಿತರು ವಿವಿಧ ಕಳಾ ಮಂಡಿತರು ಓದ್ತಾ ಇದ್ದರು. ಮದನ ದವಾನಲಾರ್ಚಿ ತನುವಂ ಸುಡೆ ತಳ್ತಮೆಯೊಳ್ ಪಳಂಚಿ ಬೀಗಿದ ಬೆಳರ್ವಾಯೊಳ್ ಉಚ್ಚಳಿಸಿ ತುಂಗ ಕುಚಂಗಳ ಪೊಯ್ಲೋಳ್ ಎತ್ತಲುಂ ಕೆದರೆ ಬಳಿತ್ರಯಂಗಳ ತೊಡರ್ಪುಗಳೊಳ್ ತೊಡರ್ದು ದೊಯ್ಯನೆ ಈದುವು ವಿಲೋಲ ನೇತ್ರ ಜಲಬಿಂದುಗಳಾಕೆಯ ನಿಮ್ನನಾಭಿಯಂ. ನೇರವಾಗಿ ಕಾಳಿದಾಸನ ಕುಮಾರ ಸಂಭವದ 5ನೇ ಸರ್ಗದ ಪಾರ್ವತಿ ತಪೋವರ್ಣನೆಯ ಪದ್ಯವನ್ನು ಇಲ್ಲಿ ಹಾಗೆ ಹಾಕಿಬಿಟ್ಟಿದ್ದಾನೆ. ಅವಳ ಮೈಯಲ್ಲಿ ಇದ್ದ ವಿರಹ ತಾಪ ತಾಳಲಾಗದೆ ಕಣ್ಣೀರು ಬರ್ತಾ ಇದೆ. ಕಾಮನೆಂಬ ಕಾಳ್ಗಿಚ್ಚಿನ ಜ್ವಾಲೆ ಅವಳ ಮೈಯಲ್ಲಿ ವ್ಯಾಪಿಸಿಕೊಂಡು ಕಣ್ಣಲ್ಲಿ ಕಂಬನಿ ತರ್ತಾ ಇದೆ. ಆ ಕಂಬನಿ ತುಟಿಗೆ ಬಿದ್ದು ತುಟಿಯಿಂದ ಎದೆಗೆ ಹಾರಿ ಎದೆಯಿಂದ ನಡುಗೆ ಬಿದ್ದು ನಡುವಿನ ತ್ರಿವಳಿಗಳಲ್ಲಿ ಜಾರಿ ನಾಭಿಯಲ್ಲಿ ಹೋಯಿತು ಅಂತ. ಸ್ಥಿತಾಕ್ಷಣಂ ಪಕ್ಷ್ಮಸುತಾಡಿತಾಧರಾಹ ಪಯೋಧರೋತ್ಸೇದ ನಿಪಾತ ಚೂರ್ಣಿತಾಹ ವಲೀಶುತಸ್ಯಾಸ್ಖಲಿತಾಃ ಪ್ರಪೇದಿರೆ ಚಿರೇಣ ನಾಭಿಂ ಪ್ರಥಮೋದ ಬಿಂದವ ಅಂತ ಪಾರ್ವತಿಯ ತಪಸ್ಸಿನ ವರ್ಣನೆಯಾಗಿ ಅದನ್ನು ತಂದಿದ್ದಾನೆ ಕವಿ ಕಾಳಿದಾಸ. ಅವನು ಮಹಾಕವಿ. ಒಂದು ಕಡೆಗೆ ಅವಳ ದೈಹಿಕವಾದ ಸೌಂದರ್ಯಕ್ಕೂ ಇದು ವ್ಯಂಗ್ಯವಾಗುವಂತೆ ಮತ್ತು ಅವಳ ತಪೋ ಮುದ್ರೆ ಆ ಭಂಗಿ ಯಾವುದಿತ್ತು ಅದಕ್ಕೂ ಅನ್ವಯವಾಗುವಂತೆ ಬರೆದಿದ್ದಾನೆ ಅಂತ. ಮೊದಲಿನ ಶೃಂಗಾರಕ್ಕೆ ಅನ್ವಯವಾಗುವಂತೆ ಮಲ್ಲಿನಾಥ ತನ್ನ ವ್ಯಾಖ್ಯಾನದಲ್ಲಿ ಹೇಳಿದರೆ, ಅಪ್ಪಯ್ಯ ದೀಕ್ಷಿತರು ತಮ್ಮ ಚಿತ್ರಮೀಮಾಂಸಾ ಗ್ರಂಥದಲ್ಲಿ ಇದನ್ನು ತೆಗೆದುಕೊಂಡು ಆ ತಪೋಭಂಗಿಯಲ್ಲಿ ಕೂತಾಗ ಯಾವ ರೀತಿಯಲ್ಲಿರುತ್ತದೆ ಅಂತ. ಇಲ್ಲಿ ಕಾಳಿದಾಸ ಪಂಪ ಅವರುಗಳ ವ್ಯತ್ಯಾಸವೂ ಕೂಡ ಗೊತ್ತಾಗುತ್ತದೆ. ಇದು ತುಂಬ ವಿಶೇಷವಾದ ಆಕರ್ಷಕ ಪದ್ಯ. ಈ ಪದ್ಯವನ್ನು ನಾನು ಬಲ್ಲಂತೆ ಕನ್ನಡದಲ್ಲಿ ಪಂಪ ಅನುವಾದ ಮಾಡಿಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಹರಿಹರ ಕೂಡ ಅನುವಾದ ಮಾಡಿಕೊಂಡಿದ್ದಾನೆ. ಹರಿಹರ ಏನು ಮಾಡಿಕೊಂಡಿದ್ದಾನೆ, ಪಾರ್ವತಿಯ ಭವಾನಿಯ ಮಾನಿಯ ದೈನ್ಯ ದೃಷ್ಟಿಗಳು ಎಲ್ಲಿ ಬಂದುವು ಅಂತ ಶಿವನನ್ನು ಕಂಡಾಗ ಅಲ್ಲಿ ಮಾನಿ ಅಂತಂದಮೇಲೆ ದೈನ್ಯ ಅಂತನ್ನುವಂಥದ್ದು ವಿರೋಧ ಆಗುತ್ತದೆ. ಆ ಜಟೆಗಳಲ್ಲಿ ಸಿಕ್ಕಾಕ್ಕೊಂಡು ಕಣ್ಣುಗಳಲ್ಲಿ ಓಡಾಡಿ ತುಟಿಗಳಲ್ಲಿ ನಿಂತು ಎದೆಯಲ್ಲಿ ಓಡಾಡಿ ಮತ್ತು ಪದತಳದಲ್ಲಿ ಬಂದು ಬಿದ್ದುವು ಅಂತನ್ನುವಂಥದ್ದನ್ನು ಈ ಮಳೆಹನಿಗಳು ಹೇಗೆ ಬಿದ್ದುವೋ ಅದಕ್ಕೆ ಬೇರೊಂದು ರೀತಿಯಲ್ಲಿ ಇನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಡಿಫರೆಂಟಾಗಿ ಹರಿಹರ ಮಾಡಿಕೊಂಡ. ಆದರೆ ಪಂಪ ಶೃಂಗಾರದ ಆ ಸಂದರ್ಭಕ್ಕೆ ಒಗ್ಗುವಂಥ ರೀತಿಯಲ್ಲಿ ಕಾಳಿದಾಸ ಬರೆದಿದ್ದು ಪಾರ್ವತಿಯ ತಪೋಮುದ್ರೆಯನ್ನು ಇಟ್ಟುಕೊಂಡು ಮಾಡಿದ. ಆದರೆ ಪಾರ್ವತಿಯ ತಪೋಮುದ್ರೆ ಎರಡೂ ರೀತಿಗೆ ಅನ್ವಯವಾಗುವಂಥ ಸ್ವಾರಸ್ಯ ಕಾಳಿದಾಸ ಇಟ್ಟ. ಅದನ್ನು ನಾನು ಹಿಂದೆ ಕಾಳಿದಾಸನ ಕುಮಾರ ಸಂಭವಾದಿಗಳು ಮತ್ತು ಕಾಳಿದಾಸನ ಕಾವ್ಯ ಸಂಸ್ಕೃತಿಯಲ್ಲಿ ವಿಸ್ತರಿಸೋದ್ರಿಂದ ಮತ್ತೆ ಹೇಳೋಕ್ಕೆ ಹೋಗೋಲ್ಲ. ಅಂದರೆ ಕಾಳಿದಾಸ ಶೃಂಗಾರವನ್ನು ಎಲ್ಲಿಡಬೇಕೋ ಅಲ್ಲಿಡಬಲ್ಲ, ಅದರ ಮೂಲಕವಾಗಿ ಶಾಂತಿ ವೈರಾಗ್ಯ ಇತ್ಯಾದಿಗಳನ್ನು ಧ್ವನಿಸಬಲ್ಲ. ಆ ಬಗೆಯಲ್ಲಿ ಸಂದರ್ಭಗಳನ್ನು ಕ್ರಿಯೇಟ್ ಮಾಡ್ತಾನೆ. ಇದು ಬಹಳ ವಿಶಿಷ್ಟವಾದದ್ದು, ಅದನ್ನು ನಾವು ಗಮನಿಸಿಕೊಳ್ಬೇಕು. ಇರಲಿ, ತಾತ್ಪರ್ಯ ಏನಂದರೆ ಎಷ್ಟೆಷ್ಟು ಗಮನಿಸಿಕೊಂಡಿದ್ದರೂ ನಮಗೆ ಬೇಕಾಗಿದ್ದನ್ನು ಅಲ್ಲಿಂದ ಅನಾಮತ್ತಾಗಿ ತೆಗೆದುಕೊಳ್ಳುವಷ್ಟು ಈಗೆಲ್ಲ ಇರುವಂತೆ ಏನು ಇಂಡೆಕ್ಸ್ಗಳ ಕೆಟಲಾಗ್ಗಳ ಇಂಟರ್ನೆಟ್ಗಳ ಡೌನ್ಲೋಡು ಅಪ್ಲೋಡ್ಗಳ ಎಲ್ಲವನ್ನು ವಾಚೋ ವಿಧೇಯವಾಗಿ ಮಾಡಿಕೊಂಡಿದ್ರಲ್ಲ. ಈ ಪೂರ್ವ ಕವಿಗಳ ಕಾವ್ಯ ರಚನಾ ಸಿದ್ಧತೆ ತುಂಬ ದೊಡ್ಡದಾದದ್ದು ಅನ್ನುವುದನ್ನು ನಾವು ಮರೆಯುವಂತೆ ಇಲ್ಲ. ಆಮೇಲೆ ಆ ಒಂದು ಸುಂದರವಾದ ಸಂದರ್ಭದಲ್ಲಿ ಕವಿ ಮತ್ತೊಂದು ಕಾಳಿದಾಸನ ಪದ್ಯವನ್ನು ಅನ್ವಯ ಮಾಡಿಕೊಳ್ತಾನೆ. ಅದು ವಿಕ್ರಮೋರ್ಷಿಯದ 4ನೇ ಅಂಕದಲ್ಲಿ ಬರುವ ತನ್ವಿ ಮೇಘ ಜಲಾರ್ದ್ರ ಪಲ್ಲವತಯ ಅನ್ನುವುದರ ಛಾಯೆಯಂತೆ ಕಾಣಿಸುತ್ತದೆ. ಅಲರಲರ್ಗಣ್ ಮುಗುಳ್ನಗೆ ಮಡಲ್ ತೊಡೆ ತುಂಬಿ ಕುರುಳ್ ತಳಿರ್ ತಳಂಗೊಳೆ ಮೊಲೆ ಕೆಂಪು ಕೆಂಪು ಕೊನೆ ಸೆಳ್ಳುಗುರುಗಳು ಕುಡಿತೋಳ್ ನಯಂ ನಯಂ ನೆಲೆ ಭಂಗಿ ಭಂಗಿ ಪದವಣ್ ಬೆಳರ್ವಾಯ್ ಪರತಲ್ಲಿದೆಂತೋ ಕೋಮಲಲತೆ ಪೇಳಿ ಮನ್ನಿಯ ಪೇಳಿಂ ಎನ್ನಿನಿಯಳಂ ಮರೆಗೊಂಡುದೋ ಸೂರ್ಯಗೊಂಡುದೋ. ಅವನು ಅರಿಕೇಸರಿ ಇವಳು ವಿರಹದಲ್ಲಿದ್ದರೆ ತಾನು ಒದ್ದಾಡಿಕೊಂಡು ಉದ್ಯಾನದಲ್ಲಿ ವಿಹಾರ ಮಾಡ್ತಾ ಬರ್ತಾ ಇದ್ದಾನೆ. ಅಲ್ಲಿ ಮೀಟ್ ಮಾಡ್ತಾರೆ ಅಂತ. ಮತ್ತು ಇದು ಶಾಕುಂತಲದ 3ನೇ ಅಂಕದಲ್ಲಿ ಬರುವ ಸಂದರ್ಭವೇ. ಒಂದು ಕಡೆಗೆ ಶಕುಂತಲೆ ಮಾಲಿನಿ ತೀರದಲ್ಲಿ ವಿರಹಾಗ್ನಿ ಸಂತಪ್ತಿಯಾಗಿದ್ದಾಗ ದುಷ್ಯಂತ ತಾನೂ ಒದ್ದಾಡಿಕೊಂಡು ಬರ್ತಾನೆ. ಹಾಗೆ ಬರುವಾಗ ಇಬ್ಬರ ಭಾವಗಳನ್ನು ಕವಿ ಜೊತೆಯಾಗಿ ಹೇಳ್ಕೊಂಡು ಬರ್ತಾನೆ. ಇಲ್ಲಿ ಹಾಗೆ ಆಗಿದೆ. ಅವನು ಸುಭದ್ರೆ ಎಲ್ಲಿದ್ದಾಳೆ ಈ ಉದ್ಯಾನದಲ್ಲಿ
ಎಲ್ಲ ಕಡೆಯಲ್ಲೂ ವಿಭಕ್ತಳಾಗಿಬಿಟ್ಟಿದ್ದಾಳಲ್ಲ. ಅಲರ್ಗಣ್ ಹೂಗಳಂತೆ ಅವಳ ಕಣ್ಣಿರ್ತಕ್ಕಂಥದ್ದು, ಮತ್ತು ಹೂಗಳ ಗುಚ್ಛದ ಹಾಗೆ ಅವಳ ಮುಗುಳ್ನಗೆ ಇರುವಂಥದ್ದು, ಬಾಳೆ ದಿಂಡಿನಂತೆ ತೊಡೆ ಇರುವುದು, ಇದೆಲ್ಲ ರೆಗ್ಯುಲರ್ ಅನಾಟಮಿ ಬಂದುಬಿಡುತ್ತೆ. ಹಾಗೆ ತುಂಬಿಗಳ ಹಾಗೆ ಕುರುಳಿರ್ತಕ್ಕಂಥದ್ದು, ತಳಿರ್ ಅಂದರೆ ಚಿಗುರುಗಳ ಹಾಗೆ ಅವಳ ಕೈ ಇರ್ತಕ್ಕಂಥದ್ದು, ಆಮೇಲೆ ಫಲಗಳ ಹಾಗೆ ಅವಳ ಸ್ತನ ಇರತಕ್ಕಂಥದ್ದು, ಮತ್ತು ಆ ಲತಾಂತ ಮತ್ತು ಕೆಂಪಾದ ಕೊನೆಗಳಿರ್ತಕ್ಕಂಥ ಚಿಗುರುಗಳ ಹಾಗೆ ಅವಳ ಸೆಳ್ಳುಗುರುಗಳು, ಮತ್ತು ಆ ಕೋಮಲವಾದ ಬಳ್ಳಿಗಳ ಹಾಗೆ ತೋಳಿರ್ತಕ್ಕಂಥದ್ದು. ಇಲ್ಲೆಲ್ಲ ಮತ್ತೆ ಮತ್ತೆ ಪದಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದಾನೆ. ಕೆಂಪು ಕೆಂಪು ಕೊನೆ ಸೆಳ್ಳುಗಳು ಕುಡಿ ತೋಳ್ ನಯಂ ನಯಂ ನೆಲೆ ನೆಲೆ ಭಂಗಿ ಭಂಗಿ ಪದವಣ್ ಬೆಳರ್ವಾಯ್. ಅಂದರೆ ಅವೇ ಇರ್ತಕ್ಕಂಥದ್ದು. ಇವುಗಳಲ್ಲಿ ಎಲ್ಲಿ ಅವಳು ಹೊರಟೋಗ್ಬಿಟ್ಟಿದ್ದಾಳೋ, ಎಲ್ಲಿ ಮರೆಯಾಗಿದ್ದಾಳೋ ಗೊತ್ತಾಗ್ತಾ ಇಲ್ಲ ಅಂತ. ಅಂದರೆ ಅವಳು ತನ್ನ ಶರೀರವನ್ನೇ ಈ ಉದ್ಯಾನದಲ್ಲಿ ವಿಭಕ್ತ ಮಾಡಿಬಿಟ್ಟಿದ್ದಾಳ ಅನ್ನುವಂತೆ. ಹೀಗೆ ತಾನೇ ಒದ್ದಾಡಿಕೊಂಡು ಅವಳನ್ನು ಹುಡುಕೊಂಡು ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವಳನ್ನು ನೋಡ್ತಾನೆ. ನೋಡಿದಾಗ ಈ ವಿರಹಶಯ್ಯೆಯಲ್ಲಿ ಅವಳು ಮಲಗಿದ್ದಾಳೆ. ಸಸಿಯಂತೆ ಸೊಗೈಸು ವಸಿಯಳಂ ಕಂಡು, ಹಸಿಯಳ್ಳಂತಂದರೆ ಸ್ವರ್ಗ ಹೋಗಿರ್ತಕ್ಕಂಥವಳು. ಸರಸ ಮೃಣಾಳನಾಳ ವಲಯಂಗಳೊಳು ಉಜ್ವಳ ವೃತ್ತ ಮೌಕ್ತಿಕಾಭರಣ ಗಣಂಗಳೊಳ್ ಶಶಿಕರಂಗಳೊಳ್ ಆರದೆ ಬೇಟದೊಳ್ ಕನಲ್ ದುರಿವೆದೆ ನೋಡಲ್ ಒಡನಾರದದೇನ್ ಅಮರ್ದಿಂದೆ ತೊಯ್ದು ಕಪ್ಪುರವೋ ಅಳುಂಕಿದಜಂ ಕಡೆದು ಕಂಡರಿಪಂ ಬಲಮೆನ್ನ ನಲ್ಲಳಂ ಅಂತ ಬಾಣಭಟ್ಟನ ಕಾದಂಬರಿಯ ವರ್ಣನೆಯ ಭಾಗಗಳನ್ನು ಹಾಗೇ ತೆಗೆದುಕೊಂಡಿದ್ದಾನೆ. ಕಾದಂಬರಿಯ ಕಾವ್ಯದಲ್ಲಿ ಬರುವ ಮಹಾಶ್ವೇತೆಯ ವರ್ಣನೆಯನ್ನು ಹಾಗೇ ತೆಗೆದುಕೊಂಡಿದ್ದಾನೆ. ಇವಳು ವಿರಹದಿಂದ ಬಿಳಿಸ್ಕೊಂಡು ಬಿಟ್ಟಿದ್ದಾಳೆ. ಕವಿ ತುಂಬ ಚಮತ್ಕಾರಿ. ಆದರೆ ಅವಳು ಮಹಾಶ್ವೇತೆ ಹುಟ್ಟಿಂದಲೇ ದಗದ್ದಾಯಮಾನವಾದ ಶ್ವೇತಛಾಯೆಯವಳು. ಇವಳಿಗೆ ಆ ಬಿಳುಪನ್ನು ಹೇಗೆ ಅನ್ವಯ ಮಾಡೋದು? ಅಲ್ಲಿ ಅವನು ಹೇಳ್ತಾನೆ, ಶಂಕದಿ ಕಡೆದರು ಅಂತೆಲ್ಲ ನಾಗವರ್ಮ ಶುರು ಮಾಡಿಕೊಳ್ತಾನೆ. ಕರ್ನಾಟಕ ಕಾದಂಬರಿಯಲ್ಲಿ ಬಾಣಭಟ್ಟ ಹೇಳ್ತಾನೆ, ಅಮೃತದಿಂದ, ಚಂದ್ರಕಿರಣದಿಂದ, ಚಂದ್ರಕಾಂತ ಶಿಲೆಯಿಂದ, ಹಿಮಾಚಲದ ಕಾಂತಿಯಿಂದ, ಶಿವನ ಅಟ್ಟಹಾಸದಿಂದ ಇದರಿಂದ ಎಲ್ಲ ನಿರ್ಮಾಣ ಮಾಡಿದ್ರು ಅನ್ನುವಂತೆ ಕಾಣಿಸುತ್ತದೆ ಅಂತ ಅಷ್ಟು ಶ್ವೇತವಾಚಕ ಶಬ್ದಗಳನ್ನು, ವಸ್ತುಗಳನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಬರೀ ಶ್ವೇತ ಅಲ್ಲ, ಅವಳು ಮಹಾಶ್ವೇತ ಅನ್ನೋದನ್ನು ಅನ್ವಯ ಮಾಡ್ತಾನೆ. ಅವಳ ತಪಸ್ಸಿನಂತೆ ಅವಳು ಕಾಣ್ತಾ ಇದ್ದಳು ಅಂತ. ಅದನ್ನು ಇಲ್ಲಿ ವಿರಹದಲ್ಲಿ ಬಿಳಿಸಿಕೊಂಡವಳಾದ್ದರಿಂದ ಹಾಗೆ ಕಾಣಿಸ್ತಾ ಇದ್ಲು ಅಂತ ಹೇಳ್ಬಿಟ್ಟು ಭಾಳ ಸೊಗಸಾದ ಒಂದು ಕ್ರಿಯೇಟಿವ್ ಆಗಿರುವ ಐಡಿಯಾ ಅವನಿಗೆ ಹೊಳೆದಿದೆ. ಅವಳ ದೇಹ ಹೇಗಿದೆ ಅಂತಂದರೆ ಚಂದ್ರಕಿರಣಗಳಿಂದ, ತಾವರೆಯ ದಂಟೆಯಿಂದ, ಮುತ್ತಿನ ಹಾರಗಳಿಂದ, ಹೀಗೆ ಅಮೃತದಿಂದ, ಕರ್ಪೂರದ ಹಳಕಿನಿಂದ, ಇದೆಲ್ಲದರಿಂದಲೂ ಅವಳನ್ನು ಮಾಡಿದ್ದಾರಾ ಅನ್ನುವಂಥ ರೀತಿಯಲ್ಲಿ ಆ ವರ್ಣನೆ ಬರುತ್ತದೆ ಅಂತ. ಮತ್ತು ಅವಳ ಹಾಸಿಗೆ ಏನಾಗಿದೆ, ವಿರಹಶಯ್ಯೆ, ಅದನ್ನು ನೋಡಿ ಅವಳ ಬಾಡಿಯ ನಾಟಮಿನ್ನು ಊಹೆ ಮಾಡಿಕೊಳ್ತಕ್ಕಂಥದ್ದು. ಇದು ಭಾಸನ ಸ್ವಪ್ನವಾಸವ ದತ್ತದಲ್ಲಿ ಶಯ್ಯಾನಾವನತ ಮೃದೂತ್ತರ ಛದ ನವ್ಯಾಕುಲ ಪ್ರಚ್ಛದಂ ಅಂತೆಲ್ಲ ಒಳ್ಳೆ ಶರ್ಲಾಕ್ ಹೋಮ್ಸಿನ ತರಹ ಪದ್ಮಾವತಿ ಇಲ್ಲಿಗೆ ಹಾಸಿಗೆಯ ಮೇಲೆ ಬಂದು ಮಲಗಿಲ್ಲ. ಕಾರಣ ಹಾಸಿಗೆ ಹಳ್ಳ ತಗ್ಗು ಎಲ್ಲ ಹಾಗಾಗಿಲ್ಲ, ಹೊದ್ದಿಗೆ ಸುಕ್ಕಾಗಿಲ್ಲ. ಅವಳು ತಲೆನೋವಿತ್ತು ಅಂತಾರೆ, ತಲೆನೋವಿಗೆ ಏನಾದರೂ ಲೇಪನ ಹಚ್ಚಿಕೊಂಡಿದ್ದರೆ ಅದು ದಿಂಬಿಗೆ ಅಂಟಿಕೊಂಡಿದ್ದಲ್ಲ. ಹೀಗೆಲ್ಲ ಆಗಿದ್ದರಿಂದ ಅವಳು ಇಲ್ಲಿಗೆ ಬಂದಿಲ್ಲ ಅಂತ ಶರ್ಲಾಕ್ ಹೋಮ್ಸನ ತಾತ ಇದ್ದಂತೆ ವರ್ಣನೆ ಮಾಡ್ತಾನೆ. ತುಂಬ ಸುಂದರವಾದಂಥ ಸಂದರ್ಭ. ಹಿಂದೆ ಅದನ್ನು ಹೇಳಿದ್ದೀನಿ. ಇಲ್ಲಿ ಶ್ರೀಹರ್ಷ ರತ್ನಾವಳಿಯಲ್ಲಿ ಅವಳು ಬಂದು ವಿರಹಶಯ್ಯೆಯಲ್ಲಿ ಮಲಗಿ ಹೋದ ಮೇಲೆ ಎಲ್ಲಿ ಒತ್ತಡ ಬಿದ್ದಿದೆ, ಎಲ್ಲಿ ಹೂಗಳು ಜಜ್ಜಿ ಹೋಗಿವೆ, ಎಲ್ಲಿ ಅವಳು ಅಕ್ಷತವಾಗಿದೆ ಅವುಗಳು, ಅದನ್ನು ನೋಡಿಬಿಟ್ಟು ಇವಳು ಎದೆ ವಿಸ್ತಾರವಾಗಿದೆ, ನಿತಂಬ ವಿಸ್ತಾರವಾಗಿದೆ, ಸೊಂಟ ತೆಳ್ಳಗಿದೆ, ತೋಳು ಇಲ್ಲಿಂಗಿತ್ತಿಟ್ಟಿದ್ಲು, ಹಾಗೆ ಈ ರೀತಿಯಾಗಿ ಮಾಡ್ತಾನೆ. ಅವನು ಎಲ್ಲಿವರೆಗೂ ಹೋಗ್ತಾನೆ ಅಂತಂದರೆ, ಬ್ರಹ್ಮ ಇವಳನ್ನು ನಿರ್ಮಾಣ ಮಾಡುವಾಗ ಮುಖ ಗಿಖ ತಿದ್ದಬೇಕು ಅಂತಂದರೆ ಹೇಗೋ ಹಿಡ್ಕೋಬೇಕಲ್ಲ, ಗ್ರಿಪ್ ಇರಬೇಕಲ್ಲ. ಇಲ್ಲದೇ ಕಣ್ಣು ನಿರ್ಮಲವಾಗಿ ಬರೆಯೋದಕ್ಕೆ ಹೋಗ್ಬಿಟ್ಟಿದ್ರು ಮೆಳ್ಳಗಣ್ಣು ಆಗಿಬಿಟ್ರೆ, ಮೂಗು ಸರಿಯಾಗಿ ಬರೆಯೋಕ್ಕೆ ಹೋಗ್ಬಿಟ್ಟಿದ್ನು ಮಾರಗಲ ಆಗಿಬಿಟ್ರೆ, ವಟ್ರಸುಳಿ ಥರ ಆಗಿಬಿಟ್ರೆ ಗತಿ ಏನು? ಈ ಕಾರಣದಿಂದ ಅವಳು ಸೊಂಟದಲ್ಲಿ ಗಟ್ಟಿಗೆ ಹಿಡ್ಕೊಂಡಂತೆ. ಹಿಡ್ಕೊಂಡಿದ್ದರಿಂದ ಅಮುಕಿ ಸೊಂಟ ತೆಳ್ಳಗಾಗ್ಬಿಡ್ತು ಅಂತ ಕಲ್ಪನೆಗಳನ್ನು ಹೇಗೆ ಮಾಡ್ತಾರೆ ಎನ್ನುವುದಕ್ಕೆ ಇದು ಸಾಕ್ಷಿ. ಅದನ್ನೆಲ್ಲವನ್ನು ಪಂಪ ಯಥೋಚಿತವಾದ ರೀತಿಯಲ್ಲಿ ತೆಗೆದುಕೊತಾನೆ. ವೃತ್ತ ಕುಚಂಗಳಿಂದುದಿರ್ದ ಚಂದನದೊಳ್ ತಳಿರ್ವಾಸು ಬೆಳ್ಪನಾಳ್ ದತ್ತು ದುಕೂಲಬದೊಂದು ಮಡಿವಾಸಿದ ಮಾಳ್ಕೆ ಒಲಾಯ್ತು ಮೆಯ್ಯ ನಿಕ್ಕುತ್ತಿರೆ ಪತ್ತಿ ಕೆಂದಳಿಗಳು ಅಚ್ಚುಗಳಚ್ಚಿರದಂತೆ ಕಾಮನಚ್ಚೊತ್ತಿದ ಬೇಟದಚ್ಚುಗಳ ಮಾಳ್ಕೆಗಳು ಇರ್ತದು ಮೈ ಸುಭದ್ರಯ ಅಂಥೇಳಿ ಅವಳ ದೇಹದ ಮೇಲೆ ಈ ಚಂದನಾದಿ ಶೈತ್ಯೋಪಚಾರಗಳು ಮಾಡಿದ್ದಾರೆ. ಆ ದೇಹ ವಿರಹಶಯ್ಯೆ ಮೇಲೆ ಬಿದ್ದಿದೆ. ಆ ಮೈ ತಾಪದಿಂದ ಹಚ್ಚಿದ ಚಂದನ ಎಲ್ಲ ಆಗಿಂದಾಗಲೇ ಒಣಗಿ ಹೆಕ್ಕಳೆಯಾಗಿ ಉದುರಿ ಹೋಗಿಬಿಟ್ಟಿದೆ. ಆ ಉದುರು ಹೋಗಿ ಅದು ಕೂಡ ತನ್ನ ಬಣ್ಣವನ್ನು
ಬಿಳುಪನ್ನು ಶಯ್ಯೆಗೆ ಕೂಡ ಕೊಟ್ಟಿದೆ. ಇದೆಲ್ಲ ನೋಡಿದ್ರೆ ಈ ತನ್ನ ದೇಹವನ್ನೇ ಅವಳು ಅಚ್ಚೊತ್ತು ಬಿಟ್ಟಿದ್ದಾಳ ಈ ಶಯ್ಯೆಯ ಮೇಲೆ ಅನ್ನುವಂತೆ ಮನ್ಮಥನೇ ಇವಳನ್ನು ಇಂಪ್ರಿಂಟ್ ಮಾಡಿಬಿಟ್ಟಿದ್ದಾನೆ, ಇವಳನ್ನು ಎರಕ ಹೊಯ್ದಿದ್ದಾನೆ ಈ ಶಯ್ಯೆ ಮೇಲೆ ಅಂತ ಅನ್ನಿಸ್ತಾ ಇದೆ ಅಂತ. ಅಷ್ಟೊತ್ತಿಗೆ ಅವಳು ಎದ್ದು ಹೋಗಿದ್ದಾಳೆ. ಅಂದರೆ ಆ ಪೂರ್ವ ಕವಿಗಳದ ಎಷ್ಟೆಷ್ಟು ಪ್ರಭಾವ ಪಂಪನ ಮೇಲಾಗಿದೆ ಅಂತ ಅನ್ನುವುದನ್ನು ನೋಡಬೇಕು. ಈ ಮಟ್ಟದಲ್ಲಿ ಕುಮಾರವ್ಯಾಸ ಪೂರ್ವ ಕವಿಗಳನ್ನು ಅನಾಮತ್ತಾಗಿ ತೆಗೆದುಕೊಳ್ಳೋದಿಲ್ಲ. ಇದು ನಾವು ಗಮನಿಸಬೇಕು. ಒಂದು, ಅವನು ಅಷ್ಟಾಗಿ ಪಂಪನಷ್ಟು ಇವುಗಳನ್ನು ಓದಿರಲಾರ. ಎಷ್ಟೋ ಕಡೆ ಕುಮಾರವ್ಯಾಸ ಮಾಘಾದಿಗಳಿಂದ ತೆಗೆದುಕೊಂಡಿದ್ದಾನೆ ಅಂತಂದರೆ ಪಂಪನಿಂದ ತೆಗೆದುಕೊಂಡಿರೋದು ಗೊತ್ತಾಗುತ್ತೆ. ಅವನು ಪಂಪನನ್ನು ಚೆನ್ನಾಗಿ ಓದಿಕೊಂಡಿದ್ದ. ಮಾಘನಿಂದ ಪಂಪ, ಪಂಪನಿಂದ ಕುಮಾರವ್ಯಾಸ, ಈ ರೀತಿಯಾದ ಒಂದು ಪ್ರಕರಣಗಳನ್ನು ನಾವು ಕಾಣ್ತೀವಿ. ಜೊತೆಗೆ ಪಂಪ ಮಾಡಿದ್ದನ್ನು ಬೇರೊಂದು ಕಡೆ ಇನ್ನೊಂದು ಸಂದರ್ಭದಲ್ಲಿ ಬಳಸ್ಕೊಳ್ಳುವಂಥದ್ದು ಹೀಗೂ ಉಂಟು. ಆದರೆ ಪಂಪನ ವ್ಯಾಸಂಗ, ಸಂಸ್ಕೃತ ಸಾಹಿತ್ಯದ ವ್ಯಾಸಂಗ ಕುಮಾರವ್ಯಾಸನಿಗಿಂತ ಸಹಜವಾಗಿಯೇ ದೊಡ್ಡ ಪ್ರಮಾಣದ್ದು. ಇದನ್ನು ನಾವು ಗಮನಿಸ್ತೀವಿ. ಮತ್ತು ಇನ್ನೊಂದು ಏನೆಂದರೆ, ನನಗೆ ನನ್ನ ಅಧ್ಯಯನದ ವ್ಯಾಪ್ತಿಯೊಳಗೆ ಬಂದದ್ದು ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಎಸ್ ವಿ ರಂಗಣ್ಣನವರು ಹೇಳಿಬಿಟ್ರು. ವಸ್ತುತಃ ಕುಮಾರವ್ಯಾಸನ ರೂಪಕಕ್ಕಿಂತ ಅತಿಶಯೋಕ್ತಿ ಹೆಚ್ಚಾಗಿ ಕಾಣಿಸುತ್ತದೆ. ಇಟ್ಸ್ ಎ ಟೆಕ್ನಿಕಲ್ ಅನಾಲಿಸಿಸ್. ರೂಪಕ ಬೇರೆ, ಅತಿಶಯೋಕ್ತಿ ಬೇರೆ ಅನ್ನೋದು ಅಲಂಕಾರ ಶಾಸ್ತ್ರದ ಸಮಯ. ಅದರೊಳಗೇನು ವ್ಯತ್ಯಾಸ, ಅದನ್ನು ಹೀಗೆ ಹೇಳಿದ್ರೆ ಏನು, ಹಾಗೆ ಹೇಳಿದ್ರೆ ಏನು ಅಂದರೆ ಏನೂ ಇಲ್ಲ. ಮೈಸೂರು ಪಾಕ್ ಅಂದರೆ ಏನು, ಅಥವಾ ಸೋನ್ ಪಪ್ಪಡಿ ಅಂದರೆ ಏನು, ಎಲ್ಲ ಕಡಲೆ ಹಿಟ್ಟು ಎಲ್ಲ ಸಕ್ಕರೆನಲ್ಲೇ ಮಾಡಿರೋದಲ್ವ ಅಂದರೆ ಏನೂ ಇಲ್ಲ. ಆದರೆ ಇಫ್ ಯು ಕಮ್ ಟು ಸೈನ್ಸ್ ಯು ಹ್ಯಾವ್ ಟು ಕಾಲ್ ಇಟ್ ಆಸ್ ದಟ್. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಗುರುತಿಸೋದಕ್ಕೆ ಅನುಕೂಲವಾಗಲಿ ಅಂತ. ಕುಮಾರವ್ಯಾಸನ ಸ್ವಭಾವ ಸಹಜವಾದ ರೀತಿಯಲ್ಲಿ ಉತ್ಪ್ರೇಕ್ಷೆ ಬರುತ್ತದೆ, ಅತಿಶಯೋಕ್ತಿ ಬರ್ತದೆ. ಅತಿಶಯೋಕ್ತಿ ಮತ್ತೂ ಹೆಚ್ಚು. ಬಾಣಭಟ್ಟ ಹೇಳ್ತಾನೆ ಉತ್ಪ್ರೇಕ್ಷಾ ದಾಕ್ಷಿಣಾತ್ಯಾನಾಮ್ ಅಂತ. ದಾಕ್ಷಿಣಾತ್ಯ ಕವಿಗಳಲ್ಲಿ ಹೆಚ್ಚಾಗಿ ಉತ್ಪ್ರೇಕ್ಷೆ ಕಂಡು ಬರ್ತದೆ ಅಂತ. ಆ ಮಟ್ಟಕ್ಕೆ ನೋಡಿದ್ರೆ ಕುಮಾರವ್ಯಾಸ ಮತ್ತು ಷಡಕ್ಷರಿ ಇವರುಗಳಲ್ಲೆಲ್ಲ ಉತ್ಪ್ರೇಕ್ಷಾ ವಲ್ಲಭರು ತುಂಬ ವಿಶೇಷವಾಗಿ ಕಾಣುತ್ತದೆ. ಪಂಪನಲ್ಲಿ ಈ ಮಟ್ಟದ ಅತಿಶಯೋಕ್ತಿ ಉತ್ಪ್ರೇಕ್ಷೆಗಳು ಕಂಡು ಬರೋಲ್ಲ. ಹೇಳಿ ಕೇಳಿ ಅವನು ಹಿತಮಿತ ವಚನ. ಯಾರು ಮಾತುಗಾರರಾಗ್ತಾರೆ, ವಾಚಾಳಿಗಳಾಗ್ತಾರೆ, ಪುಂಖಾನುಪುಂಖವಾಗಿ ಕಲ್ಪನೆಗಳ ಮೇಲೆ ಕಲ್ಪನೆಗಳನ್ನು ಒಡ್ಡುತ್ತಾ ಬರ್ತಾರೆ, ಅವರಲ್ಲಿ ಉತ್ಪ್ರೇಕ್ಷೆಗಳು ಅತಿಶಯೋಕ್ತಿಗಳು ಸಹಜವಾಗಿ ಹೆಚ್ಚಾಗಿರ್ತದೆ. ಲೋಕದ ಅಬ್ಸರ್ವೇಷನ್ನಲ್ಲೂ ನೋಡಿ, ಪಂಪನಲ್ಲಿ ದೃಷ್ಟಾಂತ, ಉಪಮೆ, ಸ್ವಭಾವೋಕ್ತಿ, ವಿರಳವಾಗಿ ಶ್ಲೇಷಾನುಪ್ರಾಣಿತವಾದಂಥ ವ್ಯತಿರೇಕ, ಅಪನ್ಮತಿ, ಈ ಥರ ಕೆಲವೊಂದು ಅಲಂಕಾರಗಳು ಕಂಡುಬರುತ್ತವೆ. ಅಂದರೆ ಕವಿ ಮನೋಧರ್ಮ ಅವರು ವರ್ಣನೆ ಮಾಡುವ ರೀತಿಯನ್ನು ನಿರ್ಧಾರ ಮಾಡಿಸ್ಕೊಳ್ತದೆ ಅಂತ ಅನಿಸುತ್ತದೆ. ಒಬ್ಬೊಬ್ಬರ ಅಪ್ರೋಚ್ ಒಂದೊಂದಿರುತ್ತೆ ಒಂದು ವಸ್ತುವಿನ ಕುರಿತು ವರ್ಣನೆ ಮಾಡೋದಕ್ಕೆ. ಆ ರೀತಿಯಲ್ಲಿ ನೋಡಿದಾಗ ಪಂಪನ ಮನೋಧರ್ಮ ಯಾವುದುಂಟು ಅದು ತೂಗಿ ತೀಡಿ ನೋಡುವಂಥದ್ದು. ಅದಕ್ಕೆ ಈ ಉತ್ಪ್ರೇಕ್ಷೆಗಳು ಅತಿಶಯೋಕ್ತಿಗಳು ಅಷ್ಟಾಗಿ ಒಗ್ಗಿ ಬರುವಂಥದ್ದಲ್ಲ. ಇದೆ ಅವನಲ್ಲಿ ಅಲ್ಲಿ ಇಲ್ಲಿ ಉತ್ಪ್ರೇಕ್ಷೆ ಅತಿಶಯೋಕ್ತಿಗಳು ಇವೆ. ಅವೆಲ್ಲ ಇಲ್ಲದೆ ಕವಿ ಇರೋದಿಲ್ಲ. ಎಲ್ಲ ಅಲಂಕಾರಗಳ ಜೀವಾಳ ಅತಿಶಯೋಕ್ತಿ ಅಂತ ಕೃಷ್ಣಮೂರ್ತಿ ಅಂತ ವಿದ್ವಾಂಸರುಗಳು ಹೇಳ್ತಾರೆ. ಆದರೆ ಪ್ರಮಾಣ ಇಲ್ಲೆಲ್ಲ ಕಡೆಗೆ ಬರ್ತಕ್ಕಂಥದ್ದು ಪ್ರಮಾಣ. ಕುಮಾರವ್ಯಾಸನಲ್ಲಿ ಎತ್ತಿಕೊಂಡ ತಕ್ಷಣವೇ ಇವು ಬರುವಂತೆ, ಪಂಪನಲ್ಲಿ ಬರುವಂಥದ್ದಲ್ಲ. ಇದು ನಾವು ಗಮನಿಸಬೇಕಾದಂಥದ್ದು. ಇವತ್ತು ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಅಥವಾ ಇನ್ಯಾವುದೇ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಅವರುಗಳು ಯಾವ ಮೌಲ್ಯಗಳನ್ನು, ಯಾವ ಪದ್ಧತಿಗಳನ್ನು ಗೌರವಿಸಿ ಅದಕ್ಕೆ ಹೆಗಲಣಿಯಾಗಿರಬೇಕು ಅಂತ ಮಾಡಿದ್ರೋ ಆ ಜಾಡನ್ನು ನಾವು ಇಟ್ಕೊಂಡು ನೋಡಿದ್ರೆ ನ್ಯಾಯ. ಅದನ್ನು ಬಿಟ್ಟು ನಾವು ನಮ್ಮದೇ ಯಾವುದೇ ಸ್ಟ್ಯಾಂಡರ್ಡ್ ಇಟ್ಕೊಂಡು ಅದರೊಳಗೇ ನೋಡ್ತೀವಿ ಅಂತಂದರೆ ಆ ಕವಿಗಳು ನಮಗೆ ಕೊಡುವಷ್ಟು ಆನಂದ ಕೊಡೋದಿಲ್ಲ. ಅದನ್ನು ಗಮನಿಸಿಕೊಳ್ಳಬೇಕು. ನಿನ್ನೆ ನಾನು ಹೇಳ್ತಾ ಇದ್ದೆ, ಪಂಪ ಒಂದು ರಾಗವನ್ನು ಮೆನ್ಷನ್ ಮಾಡ್ತಾನೆ, ಅದು ಹಿಂದೋಳ ಅಂತ. ಅಲ್ಲಿ ನೋಡಿ, ಮನಂಗೊಳೆ ನಡವಿಡೆ ನೋಡಿಯಂ ಕಿವಿ ನಿಂದೋಳ, ಛಂದಸ್ಸಿಗೋಸ್ಕರ ಇಂದೋಳ ಅಂತ ಮಾಡಿದ್ದಾನೆ. ಯಾಕೆಂದರೆ ಚಂಪಕಮಾಲೆಯಲ್ಲಿ ಎರಡು ಗುರುಗಳು ಒಟ್ಟಿಗೆ ಬರೋ ಸಾಧ್ಯತೆಯೇ ಇಲ್ಲ. ಕಿವಿ ನಿಂದೊಳ ದಿಂಚರ ಕಾಂತು ಮಿಂತು ಕೋಮಳೆಯಸು ಮತ್ತಂ ಆಯಲ್ ಒಡಲಿರ್ದುದು ಎಮ್ಮೆಯ ಸೈಪು ಭೂಪತಿ ಅಂತ ಹೇಳಿ ಅರ್ಜುನನಿಗೆ ಅವನ ಸ್ನೇಹಿತ ಹೇಳ್ತಾ ಇದ್ದಾನೆ. ಇಲ್ಲಿ ಆ ಹಿಂದೋಳ ಅನ್ನುವಲ್ಲಿ ಹಿಂದೋಳ ಕಾಣಿಸಿಕೊಳ್ಳುತ್ತದೆ. ಅದು ವಸಂತ ಋತು. ಆ ಕಾಲದಲ್ಲಿ ಹಿಂದೋಳ ರಿಷಭ ಪಂಚಮ ಎರಡೂ ಸ್ವರಗಳಿಂದ ಕೂಡಿತ್ತು ಅಂತ ಹೇಳ್ಬಿಟ್ಟಂತಾರೆ. ಅದೇ ರಾಮರಾಜಭೂಷಣ ಅಂತ ವಿಜಯನಗರದ ಕೊನೆಗಾಲದಲ್ಲಿದ್ದಂಥ ಕವಿ ಭಟ್ಟುಮೂರ್ತಿ ಅಂತ, ಅದೇ ವಸುಚರಿತ್ರೆ ಬರೆದವನು. ಅವನು ಸಂಗೀತ ರಹಸ್ಯ ಕಲಾನಿಧಿ ಅಂತ ಅವನಿಗೆ ಬಿರುದು ಉಂಟು. ತುಂಬ ಸಂಗೀತ ಸೂಕ್ಷ್ಮಗಳನ್ನು ಇಟ್ಕೊಂಡಿದ್ದಾನೆ. ಅರಿಗಾ ಪಂಚಮಮೇವ ಸಂಗಿ ಎನ್ನುವ ಒಂದು ಪದ್ಯದಲ್ಲಿ ಆ ಒಂದು ಹಿಂದೋಳ ರಾಗ ಆ ಹೊತ್ತಿಗೆ ಪಂಚಮ ಮತ್ತು ರಿಷಭ ಸ್ವರಗಳನ್ನು ಕಳಚಿಕೊಂಡಿತ್ತು, ಔಡವ ರಾಗ ಆಗಿತ್ತು ಅಂತ. ಸಂಪೂರ್ಣ ರಾಗ ಇದ್ದಿದ್ದು ಔಡವ ರಾಗ ಆಯಿತು ಅಂತ. ಯಾವಾಗ ಅದು ಸಂಪೂರ್ಣ ರಾಗ ಆಗಿತ್ತು ಹಿಂದೋಳ, ಆಗ ವಸಂತ ಋತುವಿನಲ್ಲಿ ಅದನ್ನು ಹಾಡ್ತಾಯಿದ್ರು. ಔಡವ ರಾಗ ಆದಾಗ ಶಿಶಿರ ಋತುವಿಂದ ವಸಂತ ಋತುವಿಗೆ ಹೋಗುವ ಋತು ಸಂಧಿಯಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ರು ಅಂತ.
ಅಂದರೆ 2 ಸ್ವರ ಕಳಿಸ್ಕೊಳ್ತಾ ಇದ್ದಂತೆ ಅದನ್ನು ಹಿಂದಕ್ಕೆ ಋತುಸಂಧಿಯ ಕಾಲಕ್ಕೆ ಆರಂಭ ಮಾಡ್ತಾ ಬಂದರು. ಋತುಸಂಧಿ ಅಂದರೆ ಹಿಂದಿನ ಋತುವಿನ ಕೊನೆಯ ಪಕ್ಷ, ಮುಂದಿನ ಋತುವಿನ ಮೊದಲ ಪಕ್ಷ. ಅಂದರೆ ಶಿಶಿರದ ಕೊನೆಯ ಪಕ್ಷ ಅಂತಂದಾಗ ನಮಗೆ ಗೊತ್ತಾಗುತ್ತದೆ ಕಾಮನ ಹಬ್ಬದಿಂದ ಮೊದಲುಗೊಂಡು ಇದು ಚೈತ್ರ ಮಾಸದ ಆರಂಭ ಯುಗಾದಿಯವರೆಗೆ, ಮತ್ತು ಯುಗಾದಿಯಿಂದ ಮೊದಲುಗೊಂಡು ಚಿತ್ರ ಪೂರ್ಣಿಮೆಯವರೆಗೆ ಈ ಒಂದು ತಿಂಗಳ ಅವಧಿ ಋತುಸಂಧಿ ಅಂತ ಕರೀತಾರೆ. ಶಿಶಿರ ವಸಂತ ಋತುಸಂಧಿ ಅಂತ. ಆ ಋತುಸಂಧಿಯಲ್ಲಿ ಹಿಂದೋಳವನ್ನು ಹಾಡ್ತಾಯಿದ್ರು ಅಂತ. ಪಂಪನ ಕಾಲಕ್ಕೆ ಅಪ್ಪಟ ವಸಂತ ಋತುವಿನಲ್ಲಿ ಹಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಕೃಷ್ಣ ಹೇಳಿರ್ತಾನೆ, ಇದನ್ನೆಲ್ಲ ತಿಳ್ಕೊಂಡು ಅವನು ಆ ಮಾಧವಿ ಲತಾ ಮಂಟಪಕ್ಕೆ ಬಂದು ಮಾಧವಿ ಮಂಟಪಮಂ ಪಕ್ಕು ಅವರಿರ್ವರ ನಾಣುಮಂ ನಡುಕುಮಂ ಪತ್ತು ಬಿಟ್ಟು ನುಡಿದಂ. ನೋಡಪ್ಪ, ನೀವು ಸಂಕೋಚ ಪಟ್ಕೊಳ್ಬೇಡಿ. ಕುಡಲಿರ್ಪಂ ಬಲದೇವ ನೆನ್ನನುಜಯಂ ದುರ್ಯೋಧನಂಗೆ ಆನ್ ಒಡಂಬಡನ್ ಈವಳ್ ಅಳ್ತಿಯದಾಗಳುಂ ನಿನಗಿದಲ್ ಪದ್ಮಾಸನಂ ತಾನೇ ನೇರ್ಪಡಿಸಲ್ ಕೂಡಿದ ನಿರ್ಪುದಲ್ತು ನಯಮಿನ್ನೀ ಪೊಳ್ತೆ ಪೊಳ್ತಾಗೆ ನೀನು ಒಡಗೊಂಡು ಇವುದು ಕನ್ನಯ್ಯಂ ತಡೆಯದರ್ ವಿದ್ವಿಷ್ಟ ವಿದ್ರಾವಣ. ನೋಡಪ್ಪ, ನಮ್ಮಣ್ಣ ಬಲದೇವನ್ ಇವಳನ್ನು ದುರ್ಯೋಧನಂಗೆ ಕೊಡಬೇಕು ಅಂತ ಅಂದುಕೊಳ್ತಾ ಇದ್ದಾನೆ. ಒಡಂಬಡನ್ ಅಳ್ತಿಯದ ಆಗಳು ನಿನಗೆ, ಅರೆ ಅಳ್ತಿ ಇವಳ ಪ್ರೀತಿ ನಿನಗಿದೆ. ಪದ್ಮಾಸನಂ ತಾನೇ ನೇರ್ಪಡಿಸಲ್ ಕೂಡಿದನ್, ಪದ್ಮಾಸನ ಬ್ರಹ್ಮ ನಿಮ್ಮಿಬ್ಬರಿಗೂ ಗಂಟು ಹಾಕಿದ್ದಾನೆ. ಹಾಗಾಗಿ ನಯಮಿನ್ ನೀ ಪೊಳ್ತೆ ಪೊಳ್ತಾಗಿ ಹೊತ್ತಾಗ್ತಾ ಇದೆ, ಇಟ್ಸ್ ಟೂ ಲೇಟ್, ಈಗಲೇ ನೀವು ಹೊರಡಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಸೇರಿಸಿ ಕಳಿಸಿಕೊಡ್ತಾನೆ ಅಂತ. ಮೂಲದಲ್ಲಿ ವ್ಯಾಸಭಾರತದಲ್ಲಿ ಯಾವುದೋ ಒಂದು ಉತ್ಸವದಲ್ಲಿ ಅವಳು ಕಾಣಿಸ್ಕೊಳ್ತಾಳೆ. ಅರ್ಜುನ ಅವಳ ಕಡೆಗೆ ಮನಸ್ಸನ್ನು ಕೊಡ್ತಾನೆ. ಆಗ ಹೇಳ್ತಾಳೆ, ಕೃಷ್ಣ ಹೇಳ್ತಾನೆ, ನನ್ನ ತಂಗಿ ಅವಳು, ವರಸೆಯ ತಂಗಿ ಅಂದರೆ ಬೇರೆ ತಾಯಿಯಲ್ಲಿ ಹುಟ್ಟಿದವಳು, ಹೀಗಾಗಿ ನನಗಿಷ್ಟ ಇದ್ದರೆ ನೋಡು, ಸ್ವಯಂವರವಾದರೆ ಅವಳ ಮನಸ್ಸು ಎಲ್ಲಿ ಹೋಗುತ್ತೋ ಹೇಳೋಕ್ಕಾಗೋಲ್ಲ. ಈ ಕಾರಣದಿಂದ ನಿನಗಿಷ್ಟ ಇದ್ದರೆ ನೀನು ಅವಳನ್ನು ಹಾರಿಸಿಕೊಂಡು ಹೋಗು, ನನಗಂತೂ ಸಂತೋಷ ಅಂತ. ಅಂದರೆ ಅರ್ಜುನನ ಇಂಗಿತಕ್ಕೆ ಕೃಷ್ಣ ಪುಷ್ಟಿಯನ್ನು ಕೊಡ್ತಾನೆ. ಒಳ್ಳೆಯವರ ಮನಸ್ಸಿದ್ರೆ ಆಯಿತು ಅಂತ. ಈ ರೀತಿಯಾದದ್ದು ಕೃಷ್ಣ ಈ ಥರ ಅರೇಂಜ್ಮೆಂಟ್ಗಳು ಎಷ್ಟನ್ನು ಮಾಡಿದ್ದಾನೋ ಮಾಡಿಸ್ತಾ ಇದ್ದನೋ. ಹೀಗಾಗಿ ಅಲ್ಲಿಂದಲ್ಲಿಗೇನೆ ರಥದಲ್ಲಿ ಏರಿಸಿಕೊಂಡು ತಕ್ಷಣ ಹೊರಡೋದಾಗುತ್ತದೆ. ಅಲ್ಲಿ ಈ ಸನ್ಯಾಸಿ ಇತ್ಯಾದಿ ಬರೋಲ್ಲ. ಪಂಪನಲ್ಲೂ ಕೂಡ ಅರ್ಜುನ ಸನ್ಯಾಸಿ ಬರೋದಿಲ್ಲ, ಕುಮಾರವ್ಯಾಸನ ಕಾಲಕ್ಕಾಗಲೇ ಬಂದಿತ್ತು. ಮೂಲ ಮಹಾಭಾರತದಲ್ಲಿ ಅರ್ಜುನ ಸನ್ಯಾಸಿತ್ವ ಯಾವುದೂ ಇಲ್ಲ. ಆದರೆ ಕೆಲವು ಪ್ರಕ್ಷೇಪ ಪಾಠಾಂತರಗಳಲ್ಲಿ ಅದಕ್ಕೂ ಮಿಗಿಲಾಗಿ ಈ ಜಾನಪದ ಕಥೆಗಳಲ್ಲಿ ಲೋಕಜೀವನದಲ್ಲಿ ತುಂಬ ಆಕರ್ಷಕವಾಗಿ ಬಂದಿದೆ. ಅದರದ್ದು ಅದೇ ಒಂದು ಮಜಾ. ಕನ್ನಡದ ಯಕ್ಷಗಾನಗಳಲ್ಲಿ, ಚಲನಚಿತ್ರ, ನಾಟಕಗಳಲ್ಲೆಲ್ಲ ಯಥೇಷ್ಟವಾಗಿ ಬಂದಿದೆ. ಆದರೆ ಮೂಲದಲ್ಲಿ ಬಲರಾಮ ಇವಳನ್ನು ದುರ್ಯೋಧನನಿಗೆ ಕೊಡಬೇಕು ಅಂತಿದ್ದಾನೆ ಎನ್ನುವ ಸೂಚನೆ ಎಲ್ಲಿಯೂ ಬರೋಲ್ಲ. ನಾನು ಬಲ್ಲಂತೆ ಸಾಹಿತ್ಯದಲ್ಲಿ ಮೊದಲಿಗೆ ಬಲರಾಮನಿಗೆ ಇವಳನ್ನು ದುರ್ಯೋಧನನಿಗೆ ಕೊಡಬೇಕು ಅಂತಿದ್ದದ್ದು ಪಂಪನಲ್ಲಿ ಕಾಣಿಸುತ್ತದೆ. ಮತ್ತು ಇದು ಒಂದು ಸಂಭವನೀಯವಾದ ಊಹೆ ಮತ್ತು ಕಥಾಶಿಲ್ಪಕ್ಕೂ ಚೆನ್ನಾಗಿರ್ತಕ್ಕಂಥದ್ದು. ಬಲರಾಮನಿಗೆ ಮೊದಲಿಂದಲೂ ದುರ್ಯೋಧನನ ಕಡೆಗೆ ಪಕ್ಷಪಾತ ಇದೆ ಅನ್ನೋದನ್ನು ತೋರ್ಪಡಿಸುವಂತೆ ಇದೆ. ಯಾವಾಗಲೂ ಒಂದಿಷ್ಟು ಗದಾ ಯುದ್ಧವನ್ನು ಅಥವಾ ಮತ್ಯಾವುದನ್ನು ಇವನು ಬಳಿ ಮಲ್ಲ ಯುದ್ಧವನ್ನು ಅಭ್ಯಾಸ ಮಾಡಿದ್ದ ಅನ್ನುವ ಎಳೆಗಳು ಕಾಣಿಸುತ್ತವೆ. ಮತ್ತು ಯುದ್ಧದಲ್ಲಿ ಕೂಡ ದುರ್ಯೋಧನನ ಪರವಾಗಿ ನಿಲ್ಲೋಕ್ಕೆ ಅವನಿಗೆ ಮನಸ್ಸಿದ್ದರೂ ಪಾಂಡವರ ವಿರೋಧವಾಗಿ ನಿಲ್ಲೋಕ್ಕೆ ಮನಸ್ಸಿಲ್ಲದೆ ತಟಸ್ಥನಾಗಿರೋದಕ್ಕೆ, ತಟಸ್ಥತೆ ಅನ್ನೋದು ಯಾವತ್ತೂ ಕೆಡಕಿಗೇ ಪೂರಕ, ಇನ್ಯಾವುದೂ ಅಲ್ಲ. ನಾನ್ ಅಲೀಡ್ ಅನ್ನುವುದು ಅಲೀಡ್ ವಿತ್ ಈವಿಲ್, ಗಟ್ಟಿಯಾಗಿ ಒಂದು ಕಡೆಗೆ ನಿಲ್ಲಬೇಕಾಗುತ್ತದೆ. ಇರಲಿ. ಹಾಗಾಗಿ ಪಂಪ ಅವನ ಕಲ್ಪನೆಯಿಂದ ಮಾಡಿದ್ನೋ ಅಥವಾ ಅವನ ಕಾಲದಲ್ಲಿ ಬಂದಿತ್ತೋ ಗೊತ್ತಿಲ್ಲ, ಡಾಕ್ಯುಮೆಂಟೆಡ್ ಆಗಿ ಫಸ್ಟ್ ನಮಗೆ ಸಿಗುತ್ತದೆ. ಈ ರೀತಿಯಾದ ಎಷ್ಟೋ ಅಂಶಗಳು ಕ್ರಿಟಿಕಲ್ ಎಡಿಷನನ್ನು ಮಾಡಿದಂಥವರು ಪಂಪ ಭಾರತವನ್ನು ಗಮನಿಸಿದ್ದಾರೆ. ಇವನು ಸ್ವತಂತ್ರಿಸಿ ಎಷ್ಟೋ ಬದಲಾವಣೆ ಮಾಡಿಕೊಂಡ್ರು ಅವನ ಕಾಲದ ಮಹಾಭಾರತವನ್ನು ಪೂರ್ತಿ ತಳ್ಳಹಾಕೋಕ್ಕಂತೂ ಆಗಿಲ್ವಲ್ಲ, ಅವನದನ್ನು ಮಾಡಿಯೂ ಇಲ್ವಲ್ಲ. ಈ ಎಲ್ಲ ಅಂಶಗಳಲ್ಲಿ ಮೂಲ ಮಹಾಭಾರತದ ಹರಿವುಗಳು ಹೇಗೆ ಬಂದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಬಲರಾಮನಿಗಿತ್ತ ಕೋಪ ಬಂದುಬಿಡುತ್ತದೆ. ಉರದೆನ್ನಂ ಕುಡಲಿರ್ದ ಕೂಸನ್ ಒಡಗುಂಡು ಯುವಾತನಂ ತಾಗಿ ತಳ್ತಿರಿಯಲ್ ಕೋಡಗ ಗಟ್ಟುಗಟ್ಟಿ ತರಲಿನ್ ನಾರಾರ್ಪರ್ ಅಂತರ್ಪರ್ ಪಚ್ಚರ ಸಾಮಂತರೆ ಪೋಗಿಮೆಂದು ಪಲರಂ ಪೆಳ್ದಾಗಳ್ ಆಯ್ತೆಂದರನ್ ತೊರೆಗೊಳ್ಳುವಂತಿರೆ ಕೊಂಡು ಒಂದರ್ ಅರಿಗನೆಚ್ಚುಗ್ರೇಶು ಧಾರಾಜಳಂ. ಒಂದು ಪದ್ಯದಲ್ಲಿ ಬಲರಾಮನ ಕೋಪ ಬಂದದ್ದು, ಅವನು ಶಾಸನ ಮಾಡಿದ್ದು, ವೀರರು ಹೋದದ್ದು, ಅವರು ಅರ್ಜುನನ ಕೈನಲ್ಲಿ ಗಾಯಗೊಂಡು ಬಂದದ್ದು ಅಷ್ಟನ್ನು ಹೇಳಿಬಿಡ್ತಾನೆ. ನನ್ನನ್ನು ಲಕ್ಷ್ಯ ಮಾಡದೆ ಉರದು, ನನ್ನನ್ನು ಉಪೇಕ್ಷೆ ಮಾಡಿ ಕುಡಲಿರ್ದ ಕೂಸನ್ನು, ನಾನು ಯಾರಿಗೋ ಕೊಡಬೇಕು ಅಂತ ಅಂದುಕೊಂಡಿದ್ದ ಹೆಣ್ಣನ್ನು ಕೊಂಡೊಯ್ಯೋದು ಹೋದನಲ್ಲ, ಅವನನ್ನು ಕೋಡಗಕಟ್ಟು ಕಟ್ಟಿ. ಪಂಪನಿಗಂತೂ ಈ ಕೋಡಗಕಟ್ಟು ಬಹಳ ಇಷ್ಟವಾದದ್ದು. ಹಲವಾರು ಕಡೆ ಇಲ್ಲಿ ಬಳಸ್ತಾನೆ. ಅಂದರೆ ಕೋತಿಯನ್ನು ಕಟ್ಟಾಕೋದು
ಒಂದು ಸೊಗಸಾಗಿರ್ತಕ್ಕಂಥ ಕೋಡಗಗಟ್ಟು ಅಂದರೆ ಕೋತಿನ ಸೆರೆ ಹಿಡಿದು ಹಿಂಗಟ್ಟು ಮುಂಗಟ್ಟು ಕಟ್ಟಿಕೊಂಡು ಬರುವಂಥದ್ದು. ಆ ರೀತಿ ಅವನು ಕಟ್ಟಿಕೊಂಡು ಬನ್ನಿ. ಯಾರು ಆ ಥರ ಮಾಡೋಕ್ಕಾಗುತ್ತೆ ಅವ್ರು ಹೋಗಿ ಬನ್ನಿ ಅಂತಂದಾಗ ಅವ್ರು ಹೋಗಿ ಅವನ ಬಾಣಕ್ಕೆ ತುತ್ತಾಗಿ ಬಾಣದಿಂದ ಧಾರಾಕಾರವಾಗಿ ರಕ್ತ ಸುರಿಸಿಕೊಂಡು ಬಂದರು ಅಂತ. ಮತ್ತು ಕೃಷ್ಣ ಸಮಾಧಾನ ಹೇಳಿ ಬರ್ತಾನೆ. ಇತ್ತ ಪಾಂಡವರಿರುವ ಎಡೆಗೆ ಅವನು ಅಂದರೆ ಇಂದ್ರಪ್ರಸ್ಥಕ್ಕೆ ಬಂದು ಅವನನ್ನು ಸ್ವಾಗತಿಸ್ತಾರೆ. ಈ ರೀತಿ ಕಥಾಂತರ ನಮಗೆ ಗೊತ್ತಿರುವಂತೆ ಮುಂದುವರಿಯುತ್ತಾ ಹೋಗುತ್ತದೆ. ಪಂಪ ಅಲ್ಲಲ್ಲಿ ಪಿರಿಯಕ್ಕರಗಳನ್ನು ಬಳಸ್ತಾನೆ. ಪ್ರಾಯಶಃ ಈ ಭಾಗದಲ್ಲಿ ಮೊದಲಿಗೆ ಪಿರಿಯಕ್ಕರದ ಬಳಕೆಯನ್ನು ಮಾಡ್ತಾನೆ. ಸ್ವಾಗತ, ಆ ಮಂಗಳಗೀತೆಗಳು ಎಲ್ಲವನ್ನ ತೊಟ್ಟ ಮದನನ ಪೂಗೆಣೆ ಗೆಣೆಯಾಗೆ ಗಣಿಕೆಯರ್ ಗಣಿದ ಮಂಬಗೆಯದಿಂತು ಕೊಟ್ಟಂ ತಂಗೆಗೆ ಬಳವಳಿ ಎಂದಿಂತು ಸರ್ವಸ್ವಮೆಲ್ಲ ಮಂ ಪುರುಷೋತ್ತಮಂ. ಆ ರೀತಿ ಪಿರಿಯಕ್ಕರವನ್ನು ಓದಬೇಕು. ಆಮೇಲೆ ಅವರಿಗೆ ವಿಧಿವತ್ತಾಗಿ ಮದುವೆ ಮಾಡೋದಾಗುತ್ತೆ. ಓಡೋದೋ ನಡ್ಕೊಂಡು ಹೋದ್ರೋ ಒಟ್ಟಿನಲ್ಲಿ ಮದುವೆ ಅಂತ ಮಾಡ್ತಕ್ಕಂಥದ್ದು ಒಂದು ಫಾರ್ಮಲ್ ಅಪ್ರೂವಲ್ ಇರುತ್ತದಲ್ಲ, ಅದು ತುಂಬ ಚೆನ್ನಾಗಿ. ದ್ವಾರಾವತಿಗೆ ಕಳಿಪಿದನ ವಿವಾಹೋತ್ಸವನ ಅಂತರೊಳ್ ತಳಿಗಳ ಪಾಸಿನೊಳ್ ಪೊರಳುತ್ತಿರ್ದಲರಂ ಕಿಡೆ ಸೋಂಕುಗಳು ಕಳೆದುವು ಮೆಯ್ಯ ಪದವೆಂಕೆಗಳಂ ಬಿಗಿದಪ್ಪಿ ಅಪ್ಪುಗಳು ಕಳೆದುವು ನಾಣುಮಂ ಕಿರಿದು ಜಾಣುಮನ ಅಳ್ಕರರೀವ ಚುಂಬನಂ ಕಳೆದುವು ಗರ್ವಮಂ ಕಳೆದುವುದಂತವರಿರ್ವರ ಮನ್ಮಥ ದ್ರವಂ ಅಂತ ಉತ್ತಾನ ಶೃಂಗಾರವನ್ನು ಅಚ್ಚುಕಟ್ಟಾದ ಮೃದುಮಧುರವಾದ ಪದಬಂಧದಲ್ಲಿ ಹೇಳಿಬಿಡ್ತಾನೆ. ಅಲ್ಟಿಮೇಟ್ಲಿ ಅವರ ಸಂಕೋಚವನ್ನು ಕಳ್ಕೊಳ್ಳೋ ತರಹ ಅವರ ರೊಮ್ಯಾನ್ಸ್ ಯಾವ ರೀತಿಯಲ್ಲಿ ಫೋರ್ ಪ್ಲೇಯಿಂದ ಕೊನೆವರೆಗೂ ಮೊದಲಾಯಿತು ಮುಗೀತು ಅನ್ನೋದನ್ನು ಹೇಳಿಬಿಡ್ತಾನೆ. ನೋಡ್ಕೊಳ್ಳಿ, ಮೂಲದಲ್ಲಿ ಬೇಕಾದರೆ ಓದಿಕೊಂಡು. ಆಮೇಲೆ ಅಭಿಮನ್ಯು ಹುಟ್ಟುತ್ತಾನೆ. ಒಟ್ಟಜೆಯಂ ಭಾರತದೊಳ್ ಕಟ್ಟಾಳ್ಗಳನ್ನು ಎರಿದು ತವಿಸಲ ಜಟ್ಟಿಗರಂ ಪುಟ್ಟಿದನೆಂಬವಲ್ ಅದಟಂ ಪುಟ್ಟಿದನ ಅಭಿಮನ್ಯು ಕಲಿತನಂ ಪುಟ್ಟುವ ಓಲ್. ಟಿಪಿಕಲ್ ಶೈಲಿ ಆಫ್ ಪಂಪ. ಒಟ್ಟಜೆಯಿಂದ ಪರಾಕ್ರಮದಿಂದ ಭಾರತದೊಳ್ ಕಟ್ಟಾಳ್ಗಳನ್ನು ಇರಿದು ತವಿಸಲ್ ಆ ಜಟ್ಟಿಗರಂ, ತನ್ನ ಪರಾಕ್ರಮದಿಂದ ಕಟ್ಟಾಳುಗಳನ್ನೆಲ್ಲ ಕತ್ತರಿಸಿ ಆಗುವಂತೆ ಮಹಾವೀರರನ್ನೇ ಅವರನ್ನು ಎದುರಿಸುವಂಥ ರೀತಿಯಲ್ಲಿ ಅವರ ದರ್ಪವನ್ನು ಮೆಟ್ಟುವ ಹಾಗೆ ಅಭಿಮನ್ಯು ಕಲಿತನವೇ ಹುಟ್ಟುವ ಹಾಗೆ ಹುಟ್ಟಿದ ಅಂತ. ಒಂದು ಚಿಕ್ಕ ಕಂದ ಪದ್ಯದಲ್ಲಿ ಆ ಮೂರ್ಧನ್ಯಾಕ್ಷರ ಟಾವತ್ತಿದೆಯಲ್ಲ, ಅಸರ್ಟಿವ್ ಆಗಿರ್ತಕ್ಕಂಥದ್ದು, ಹಾಗೆ ಒತ್ತಿ ಬರುವಂಥದ್ದು 6 ಕಡೆ ಬಳಸ್ತಾನೆ ಅವನು. ಒಟ್ಟಜೆಯಂ ಭಾರತದೊಳ್ ಕಟ್ಟಾಳ್ಗಳ ನಿರಿದು ತವಿಸಲ ಜಟ್ಟಿಗರಂ ಪುಟ್ಟಿದನೆಂಬವಲದಟಂ ಪುಟ್ಟಿದನಭಿಮನ್ಯು ಕಲಿತನಂ ಪುಟ್ಟುವ ಓಲ್. ಆ ಪುನರುಕ್ತಿಗಳು ಇದನ್ನೆಲ್ಲ, ಪುಟ್ಟಿದನಭಿಮನ್ಯು ಕಲಿತನಂ ಪುಟ್ಟುವ ಓಲ್. ಕನ್ನಡದ ಶೈಲಿ ಪುನರುಕ್ತಿಗೆ ತುಂಬ ಒಗ್ಗಿ ಬಂದದ್ದು, ಜೊತೆಗೆ ಪ್ರಾಸಕ್ಕೂ ಅನುಕೂಲವಾಗಿ ಬರತಕ್ಕಂಥದ್ದು. ಒಂದೊಂದು ಭಾಷೆಗೆ ಒಂದೊಂದು ಶೈಲಿ, ಒಂದೊಂದು ವಾಗ್ರೂಢಿ ಅಂತಿರುತ್ತಲ್ಲ. ಈ ಶಿಲ್ಪ, ಆ ಪದ್ಯ ಶಿಲ್ಪವನ್ನು ನೋಡಿಕೊಂಡಾಗ ಚೆನ್ನಾಗಿ ಸುಲಭವಾಗಿ ಸುಕರವಾಗಿ ಅರ್ಥವತ್ತಾಗಿ ಪದ್ಯ ಹೇಗೆ ಬರೆಯೋದು ಅನ್ನೋದಕ್ಕೆ ಒಂದು ಕೋರ್ಸ್ ಕಂಡಕ್ಟ್ ಮಾಡುವಂತೆ ಪಂಪನ ಕಂದ ಪದ್ಯಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಆಮೇಲೆ ವಸಂತ ಋತು ಬರುತ್ತದೆ. ಪಂಪನಿಗೆ ವಸಂತ ತುಂಬ ಪ್ರಿಯವಾದದ್ದು. 3 ಬಾರಿ ವರ್ಣಿಸಿದ್ದಾನೆ. ಒಂದು ಅಕಾಲ ವಸಂತ ಅನ್ನುವಂತೆ ಕಾಲನಾಗಿ ಬಂದದ್ದು ಮಾದ್ರಿ ಪಾಂಡವ ಅವರಿಗೆ. ಮತ್ತೊಂದು ಈ ಸುಭದ್ರಾ ವಿರಹದ ಸಂದರ್ಭದಲ್ಲಿ ಬಂದಂಥದ್ದು. ಇನ್ನೊಂದು ಎಲ್ಲ ಸುಖವಾಗಿದ್ದಾಗ ಮುಂದೆ ಬರ್ತಕ್ಕಂಥ ಖಾಂಡವ ದಹನದ ಪೂರ್ವ ಪೀಠಿಕೆಯಾಗಿ ಬರುವಂಥ ಒಂದು ವಸಂತ. ಆಮೇಲೆ ಅವನು ಒಂದು ಸ್ವಲ್ಪ ವನವಾಸದ ಕಾಲದಲ್ಲಿ ಮಳೆಗಾಲವನ್ನು ವರ್ಣಿಸ್ತಾನೆ. ಆಮೇಲೆ ಅರ್ಜುನ ಇಂದ್ರಕೀಲಕ್ಕೆ ಹೊರಟಾಗ ಶರತ್ಕಾಲದ ವರ್ಣನೆಯನ್ನು ಮಾಡ್ತಾನೆ. ಒಟ್ಟಿನಲ್ಲಿ ಗ್ರೀಷ್ಮ ಹೇಮಂತ ಶಿಶಿರಗಳನ್ನು ಬಿಟ್ಟು ಮಿಕ್ಕ ಈ ಋತುಗಳನ್ನು ವರ್ಣಿಸ್ತಾನೆ. ಆದರೆ ತುಂಬ ವಿಸ್ತರಿಸೋದಿಲ್ಲ, ಅಚ್ಚುಕಟ್ಟಾಗಿ ವರ್ಣನೆ ಮಾಡ್ಕೊಂಡು ಹೋಗ್ತಾನೆ. ಆದರೆ ಎಷ್ಟೋ ಕಡೆ ರೆಡಿಮೇಡ್ ಸಾಮಗ್ರಿ, ಆ ಋತುಗಳದ್ದು ಯಾವ್ಯಾವ್ದು ಫೀಚರ್ಸ್ ಇರ್ತವೆ ಅವನು ತೆಗೆದುಕೊಂಡು ಬರ್ತಾನೆ. ವಸಂತದ ಬಗ್ಗೆ ಮಾತ್ರ ಇವನಿಗೆ ಎಣಮೀರಿದ ಪ್ರೀತಿ ಉಂಟು. ಹೇಳಿ ಕೇಳಿ ಬನವಾಸಿಯವನಲ್ವಾ. ಮಲ್ಲಿಗೆಯೊಳ್ ಅರಳ್ದ ಸಂಪೆಗೆಯೊಳ್ ಅಗ್ಗಲಿಸಿತ್ತು ವಸಂತ ಮಾಸದೊಳ್ಳಂತ. ಆ ವಸಂತ ಮಾಸ ತನ್ನನ್ನು ತಾನು ಹಿಗ್ಗಲಿಸಿಕೊಂಡು ಬಂತು ಅಂತ ಕವಿ ಹೇಳ್ತಾನೆ. ಅಗರುವ ಮೆಚ್ಚು ವೆಚ್ಚ ಸಿರಿ ಕಂಡದೊಳಗ್ಗಲಿಸಿತ್ತು ಸೂಡು ಶಯ್ಯಗಳ ಬಿಯಕ್ಕೆ ಜೊಂಪಲದಲರ್ ವಾಸುಗಳೊಳ್ ನೆಲೆಸಿತ್ತು ಪೂತ ಗೊಜ್ಜೆಗೆಗಳ ಸಿಂಧುರಂಗಳೊಳ್ ಗೋಗರ ಗಂಪನೆ ಬೀರುತಿರ್ಪ ಮಲ್ಲಿಗೆಯೊಳ್ ಅರಳ್ದ ಸಂಪೆಗೆಯೊಳ್ ಅಗ್ಗಲಿಸಿತ್ತು ವಸಂತ ಮಾಸದೊಳ್ ಅಂಥೇಳಿ ಆ ವಸಂತ ತನ್ನ ವಿಸ್ತಾರವನ್ನು ಹೇಗೆ ಮಾಡಿಕೊಳ್ತು ಅಂತಂದರೆ, ಚಳಿಗಾಲದಲ್ಲಿ ಶಾಖ ಬರಲಿ ಅಂತ ಮಾಡಿಕೊಂಡಿರ್ತಕ್ಕಂಥ ಯಾವ ಅಗರು ಇತ್ತಲ್ಲ, ಅಗರುವ ಮೆಚ್ಚುವಚ್ಚ ಅಗರ ತುಂಬ ತೃಪ್ತಿಯಾಗಿ ನನ್ನ ಕಾಲ ಮುಗೀತು ಅಂತ ಶ್ರೀಗಂಧಕ್ಕೆ ಅವಕಾಶ ಕೊಡ್ತಂತೆ. ಸ್ವಲ್ಪ ತಂಪಾಗಿ ಹಚ್ಚಿಕೊಳ್ಬೇಕು ಅಂತ ಅನಿಸುತ್ತದೆ. ವಸಂತ ಕಾಲದಲ್ಲಿ ಸ್ವಲ್ಪ ಬಿಸಿ ಏರ್ತದಲ್ಲ, ಆ ರೀತಿಯಾಗಿ ಹಾಗಾಗುತ್ತದೆ. ಮತ್ತು ಬೆಚ್ಚಗೆ ಹಾಸಿಗೆಯಲ್ಲಿರ್ತಕ್ಕಂಥ ಬಯಕೆ
ಈಗ ಹೂಗಳು ಅರಳುವುದಕ್ಕೆ ಆ ಕಡೆಗೆ ವರ್ಗೀಕೃತವಾಯಿತು. ಮತ್ತು ಸೇವಂತಿಗೆ, ಸಿಂಧುವಾರ ಇವೆಲ್ಲ ಶಿಶಿರ ಋತುವಿನ ಹೂಗಳು. ಅವುಗಳಲ್ಲಿರ್ತಕ್ಕಂಥ ಆಸಕ್ತಿ ಎಲ್ಲ ಈಗ ಮಲ್ಲಿಗೆಯಲ್ಲಿ, ಸಂಪಗಿಯಲ್ಲಿ ಅಲ್ಲಿಗೆ ಶಿಫ್ಟ್ ಆಯಿತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಂದು ಋತುವಿನಿಂದ ಇನ್ನೊಂದು ಋತುವು ಕಡೆಗೆ ಹೇಗೆ ಹೋಗುತ್ತದೆ ಅಂತ. ಕೃಷ್ಣದೇವರಾಯ ಆಮುಕ್ತ ಮಾಲ್ಯದಲ್ಲಿ ಅಸಾಮಾನ್ಯವಾದ ರೀತಿಯಲ್ಲಿ ಋತುಗಳ ವರ್ಣನೆ ಮಾಡಿದ್ದಾನೆ. ಆ ಕಾವ್ಯದ ಶಿಲ್ಪಕ್ಕೆ ಋತುಗಳ ವರ್ಣನೆ ತುಂಬ ಭಾರ, ಮೂಗುತಿ ತುಂಬ ಭಾರ ಅನ್ನುವಂತೆ. ಆದರೆ ಪ್ರತ್ಯೇಕವಾಗಿ ತೆಗೆದು ನೋಡಿದರೆ ಅಂಥ ಸಾಂಸ್ಕೃತಿಕವಾದ ರೀತಿಯಲ್ಲಿ ಯಾವ ಕವಿಯೂ ಕೂಡ ಆ ಋತುಗಳ ವರ್ಣನೆ ಹಾಗೆ ಮಾಡಿಲ್ಲ. ವಸಂತದಲ್ಲಿ ಆ ಶಿಶಿರದಿಂದ ಹೇಗೆ ಶಿಫ್ಟ್ ಆಗುತ್ತದೆ ಅನ್ನೋ ಒಂದು ಪದ್ಯದ ತಾತ್ಪರ್ಯ ಮನಸ್ಸಿಗೆ ಜ್ಞಾಪಕ ಬಂದದ್ದು ಹೇಳ್ತೀನಿ. ಶಿಶಿರ ಋತುವಿನಲ್ಲಿ ಮಂಚಗಳ ಕೆಳಗೆಲ್ಲ ಅಗ್ಗಿಷ್ಟಿಕೆಗಳನ್ನು ಇಟ್ಕೊಳ್ತಾ ಇದ್ದರು. ಆ ಅಗ್ಗಿಷ್ಟಿಕೆಗಳಲ್ಲಿ ಇಜ್ಜಲಂತೂ ತುಂಬೇ ಇರ್ತಾರೆ. ಆ ಶಿಶಿರ ಮುಗೀತು ಅಂತ ಆ ಅಗ್ಗಿಷ್ಟಿಕೆಗಳಿಗೆ ನೀರು ಹಾಕಿ ಇದ್ದಲಿಗೆ ಆ ಶಾಖ ಯಾವುದಿತ್ತು ಕೆಂಡಗಳಾಗಿ ಅದನ್ನು ಇದ್ದಲು ಮಾಡಿ ಅದನ್ನು ಹೊರಗಡೆ ಎಸೀತಾರೆ. ಎಸೆದಾಗ ಆ ಇದ್ದಲುಗಳೇ ಕಪ್ಪಗಿರ್ತಕ್ಕಂಥ ಉಂಡೆಗಳು ದುಂಬಿಗಳಾಗಿ ತಾವು ಯಾವ ಮರದ ಇದ್ದಲಾಗಿದ್ವೋ ಆ ಮರಗಳ ಹೂಗಳಿಗೆ ಹಾರಿ ಹೋದಂತೆ ಕಾಣಿಸ್ತು ಅಂತ ಹೇಳ್ಬಿಟ್ಟಂತಾನೆ. ಅಂಗಳಕ್ಕೆ ಚೆಲ್ಲದಂಥ ಇಜ್ಜಲು ದುಂಬಿಗಳಾಗಿ ಮರಗಳ ಮೇಲೆ ಹೋಗಿ ಯಾವ್ಯಾವುದು ಸಂಪಿಗೆ ಮರದಿಂದ ಮಾಡಿದ ಇಜ್ಜಲು ಅಥವಾ ಬಂದುಬಿಟ್ಟಿದ್ವೇ ಗೊಜ್ಜಿಗೆ ಹೂವು ಅಲ್ಲಿಂದ ಮಾಡಿದ ಹೂಗಳು, ಆ ಥರ ಯಾವ್ಯಾವುದು ಇದ್ದಲುಗಳಾಗಿದ್ವೋ ಅವುಗಳೆಲ್ಲ ಅಲ್ಲಲ್ಲಿಗೆ ಹೋದವು ಅನ್ನುವಂಥ ರೀತಿ. ಅದು ಬಹಳ ವಿನೂತನವಾದ ಕಲ್ಪನೆ. ದುಂಬಿಗಳು ಕಪ್ಪಗಿವೆ, ಇದ್ದಲು ಕಪ್ಪಗಿವೆ ಅನ್ನೋ ಒಂದು ರಿಸೆಂಬಲೆನ್ಸ್ ಇಟ್ಟುಕೊಂಡು ಈ ರೀತಿಯಾದಂಥದ್ದು. ಈ ಬಗೆಯ ಕಾವ್ಯ ಚೆನ್ನವೋ ಅಲ್ಲವೋ ಅದೇನೋ, ಆದರೆ ನನಗೆ ಇವುಗಳನ್ನು ಮೆಚ್ಚುವಂಥ ಮನೋಧರ್ಮ ಉಂಟು. ಜಗತ್ತಲ್ಲಿ ಮಾತ್ರ ಇನ್ನೆಲ್ಲೂ ಈ ಥರದ್ದು ಕಾಣಿಸಿಕೊಳ್ಳಲ್ಲ. ಬೇರೆ ಭಾಷೆಗಳಲ್ಲಿ, ಅದರೊಳಗೂ ಇಂಗ್ಲೀಷ್ ಇಂಥ ಭಾಷೆಗಳಲ್ಲಿ ಇದನ್ನು ಅನುವಾದ ಮಾಡೋಕ್ಕೆ ಹೋದರೂ ತುಂಬ ವಿಕೃತವಾಗಿ, ತುಂಬ ಆರ್ಟಿಫಿಷಿಯಲಾಗಿ ಕಾಣಿಸುತ್ತದೆ. ನಮ್ಮ ದೇಶ ಭಾಷೆಗಳಲ್ಲಿ, ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ತುಂಬ ಸಹಜ ಸುಂದರವಾಗಿ ಕಾಣಿಸುತ್ತವೆ. ಮುಮ್ಮಹಿ ಎಲ್ಲ ಶಿಶಿರ ರಾಜನೆ ಬಿಚ್ಚತ ಮಳ್ದ ನೀಗಳಾತಂ ಮಿಡುಕಲ್ಕೆ ಸಲ್ಲಿರದೆ ಪೋಪನ ಅದೇಕೆ ಕಾಮದೇವನ್ ಇತ್ತಂ ಮಧುಪೆತ್ತನಿ ನೆಲ ನಿಂತಿದು ಪೆತ್ತಳೆಯೆಂದು ಸಾರುವಂದಂ ಮಿಗೆ ಖರ್ಚಿ ಪಾರಿದವು ಕೆಂದಳಿರಂ ಗಿಳಿವಿಂಡಿ ನೋಳಿಗಳು. ಮೊದಲೆಲ್ಲ ಮಾಗಿಯ ಕಾಲ, ಮಾಗಿ ಸಾಮ್ರಾಜ್ಯವನ್ನು ಆಳ್ತಾ ಇತ್ತು. ಆದರೆ ಆ ಶಾಸಕ, ದುಷ್ಟ ಶಾಸಕ ಪರ್ಮನೆಂಟಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಹೋಗಲೇಬೇಕು. ಸಲ್ಲಿರದೆ ಪೋಪುದ ಅದೇಕೆ ಹೋಗಬೇಕು. ಅವನು ಯಾಕಿರಬೇಕು? ಮನ್ಮಥನಿಗೆ ಕೊಟ್ಟೆ ಹೋಗಬೇಕು. ಕಾಮದೇವನಿತ್ತಂ ಮಧುಪೆತ್ತನ್. ಆಮೇಲೆ ಕಾಮದೇವ ತಾನು ವಸಂತರಾಜನನ್ನು ಹೆತ್ತ. ವಸಂತ ಅಂದರೆ ಕಾಮದೇವನ ಸಖ, ಇಲ್ಲಿ ಅವನ ಸಂತಾನ ಅಂತ. ಹೀಗಾಗಿ ನಮಗೆ ಹೊಸ ರಾಜ ಬಂದಿದ್ದಾನೆ, ಹೊಸ ರಾಜನಿಗೊಂದು ಒಳ್ಳೆ ಮಗ ಹುಟ್ಟಿದ್ದಾನೆ ಅಂತ ಸಾರಿ ಎಲ್ಲ ಕಡೆಗೂ ಶಾಸನವನ್ನು ಸಾರಿ ನಗಾರಿಯನ್ನು ಬಾರಿಸಿಕೊಂಡು ಈ ಒಂದು ಡಂಗುರವನ್ನು ಎಲ್ಲ ಕಡೆ ಸಾರುವಂಥ ರೀತಿಯಲ್ಲಿ ಕೆಂದಳಿರಂ ಗಿಳಿವಿಂಡಿ ನೋಳಿಗಳು ಕಚ್ಚಿ ಪಾರಿದವು. ಕೆಂಪು ಚಿಗುರುಗಳನ್ನು ಗಿಳಿಗಳು ಕಚ್ಚಿಕೊಂಡು ಹಾರಿ ತಮ್ಮ ಚಿಲಿಮಿಲಿಯಿಂದ ಈ ಒಂದು ಶಾಸನವನ್ನು ಹೇಳಿದುವೋ ಎಂಬಂತೆ ಕಾಣಿಸ್ತು. ಕೆಳಗಣ ಕೆಂದಳಿರ್ ಪುದಿದ ಮೇಗಣ ಪಂದಳಿರೊಂದೊಂದು ಕೈಗಿಳಿದ ಪಸುರ್ಪುಮಂ ಪೊಳೆವ ಕಂಪುಮನ್ ಆಳ್ದಿರೆ ಬೇಟದೊಳ್ ಕನಲ್ ಕುಳಿದ ವಿಯೋಗಿ ಅಳ್ಳದೆಯನ್ ಆಯ್ದುದನ್ ಆಟಿಸಲೆಂದೆ ಮನ್ಮಥಂ ಗಳಿಸಿ ಕೆಂಪುವಾಸಿದ ಒಲಿರ್ದುವು ಮಾಮರಗಳು ಬಸಂತದೊಳ್. ಇನ್ನು ಮಾವಿನ ಮರಗಳು, ನಾನು ಮೊದಲೇ ಹೇಳಿದ್ದೀನಿ, ಮಲ್ಲಿಗೆ, ಮಾವು ಪಂಪನ ಬಹಳ ಬಹಳ ಫೇವರೆಟ್ ಆದದ್ದು. ಅವು ಕೆಳಗಡೆ ಕೆಂಪು ಚಿಗುರು, ಮೇಲುಗಡೆ ಇನ್ನು ಮೇಲಿನ ಗೊಂಚಲಿನ ಹಸುರಿನ ಚಿಗುರು, ಆ ಹಸುರಿನ ಚಿಗುರಿನ ಮೇಲೆ ಮತ್ತೆ ಕೆಂಪು, ಹೀಗೆ ಒಂದು ಲೇಯರ್ ಹಸಿರು, ಒಂದು ಲೇಯರ್ ಕೆಂಪು, ಈ ರೀತಿಯಾಗಿ ಪದರವಾಗಿ ಅವುಗಳನ್ನು ಇಟ್ಕೊಂಡು ಬಂದು ಆ ವಿರಹಿಗಳ ಎದೆಯಲ್ಲಿರ್ತಕ್ಕಂಥ ಅನುರಾಗದ ಕೆಂಪನ್ನೇ ಮನ್ಮಥ ಈ ಮಾವಿನ ಮರಗಳ ಚಿಗುರುಗಳಲ್ಲಿ ಹಾಕಿಬಿಟ್ಟಿದ್ದಾನ ಅನ್ನುವಷ್ಟು ಸೊಗಸಾಗಿ ಆ ಕೆಂಪು ಹಸುರುಗಳ ಸೊಗಸಾಗಿರುವಂಥ ಕಾಂಬಿನೇಷನ್ ಕಾಣಿಸ್ತಾ ಬಂತು. ಆಮೇಲೆ ಹೇಳ್ತಾ ಇದ್ದಾನೆ, ನನೆಯೊಳಗಂಪನೆತ್ಯುಮಣಂ ನನೆ ನಾರದು ಅರಲ್ದ ಅನೇಕ ಕೋಕನದ ವನಂಗಳೊಳ್ ಸುಳಿದು ತಣ್ಣಸಮಾಗದೆ ಕೂಡೆ ಬಂದ ಮಾವಿನ ಪಸ ಪೂವಿನೊಳ್ ಪೊರೆದು ಪೊಣ್ಮಿದ ಕಂಪು ಮೊಗಂಗಳಿಂ ಚಳಿಲ್ಲನೆ. ಚಳಿಲ್ಲನ್ನುವಂಥ ಅನುಕರಣ ಶಬ್ದ, ಗಳಿಲ್ಲು, ಜಲಕ್ಕು, ಈ ಥರದ್ದೆಲ್ಲ ಬಹಳ ಸೊಗಸಾದ ಹಳಗನ್ನಡದಲ್ಲಿ ಬರ್ತಕ್ಕಂಥದ್ದು. ಚಳಿಲ್ಲೆನೆ ಕೊಳೆ ಪೊಯ್ಯೆ ತೀಡಿದುದು ತೆಂಕಣ ಗಾಳಿ ವಸಂತ ಮಾಸದೊಳ್. ಈ ವಸಂತ ಮಾಸದಲ್ಲಿ ಮಲಯಾನಿಲ ಯಾವ ರೀತಿಯಾಗಿ ಬರುತ್ತದೆ ಅಂತಂದರೆ, ಅದು ಹೂವಿನ ನವರುಗಂಪನ್ನು ಹಾಕಿಕೊಂಡಿದೆ. ಹಾಗಿದ್ದರೂ ಅದೊಂದಕ್ಕೆ ಮೀಸಲಾಗದೆ ತಾವರೆಯ ಬನದ ಮೇಲೆ ಸುತ್ತಾಡ್ಕೊಂಡು ಬಂದಿದೆ.
ಹಾಗಾದರೂ ಕೂಡ ಅದರದ್ದು ಅಂಟಿಸಿಕೊಳ್ಳದೆ ಮಾವಿನ ವನದಲ್ಲಿ ಸುತ್ತಾಡ್ಕೊಂಡು ಬಂದಿದೆ. ಹೀಗೆ ಅನೇಕ ಪುಷ್ಪಗಳ ಮೇಲೆ ಸುತ್ತಾಡಿಕೊಂಡು ಬಂದು ಬೇರೆ ಬೇರೆ ಪರಿಮಳಗಳನ್ನು ತುಂಬಿಕೊಂಡು ತಂಪನ್ನು ಮಾಡುವಂಥ ರೀತಿಯಲ್ಲಿ ಒಡನೊಡನೆ ಅಪ್ಪಳಿಸಿ ಚಳಿಗಾಲವನ್ನು ತಳ್ಳುವ ಹಾಗೆ ತೆಂಕಣ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬಿಟ್ಟಂತಾನೆ. ಎಲ್ಲವನ್ನೂ ಅವನು ಒಂದೇ ಚಂಪಕಮಾಲೆಯಲ್ಲಿ ಬರೀತಾ ಇದ್ದಾನೆ. ಚಂಪಕಮಾಲೆ ಖ್ಯಾತ ಕರ್ನಾಟಕಗಳ ಎನ್ನುವ 6 ವೃತ್ತಗಳಲ್ಲಿಯೇ ತುಂಬ ಕೋಮಲವಾದದ್ದು, ಅತಿ ಕಡಿಮೆ ಗುರುಗಳಿರ್ತಕ್ಕಂಥದ್ದು. ಆ ವಸಂತದ ಕೋಮಲತೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಜೊತೆಗೆ ಇಡೀ ಪಂಪ ಭಾರತದಲ್ಲಿಯೇ ಅತಿ ಹೆಚ್ಚು ವೃತ್ತಗಳು ಅಂತಂದರೆ ಚಂಪಕಮಾಲಾ ವೃತ್ತಗಳೇ, 400ಕ್ಕೂ ಹೆಚ್ಚು ಬಳಸ್ತಾನೆ. ಅದೇ ಆದಿಪುರಾಣದಲ್ಲಿ ಆ ಜಾಗ ಮತ್ತೇಭ ವಿಕ್ರೀಡಿತಕ್ಕಿದೆ. ಮತ್ತೇಭ ವಿಕ್ರೀಡಿತದಲ್ಲಿ ಗುರು ಪ್ರಾಚುರ್ಯ ಜಾಸ್ತಿ. ಅಂದರೆ ಇಲ್ಲಿಗೆ ಬರುವ ಹೊತ್ತಿಗೆ ಆ ದೇಸಿಯನ್ನು, ಹಳಗನ್ನಡದ ನುಡಿಗಟ್ಟನ್ನು ಹೆಚ್ಚು ಬಳಸಬೇಕು ಅಂತ ಅಂದುಕೊಂಡು ತಕ್ಷಣ ಒದಗಿ ಬಂದದ್ದು ಚಂಪಕಮಾಲೆ. ತೆಲುಗಿನಲ್ಲಿ ಆದರೂ ಅಷ್ಟೇ, ಪ್ರಾಯಶಃ ಲೆಕ್ಕ ಇಟ್ಟು ನೋಡಿದ್ರೆ ಚಂಪಕೋತ್ಪಲಗಳೇ ಅತಿಶಯವಾಗಿ ಕಾಣಿಸ್ತಕ್ಕಂಥವು. ಅಂದರೆ ಆ ಕವಿಗಳು ತಮ್ಮ ನುಡಿಗಟ್ಟಿಗೆ ಒದಗಿ ಬರುವಂಥ ಬಂಧ ಯಾವುದು ಅನ್ನೋದನ್ನು ಇಂಟ್ಯೂಟಿವ್ ಆಗಿ ಕಂಡುಕೊಳ್ತಾರೆ ಅನ್ನೋದು ಗೊತ್ತಾಗುತ್ತದೆ. ಇಲ್ಲ ಒಂದು ಕಡೆ ಹೇಳ್ತಾನೆ, ಯೋಗಿಗಂ ಅರಿದಾಯಿತು ಪೊಕ್ಕ ಪುಗಿಲಿಂತು ವಸಂತಕ ಚಕ್ರವರ್ತಿಯ ಅಂತ. ಯೋಗಿಗೂ ವಿಯೋಗಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆಯಿತು ವಸಂತ ಅಂತ. ಯೋಗಿಗೆತ್ತಿದ ಖಡ್ಗದಾರ ಯೋಗಿಗೆತ್ತಿದ ಸಬಳ ಅಂತ ಕುಮಾರವ್ಯಾಸ ತಗೊಳ್ತಾನಲ್ಲ ಅಲ್ಲಿ. ಆಗ ಒಬ್ಬ ಬೇಡ ಬರ್ತಾನೆ. ಈ ಸಂದರ್ಭದಲ್ಲಿ ಒಂದು ಹೇಳಬೇಕೇನೆಂದರೆ, ಬೇಟೆಯ ಸಂದರ್ಭ. ಬೇಟೆ ಸಾಮಾನ್ಯವಾಗಿ ಪ್ರಾಣಿಗಳ ಬ್ರೀಡಿಂಗ್ ಸೀಸನ್ ಆದ ಮೇಲೆ ಆಗುವಂಥದ್ದು. ಅವುಗಳು ಹೆಚ್ಚು ಸಂಖ್ಯೆ ವಿಸ್ತರಿಸಿಕೊಳ್ಳುತ್ತದೆ. ಆಗ ಅದನ್ನು ನಿಯಂತ್ರಣ ಮಾಡೋಕ್ಕೆ ಅದು ಶರತ್ಕಾಲದ ಬಳಿಕ ಆಗತಕ್ಕಂಥದ್ದು. ಇಲ್ಲಿ ಮಾತ್ರ ಪಂಪ ಯಾಕೋ ವಸಂತದ ಮೇಲಿನ ಪ್ರೀತಿಯಿಂದಲೋ ಮಲ್ಲಿಗೆ ಮಾವಿನ ಮೋಹದಿಂದಲೋ ಹಾಗೆ ಮಾಡಿದ್ದಾನೆ. ಇರಲಿ, ಇಲ್ಲಿ ಒಂದು ತುಂಬ ಸುಂದರ ಸ್ವಭಾವೋಕ್ತಿಯ ಒಂದು ಕಂದಪದ್ಯ ಬರುತ್ತದೆ. ಉದತ್ತ ನಾರಾಯಣನಂ ಇರ್ದಲ್ಲಿ ಅದೇನೋ ದಿವಸಂ ಅನ್ನವಾಸದ ಓಲಗದಳು. ಅವರು ಡೈನಿಂಗ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ರಂತೆ, ಅನ್ನವಾಸದ ಓಲಗ ಅಂತ. ಇವೆಲ್ಲ ತುಂಬ ಸೂಕ್ಷ್ಮವಾದಂಥದ್ದು. ಅಂದರೆ ಊಟದ ಮನೆಯಲ್ಲಿ ಅವರೊಂದು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅಂದರೆ ಏನೋ ದೊಡ್ಡ ರಾಜಕಾರ್ಯ ಯಾವುದೂ ಇಲ್ಲ. ಅಲ್ಲಿಗೆ ಒಬ್ಬ ಬೇಡ ಬಂದ. ಪ್ರಾಯಶಃ ಯಾವುದೋ ಅಡುಗೆ ಮನೆಗೆ ಬೇಕಾಗಿರ್ತಕ್ಕಂಥ ಕಾಡಿನ ಪ್ರಾಡಕ್ಟು, ಮಾಂಸವನ್ನು ಜೇನನ್ನು ಕೊಡೋದಕ್ಕೆ ಬಂದಿದ್ದ ಅಂತ ಅನಿಸುತ್ತೆ. ಈ ಕಡೆ ಡೈನಿಂಗ್ ಹಾಲಲ್ಲಿ ಹೀಗೆ ಕುತ್ತಿಗೆ ಚಾಚಿ ನೋಡಿದ್ದಾನೆ, ನರನಾರಾಯಣರಿದ್ದಾರೆ, ಬಂದಿದ್ದಾನೆ. ಇದನ್ನು ಏನು ವಿಶೇಷ ಹೇಳಬೇಕಾಗಿರಲಿಲ್ಲ. ಆದರೆ ಇಲ್ಲಿ ಆ ಕವಿ ಸೂಕ್ಷ್ಮತೆ ಅನ್ನೋದು ಗೊತ್ತಾಗುತ್ತದಲ್ಲ. ಕಾಳಿದಾಸ ಅಂತ ತುಂಬ ಚೆನ್ನಾಗಿ ಮಾಡ್ತಾನೆ. ಎಲ್ಲಿವರೆಗೆ ಅಂದರೆ, ರಘುವಂಶದಲ್ಲಿ 13ನೇ ಸರ್ಗದಲ್ಲಿ ಸೀತಾರಾಮರು ಪುಷ್ಪಕ ವಿಮಾನದಲ್ಲಿ ಬರ್ತಾ ಇರುವಾಗ ಶರಭಂಗನ ಆಶ್ರಮದ ಮೇಲಿಂದ ಹೋಗ್ತಾರೆ. ಆ ಶರಭಂಗ ವೇವ್ ಮಾಡ್ತಾನೆ ಅವರಿಗೆ. ಆ ವೇವ್ ಮಾಡುವಾಗ ಕೈಯಲ್ಲಿ ಸ್ಫಟಿಕಾಕ್ಷ ಮಾಲೆ ಸುತ್ತುಕೊಂಡಿರೋದು ಫಳಚ್ಚನೆ ಕಾಣಿಸುತ್ತದೆ. ರಾಮ ಹೇಳ್ತಾ ಇದ್ದೇನೆ, ಈ ಸ್ಫಟಿಕಾಕ್ಷ ಮಾಲೆಯ ಕೈಯಿಂದ ಸುತ್ತಲಿದ್ದ ಜಿಂಕೆಗಳ ಮೈ ತುರಿಸ್ತಾನೆ. ಆ ಸ್ಫಟಿಕ ಅಕ್ಷಮಾಲೆಗಳಲ್ಲಿರ್ತಕ್ಕಂಥ ರಫ್ ಎಡ್ಜಸ್ ಇವೆಲ್ಲ ಅವು ಚೆನ್ನಾಗಿ ತುರಿಸುತ್ತವೆ. ಈ ರೀತಿಯ ಸ್ಫಟಿಕಾಕ್ಷಮಾಲೆಗೆ ಜಿಂಕೆಗಳನ್ನು ತುರಿಸೋದಕ್ಕೆ ಅನುಕೂಲವಾದ ಏಣುಗಳನ್ನು ಉಳ್ಳ ಸ್ಫಟಿಕಾಕ್ಷಮಾಲೆಯಿಂದ ಸುತ್ತಲ್ಪಟ್ಟ ಕೈಯಿಂದ ಹೀಗೆ ವೇವ್ ಮಾಡ್ತಾ ಇದ್ದಾನೆ ಅಂತ. ಕಾವ್ಯ ಅನ್ನೋದು ಈ ಡೀಟೇಲಿಂಗಲ್ಲಿರ್ತಕ್ಕಂಥದ್ದು. ನೀವು ವಿ ಕೆ ಗೋಕಾಕ್ರನ್ನು ಹೋಗಿ ನೋಡಿ, ನಮ್ಮ ಪುರಾಣೆ ಕಾಣಿಸುವಂಥದ್ದಲ್ಲ. ಕವಿಗೆ ಆ ನಿಲುಗಡೆ ಬೇಕು. ಎಲ್ಲಿ ಪ್ರಪಂಚ ಪ್ರಯೋಗೈಕ ಮುಖಿಯಾಗಿ ಕೇವಲ ಲೌಕಿಕವಾದ ಕಾರ್ಪಣ್ಯ, ಅದಕ್ಕೆ ಯುಟಿಲಿಟೇರಿಯನ್ ಆದಂಥ ಚೀಪ್ ಮೈಂಡಿಂದ ಹೋಗುತ್ತೋ ಅಲ್ಲಿ ಕವಿ ಸ್ಲೋ ಡೌನ್ ಮಾಡ್ಕೋತಾನೆ. ನನಗೆ ಪ್ರಯೋಜನ ಇಲ್ಲದೆ ಇದ್ದರೂ ಪ್ರೀತಿಯಿಂದ ಕಾಣ್ತೀನಿ ಅಂತ ಹೇಳಿಬಿಟ್ಟು. ಆ ಸೂಕ್ಷ್ಮಗಳು ಅವು ಕಾವ್ಯಕ್ಕೆ, ಬದುಕಿಗೆ ಸಂತೋಷ ಕೊಡುತ್ತವೆ. ಎಷ್ಟೆಷ್ಟು ವಿವರಗಳಿವೆ ಅದನ್ನು ನೋಡಬೇಕು ಅಂತ ಹೇಳಿಬಿಟ್ಟಿದನು. ಆ ಒಂದು ಅನ್ನವಾಸದ ಓಲಗದಲ್ಲಿ ಇದ್ದಾಗ, ತೊಟ್ಟೆಕ್ಕವಡಂ ಮರವಿಲ್ ಕಟ್ಟಿದ ಪಣೆಗಟ್ಟು ಬೆಂಟೆವರೆ ಒಡಂಬಟ್ಟಸಿಯ ಸುರುಗಿಯ ದಳಿವದ ತೊಟ್ಟಂಗಿಗೆ ತನ್ನೊಳಮರೆ ಬೇಂಟೆಯ ನೊರ್ವಂ. ಆ ಬೇಂಟೆಯವ ನೊರ್ವ, ಬೇಡ ನೊರ್ವ ಬರ್ತಾನೆ. ತೊಟ್ಟೆಕ್ಕವಡಂ, ಎಕ್ಕವಡ ಅಂದರೆ ಎಕ್ಕಡ. ಎಕ್ಕಡ ಅಂತಂದರೆ ತುಂಬ ರೂಕ್ಷವಾದಂಥ ಚಪ್ಪಲಿ. ಪಾದುಕಾ ಸಹಸ್ರವನ್ನು ನೋಡಿದ್ರೆ ಗೊತ್ತಾಗುತ್ತದೆ ಚಪ್ಪಲಿಗೆ ಎಷ್ಟು ಪರ್ಯಾಯ ಶಬ್ದಗಳು ಸಾಧ್ಯ ಅಂತ. ಅವನು ಏಕಾಕ್ಷರ ದ್ವ್ಯಕ್ಷರಗಳಲ್ಲಿ ಕೂಡ ಚಪ್ಪಲಿಗೆ ನಿರ್ದೇಶಕವಾಗುವಂತಹ ನಾಮಪದಗಳನ್ನು ಕಾಯಿನ್ ಮಾಡಿದ್ದಾರೆ ವೇದಾಂತೇಶಿಕರು. ಪಾದುಕ, ಪಾದಪ, 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 ರಂಗಿಣ, 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 ರಂಗಿಣ ಅಂತೆಲ್ಲ ಯಮಕಾಲಂಕಾರಗಳು ಮಾಡ್ತಾರೆ.
ಪಾದಾನ್ ಪಾದವು ಪಾತೀತಿ ಪಾದಪ, ಪಾದಗಳನ್ನು ಪಾತಿ ಕಾಪಾಡುತ್ತದೆ, ಅದಕ್ಕೆ ಪಾದಪ ಅಂತ. ಒಳ್ಳೆ ಸಂಗೀತದಲ್ಲಿ ಪಾದಪ ನೀದಪ ಅನ್ನುವಂಥ ರೀತಿಯಲ್ಲಿ ಚಪ್ಪಲಿಗೂ ಎಷ್ಟು ಮೆಲೋಡಿಯಸ್ ಆಗಿರ್ತಕ್ಕಂಥ ಶಬ್ದಗಳನ್ನು ಕೊಡ್ತಾರೆ. ಪಾದಪಾಲಿಕಾ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಪಾದಗಳನ್ನು ಕಾಪಾಡತಕ್ಕಂಥದ್ದು ಅಂತಿದ್ದಲ್ಲ. ಎಕ್ಕವಡ, ನಾವು ಹೇಳ್ತೀವಿ ಎಕ್ಕಡದಲ್ಲಿ ಹೊಡಿತೀವಿ ಅಂತ ಹೇಳಿದ್ದು ಪಾದಕೆಯಲ್ಲಿ ಹೊಡಿತೀವಿ ಅಂದರೆ ಬರ್ತೀಯ ಫೋರ್ಸು. ಆ ರೀತಿ ಅವನ ಚಪ್ಪಲಿ ಯಾವ ಥರದ್ದು, ಅದರ ಬ್ರ್ಯಾಂಡ್ ಏನು, ಅದರ ಬೆಲೆ ಏನು, ಇವನ್ನೆಲ್ಲವನ್ನು ಆ ಒಂದು ಶಬ್ದದಲ್ಲೇ ವ್ಯಂಜಿಸಬೇಕು. ತೊಟ್ಟ ಎಕ್ಕವಡಂ ಮರವಿಲ್, ಮರದ ಕೊಂಬೆಯಿಂದ ಬಿಲ್ಲು ಮಾಡ್ಕೊಂಡು ಬಂದಿದ್ದಾನೆ. ಕಟ್ಟಿದ ಪಣೆಗಟ್ಟು, ತಲೆಗೆ ಒಂದು ಕಟ್ಟನ್ನು ಕಟ್ಕೊಂಡಿದ್ದಾನೆ, ತಲೆ ಕೂದಲು ಕೆಳಗೆ ಜಾರು ಬರದೇ ಇರುವಂತೆ. ಬೇಂಟೆವರೆ, ಏನು ಅಬ್ಸರ್ವೇಷನ್! ಬೇಂಟೆವರೆ ಅಂದರೆ ಬೇಟೆಯ ಪರೆ, ಹೆರೆ ಅಂದರೆ ತಮಟೆ. ತಮಟೆಯಿಂದ ಮರಸಬೇಟೆ ಅಂತೆಲ್ಲ ಆಡ್ತಾರೆ. ಪ್ರಾಣಿಗಳನ್ನು ಒಂದು ಕಡೆಗೆ ಓಡಿಸಬೇಕು ಅಂದರೆ ಭಯ ಹುಟ್ಟಿಸಬೇಕು, ಶಬ್ದ ಮಾಡಿ ಕೊಂಬು, ಕಹಳೆ, ತಮಟೆ ಈ ಥರದ್ದನ್ನೆಲ್ಲ ಹೆರೆ, ದುಡಿ ಅಂತೆಲ್ಲ ಹೇಳ್ತಾರಲ್ಲ. ಈ ಒಂದು ತಮಟೆಯನ್ನು, ಆ ತಮಟೆಯನ್ನು ಕಟ್ಟಿಕೊಂಡಿದ್ದಾನೆ ಸೊಂಟಕ್ಕೆ. ಆ ತಮಟೆ ನುಡಿಸಿ ಪ್ರಾಣಿಗಳೆಲ್ಲ ಒಂದು ಕಡೆಗೆ ಬರುವಂತೆ ಮಾಡುವುದರಲ್ಲಿ ಒಂದು ಸಮೂಹ ಇರುತ್ತದೆ. ಆ ಸಮೂಹಕ್ಕೂ ಕೂಡ ಇವನು ಸೇರಿಕೊಳ್ತಾ ಇದ್ದವನು. ಪಟ್ಟಸಿಯ, ಚಿಕ್ಕ ಒಂದು ತೆಳ್ಳಗಿರ್ತಕ್ಕಂಥ ಸುರಿಗಿ, ಚೂಪಾದ ಆಯುಧ ಕತ್ತಿ, ಅದನ್ನು ಸೊಂಟಕ್ಕೆ ಕಟ್ಟಿಕೊಂಡು ದಳಿವದ ತೊಟ್ಟಂಗಿಗೆ ಚೆನ್ನಾಗಿರತಕ್ಕಂಥ ಒಂದು ಚೊಗೆಯನ್ನು ಕೂಡ ಹಾಕ್ಕೊಂಡಿದ್ದಾನೆ, ಕಸಿಯಂಗಿಯನ್ನು ಹಾಕಿಕೊಂಡಿದ್ದಾನೆ. ತನ್ನೊಳ್ ಅಮರೆ ಅವನು ಬರ್ತಾನೆ ಅಂತ. ಬೇಂಟೆವ ಬಂದ ಅಂತ ಗದ್ಯದಲ್ಲಿಯೇ ಒಂದು ತುಣುಕು ಹೇಳ್ಬೋದಾಗಿತ್ತು. ಅವನಿಗೊಂದು ಕ್ಯಾರೆಕ್ಟರ್ ಕೊಡ್ತಾನೆ, ಅವನಿಗೊಂದು ಪಿಕ್ಚರ್ ಕೊಡ್ತಾನೆ. ತೆಂಕುತಿಟ್ಟಿ ಯಕ್ಷಗಾನ ಹಾಗೆ. ಈ ಬಡಗುತಿಟ್ಟಿನಲ್ಲಿ ಕೌಶಲ ಇದೆ, ಚಮತ್ಕಾರ ಇದೆ, ಆಂಗಿಕ ಸೌಂದರ್ಯ ಇದೆ, ಒಪ್ಪದ ಅಭಿನಯ ಸಾತ್ವಿಕವೂ ಉಂಟು. ಆದರೆ ದೊಡ್ಡ ದೊಡ್ಡ ಕಲಾವಿದರು, 10 ಕಲಾವಿದರು ಎಡಬಲ ಸಪೋರ್ಟೆಲ್ಲ ಇಟ್ಕೊಂಡು ನಿಭಾಯಿಸೋದು ಕಷ್ಟ, ಅವ್ರನ್ನೆಲ್ಲ ಕಟ್ಟಿಕೊಂಡು ಮೇಳ ನಿರ್ಮಾಣ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟಿದ್ದೂ ಸಾಕಷ್ಟು ಕಲಾವಿದರಿಲ್ಲದೆಯೇ ಒಂದು 5-6 ಜನರಲ್ಲಿ ಯಕ್ಷಗಾನ ಮಾಡ್ತಾರೆ. ಆದರೆ ತೆಂಕುತಿಟ್ಟಿನವ್ರು ಸಾಮಾನ್ಯ ಹಾಗಲ್ಲ. ಸಾಂಗೋಪಾಂಗವಾಗಿ ಎಲ್ಲರನ್ನೂ ಇಟ್ಕೊಳ್ಬಿಡ್ತಾರೆ. ಒಂದು ಬ್ರಾಹ್ಮಣ ಹೆಂಗಸರ ಸಮೂಹ, ಒಬ್ಬ ಸಖಿಯರ ಸಮೂಹ ಅಂತಂದರೆ ಪ್ರಮೀಳಾರ್ಜುನೀಯದಲ್ಲಿ ಪ್ರಮೀಳೆ ಬರ್ತಾಳೆ ಅಂತಂದರೆ ಪ್ರಮೀಳೆಗೆ ಒಬ್ಬ ಮುದುಕಿ ಸಖಿ, ಒಬ್ಬ ಹಲ್ಲುಬ್ಬಿ ಸಖಿ, ಒಬ್ಬ ಬಸರಿ ಸಖಿ, ಕಂಕಳಲ್ಲೊಂದು ಕೈಯಲ್ಲೊಂದು ಇರ್ತಕ್ಕಂಥ ಸಖಿ, ಎಷ್ಟು ಮಟ್ಟಿಗೆ ಒಂದು 5-6 ಜನರದ್ದು ವೆರೈಟಿನ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಇವನ್ ಕ್ವಾಂಟಿಟಿ ಈಸ್ ಎ ಕ್ವಾಲಿಟಿ ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ಗೊತ್ತಾಗುತ್ತದೆ. ವೆರೈಟಿ ತರಬೇಕು. ಎಲ್ಲ ಸಖಿಯರು ಒಂದೇ ರೀತಿ ಇರೋದಿಲ್ಲ. ಒಬ್ಬಳು ಒಂದು ಜಡೆ, ಇನ್ನೊಬ್ಬಳು 2 ಜಡೆ, ಒಬ್ಬಳು ಲಂಗ ದಾವಣಿ, ಒಬ್ಬಳು ಕಚ್ಚೆ ಸೀರೆ, ಹೀಗೆ ಥರಥರವರಿದು ಮಾಡಿರ್ತಾರೆ. ಅಂದರೆ ಕಣ್ಣೋಟಕ್ಕೂ ಒಂದು ಉಂಟಲ್ಲ. ಈ ರೀತಿಯಾದ ವೈವಿಧ್ಯವನ್ನು, ಒಂದು ಕಾವ್ಯ ಅಂತಂದರೆ ಒಂದು ಜಗತ್ತೇ ಆಗಿದೆ. ಆ ಜಗತ್ ವೈವಿಧ್ಯವನ್ನೆಲ್ಲ ತರಬೇಕು. ಎಲ್ಲೆಲ್ಲಿ ಏನೇನು ಸಾಧ್ಯವೋ ಆದಷ್ಟು ಎಲ್ಲ ಕಡೆಯಲ್ಲೂ ಕುಸರಿ ಮಾಡಬೇಕು ಅನ್ನುವಂಥ ಕೌಶಲ ಇದೆಯಲ್ಲ, ಇಂಥದ್ದು ತುಂಬ ದೊಡ್ಡದಾದದ್ದು. ನಾನು ಮೊದಲೇ ಹೇಳಿದಂತೆ ಪಂಪನನ್ನು ಈ ಬಿಡಿಗಳಲ್ಲಿ ಕಂಡು ಸಂತೋಷ ಪಡಬೇಕು. ಅವನು ಬಂದು ಅವನಿಗಾಗಿ ಪರಿಯಕ್ಕರವನ್ನು ತುಂಬ ಚೆನ್ನಾಗಿ ಪಂಪ ಮೀಸಲಿಟ್ಟಿದ್ದಾನೆ. ಅವನು ಹೇಳ್ತಾನೆ, ಮೃಗಮಂ ಗಾಳಿಯ ನಿರ್ಕೆಯುಂ ಪಕ್ಕೆಯುಂ ಗಣಿತಮಂ ಕಂಡಿಯುಂ ಮಾರ್ಕಂಡಿಯುಂ ಪುಗಿಲಂ ಪೋಗಂ ಬಾರಿಯುಂ ಸನ್ನೆಯಂ ನೂರುವ ನುರ್ಚುವ ನಿಲ್ಕಡೆಯುಂ ಬಗೆಯಂ ತೆಗೆಯನಲ್ಲಾಟಮಂ ಕಾಟಮಂ ನೋವುದಂ ಸಾವುದಂ ನೆಲ್ಲದಿಂದಂ ಬಗೆದಾಗಳ ಅರಸರೊಳ್ಳೆಲ್ಲ ಕೇಳಿ ನೀವು ಬಲ್ಲೆ ಬೆಂಟೆಕಾರರೊಳ್ಳ ವಾನೆ ಬಲ್ಲಿಂ. ತುಂಬ ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಹೇಳ್ತಾನೆ, ನೋಡಿ ಪ್ರಾಣಿಗಳ ಸ್ವಭಾವವನ್ನು, ಮೃಗಮಂ ಗಾಳಿಯ ನಿರ್ಕಿಯಂ, ಅವುಗಳ ಮೇಲಿಂದ ಬರ್ತಕ್ಕಂಥ ಗಾಳಿ ಯಾವುದಿದೆ ಅದನ್ನು ಅವುಗಳ ಪಕ್ಕೆಯಂ ಇರ್ಕಿಯಂ ಮಲಗುವ ಜಾಗ, ಇರುವ ಜಾಗ, ಇದನ್ನೆಲ್ಲವನ್ನು ಲೆಕ್ಕ ಇಟ್ಕೊಳ್ಬೇಕು. ಕಂಡಿಯಂ ಮಾರ್ಗಂಡಿಯಂ ಅವುಗಳ ಪ್ರವೇಶ ಮಾಡುವ ಜಾಗ ಎಲ್ಲಿ, ಅವುಗಳ ಅಡ್ಡದಾರಿಯಿಂದ ಹೋಗುವಾಗ ಬಳಸಿಕೊಳ್ತಕ್ಕಂಥ ದಾರಿ ಯಾವುದು, ಪುಗಿಲಂ ಪೋಗಂ ಅವುಗಳು ಕಾಡಿನಲ್ಲಿ ಯಾವ ದಿಕ್ಕಲ್ಲಿ ಬರುತ್ತೆ, ಯಾವ ದಿಕ್ಕಲ್ಲಿ ಹೋಗುತ್ತವೆ, ಸನ್ನೆಯಂ ಅವುಗಳ ವರ್ತನೆ ಎಂಥದ್ದು, ಅದೆಲ್ಲವನ್ನೂ ನಾವು ತಿಳ್ಕೊಂಡಿರಬೇಕು ಬೇಟೆಯಲ್ಲೇ. ಹೀಗೆ ಅವನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಮತ್ತು ಅವುಗಳ ಆಸಕ್ತಿ ವಿರಕ್ತಿ, ಆಟಮಂ ಕಾಟಮಂ ನೋವುದಂ ಸಾವುದಂ ಇದೆಲ್ಲವನ್ನೂ ಕೂಡ ಬಗದಾಗಳ್ ಅರಸ ಅದನ್ನು ತಿಳ್ಕೊಂಡಾಗ ಸೊಗಸು. ಅದನ್ನು ನೀನು ಬಲ್ಲೆ, ಬೇಟೆಕಾರರೊಳ್ ಎಲ್ಲವನ್ನು ಆನೆ ಬಲ್ಲೆ. ಆದರೆ ನಾನು ಬೇಡರಲ್ಲಿ ನಾನು ಮಾತ್ರ ಬಲ್ಲೆ, ನೀನು ರಾಜ, ನೀನು ಇದನ್ನೆಲ್ಲ ತಿಳ್ಕೊಂಡಿದೀಯಾ, ಹಾಗಾಗಿ ನೀನು ಬೇಟೆಗೆ ಬರಬೇಕು. ಪಾಪ ಎಷ್ಟೋ ಬಾರಿ ಬೇಡರಿಗೆ ಅವರಿಗೆ ದೊಡ್ಡ ಬೇಟೆಯನ್ನು ಆಡುವಷ್ಟು ಸಂಪನ್ಮೂಲ ಇರುವುದಿಲ್ಲ, ಆಯುಧಗಳಿರುವುದಿಲ್ಲ, ಹತ್ಯಾರಗಳಿರುವುದಿಲ್ಲ. ಈ ಥರ ರಾಜರುಗಳು ಪ್ರಭುಗಳು ಮತ್ತು ಯಾರೋ ಬಂದಾಗ ಅವರ ಸಹಕಾರಿಗಳಾಗಿದ್ದು ಇವರಿಗೆ ಬೇಟೆ ಒಂದು ವಿನೋದ, ಅವರಿಗೆ ಅದೊಂದು ಹೊಟ್ಟೆಪಾಡಾಗಿರುತ್ತದೆ. ಆ ಥರಕ್ಕೆ ಸಹಕಾರಿಗಳಾಗಿ ಬರ್ತಾರೆ. ಈ ಸೂಕ್ಷ್ಮಗಳನ್ನೆಲ್ಲ ಪಂಪ ತೋರುವಂತೆ ಒಂದು ದೊಡ್ಡ ಗದ್ಯ ಭಾಗವನ್ನು ಬರೀತಾನೆ.
ಬಹಳಷ್ಟು ವಿವರಗಳು ಅಲ್ಲಿವೆ. ಪೆರ್ವೇಂಟೆಯಂದಂ, ದೀವದ ಬೇಂಟೆಯುಂ, ದೊಡ್ಡ ಬೇಟೆ ಯಾವುದಿದೆ, ಮತ್ತು ಗುಂಪು ಗುಂಪಾಗಿ ಒಂದು ದ್ವೀಪದಂತೆ ಐಸೋಲೇಟ್ ಮಾಡಿಕೊಂಡು ಮಾಡುವಂಥ ಬೇಟೆ ಯಾವುದುಂಟು ಅದು. ಹೀಗೆಲ್ಲವನ್ನೂ ನಾನು ಕುಮಾರಸ್ವಾಮಿಯ ನಿಮ್ಮಡಿಯ ಕೆಲದೋಳು ಆನೆ ಬಲ್ಲೆಂ ಅಂತ ಹೇಳ್ಬಿಟ್ಟು ಅಂತಾನೆ. ಸಾಕ್ಷಾತ್ ಕುಮಾರಸ್ವಾಮಿಯ ಸಾಕ್ಷಿಯಾಗಿ ಆಣೆಯಾಗಿ ನಾನು ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಬರದಂತೆ ಬೆನ್ನ ಕರ್ಪೆಸೆದಿರೆ ಸೂಚಮ ನುರ್ಚಿ ಪುಲ್ಲೆಗಾಟಿಸಿ ಮಲತ ಪೆರಲೆಯ ಸೋಲಮನ್ ಅಳ್ತಿಯೋಳ್ ಅರಿಕೇಸರಿ ನಿಂದು ಒಂದರಸಲ್ತೆ. ಆ ಜಿಂಕೆಯ ಬೆನ್ನ ಮೇಲೆ ಚಿತ್ತಾರ ಇಟ್ಟಂಥ ರೀತಿಯಲ್ಲಿ ಚುಕ್ಕೆಗಳಿರ್ತವೆ. ಅದನ್ನು ಇಷ್ಟಪಟ್ಟುಕೊಂಡು ಗಂಡು ಜಿಂಕೆ ಬರುತ್ತದೆ. ಅದನ್ನೆಲ್ಲ ನೀವು ನೋಡಬೇಕು, ನೋಡೋ ಒಂದು ಸೊಗಸಿದೆಯಲ್ಲ, ಅದಕ್ಕಾದರೂ ನೀವು ಬನ್ನಿ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಪಂದಿವೇಂಟೆ, ಹಂದಿಯನ್ನು ಬೇಟೆ ಆಡೋದು, ಅದು ತುಂಬ ಪ್ರಸಿದ್ಧವಾದದ್ದು. ರಾಘವಾಂಕನಂತೂ ಬಹಳ ವಿಸ್ತಾರವಾಗಿ ಅದನ್ನು ವರ್ಣಿಸಿದ್ದಾನೆ. ಮೇಗಾಳಿ, ಕಿಗ್ಗಾಳಿ ಅಂತ ಪ್ರಾಣಿಗಳ ಮೇಲಿಂದ ಬೀಸಿ ಬರ್ತಕ್ಕಂಥ ಗಾಳಿ, ಮನುಷ್ಯರ ಮೇಲಿಂದ ಬೀಸಿ ಬರ್ತಕ್ಕಂಥ ಗಾಳಿ, ಡಿ ಎಲ್ ನರಸಿಂಹಾಚಾರ್ಯ ಲೇಖನಗಳನ್ನೆಲ್ಲ ಬರೆದಿದ್ದಾರೆ. ಮತ್ತು ಅಲ್ಲಿ ನಾಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಆ ನಾಯಿಗಳ ವಿವರವನ್ನು ಕೊಡ್ತಾನೆ. ತುಂಬ ಚೆನ್ನಾಗಿರತಕ್ಕಂಥ ವಿವರಗಳು ಮಾನಸೋಲ್ಲಾಸದಲ್ಲಿ. ಆಮೇಲೆ ಅದಕ್ಕಿಂತ ಪ್ರಾಚೀನವಾದಂಥ ನಮ್ಮ ಪ್ರಸಿದ್ಧನಾದ ಜ್ಯೋತಿರ್ವಿದ ಅಂತ ವರಾಹಮಿಹಿರ ಇದ್ದಾನಲ್ಲ, ಅವನ ಬೃಹತ್ ಸಂಹಿತೆಯಲ್ಲಿ ಶುನಕ ಲಕ್ಷಣ ಬರುತ್ತದೆ. ಇಲ್ಲೆಲ್ಲ ನಾಯಿಗಳ ಲಕ್ಷಣ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಆ ನಾಯಿಗಳು ಯಾವ ರೀತಿಯಾಗಿದ್ದವು ಅನ್ನೋದನ್ನು ಹೇಳ್ತಾನೆ. ಎಂಥದ್ದು ತೋರಮಾಗಿ ನಿರ್ಮಾಂಸಮಪ್ಪ ಕಾಲ್ಗಳು ನೆಲನಂ ಮುಟ್ಟದು ಉಗುರ್ಗಳು ಉಳ್ಳುದಾಗಿ ಜಾತ್ಯಶ್ವದಂತೆ ಬೇಗಮಾಗಿ ಕೋಳಿಕಾರನಂತೆ ಬರಿವಿಡಿದು ತುಂಬಿನ ನೀರನ್ನು ಉರ್ಚಿದಾಗಲೇ ಪರಿದು ಮನ್ನೆಯರಂತೆ ಕಾದಿ ಅರಸದೆ ಸೂಳೆಯಂತೆ ಕೋಳಂ ಪಟ್ಟಿಟ್ಟಸದೆ ತಕ್ಕದಂತೆ ನಂಬಿಸಿಯುಂ ಮೊತ್ತರದಂತೊತ್ತಿಯುಂ. ಆ ನಾಯಿಯ ಕ್ವಾಲಿಫಿಕೇಷನ್ ಹೇಳ್ತಾನೆ. ಹಂದಿ ಬೇಟೆಗೆ ನಾಯಿ ಹೇಗೆ ಕಾಡಹಂದಿಯನ್ನು ಚೇಸ್ ಮಾಡಬೇಕು, ಕಾಡಹಂದಿಯನ್ನು ಹಿಡಿಯುವುದು ಕೊಲ್ಲುವುದು ಬಹಳ ಕಷ್ಟ. ಅದು ಉಗ್ರವಾದರೆ ಹುಲಿ ಸಿಂಹಗಳಿಗಿಂತ ಕ್ರೂರವಾಗಿ ಅಟಕಾಯಿಸುತ್ತದೆ, ಪ್ರಾಣದ ಹಂಗನ್ನು ತೊರೆದು ಯುದ್ಧ ಮಾಡುತ್ತದೆ ಅಂತ ಬೇಟೆಯ ಅನುಭವ ಇರತಕ್ಕಂಥವ್ರು ನಮ್ಮ ಕೆದಂಬಾಡಿ ಜತ್ತಪ್ಪರೈ ಅಂಥವರೆಲ್ಲ ಬರೆದದ್ದು ಓದಿ ನನಗೆ ಗೊತ್ತಷ್ಟೇ. ಜಿಮ್ ಕಾರ್ಬೆಟ್ ಇತ್ಯಾದಿಗಳದೆಲ್ಲ ಬೇಟೆಯ ಅನುಭವಗಳನ್ನು ಓದಿಕೊಂಡು ಗೊತ್ತಾಗಿದ್ದಷ್ಟು ಹೊರತು ಸ್ವಾನುಭವ ಏನೂ ಇಲ್ಲ, ಎಲ್ಲ ಪುಸ್ತಕ ಪಾಂಡಿತ್ಯವೇ. ಆದರೆ ನೋಡಿ, ಅದಕ್ಕೆ ಯಾವ ಥರ ಇರಬೇಕು, ತೆಳುವಾದ ಸೊಂಟ ಇರಬೇಕು, ಅಗಲವಾದ ಎದೆ ಇರಬೇಕು, ನೆಟ್ಟಗಿರುವಂಥ ಕಿವಿಗಳು ಯಾವ ಶಬ್ದವನ್ನು ಗ್ರಹಿಸುವಂತೆ ಇರಬೇಕು, ಬಾಗಿದ ಹುಬ್ಬು, ದಪ್ಪ ಇಲ್ಲದೇ ಇರತಕ್ಕಂಥ ಕಾಲು, ಮತ್ತು ಉಗುರುಗಳನ್ನು ಬಲಿಷ್ಠವಾಗಿ ಇಟ್ಟುಕೊಂಡಿರುವಂಥದ್ದು, ತೆಳ್ಳಗಿರುವ ಹೊಟ್ಟೆ, ಉದ್ದವಾದ ಕಾಲುಗಳು, ಈ ಥರ ಇರಬೇಕು. ಜಾತಿ ಕುದುರೆಯಂತೆ ಓಡ್ತಕ್ಕಂಥದ್ದು. ಮತ್ತು ಕಾಳಿಕಾರನ ಅಂತೆ ಕೋಳಿ ಅಂತಂದರೆ ಮೋಸ ಅಂತಲೂ ಉಂಟು. ಅಂತಂದರೆ ಮೋಸ, ಕೋಳು ಹೋಗುವುದು ಅಂತಿದೆಯಲ್ಲ, ಕೋಳ್ಬೋಪುದು ಅಂತ. ಕಾಳಿಕಾರ ಅಂತಂದರೆ ಶಾಕ್ತೇಯರು ಮೋಸ ಮಾಡ್ತಾಯಿದ್ರು ಅಂತ. ಕೆಲವು ಸರ್ತಿ ಈ ಮೋಸ, ವಂಚನೆ, ಬೈರಾಗಿಗಳು ಇತ್ಯಾದಿಗಳೆಲ್ಲ ಅಂಟಿಕೊಂಡು ಬರ್ತದಲ್ಲ. ಈಗ ಕಪಟ ಅನ್ನೋ ಶಬ್ದ ಕಪಡಕ್ಕೆ ಸಂಬಂಧಪಟ್ಟಿದ್ದು, ಕರ್ಪಟಕ್ಕೆ ಸಂಬಂಧಪಟ್ಟಿದ್ದು, ಕಾರ್ಪಾಸಕ್ಕೆ ಸಂಬಂಧಪಟ್ಟಿದ್ದು, ಕರ್ಪಡಿಗಳಿಗೆ ಸಂಬಂಧಪಟ್ಟಿದ್ದು ಅಂದರೆ ಎಷ್ಟು ಶಬ್ದದ ಸಂಬಂಧ ಅಂತ. ಹತ್ತಿ ಬಟ್ಟೆ ಮಡಿಗೆ ಬರುವಂಥದ್ದಲ್ಲ. ಯಾಕೆಂದರೆ ಪ್ರಾಚೀನವಾದದ್ದು ಉಣ್ಣೆ, ಅದೇ ಬಹಳ ಮಡಿ. ಇವತ್ತು ಯಜ್ಞಗಳಲ್ಲಿ ವಸತೀವರಿ ಅಂತ ಸೋಮವನ್ನು ಶೋಧಿಸ್ತಕ್ಕಂಥ ಫಿಲ್ಟರು ಉಲ್ಲನ್ನಲ್ಲೇ ಮಾಡಿದ್ದು. ಇನ್ನು ಬೇರೆದು ಮೈಲಿಗೆಗೆ ಬರುತ್ತೆ. ಯಜ್ಞದಲ್ಲೆಲ್ಲ ಉಲ್ಲನ್ನು. ಯಾಕೆ ನಮ್ಮ ಮದುವೆಗಳಲ್ಲಿ ನೋಡಿ ಕೈಗೆ ಕಂಕಣ, ಕಂಬಳಿ ದಾರ ಕಟ್ತಾರೆ, ಹತ್ತಿ ದಾರ ಅಲ್ಲ. ಅಷ್ಟು ಪ್ರಾಚೀನವಾದದ್ದು ಆ ಸಿಸ್ಟಮ್, ಆರ್ಗನೈಸೇಷನ್ ಮದುವೆದು, ಅದಕ್ಕೆ ಆ ಉಲ್ಲನ್ನಿಂದ ಮಾಡಿರ್ತಕ್ಕಂಥದ್ದು. ಹಾಗೆ ಹತ್ತಿ ಅನ್ನೋದು ಆಮೇಲೆ ಬೆಳೆದು ಬಂದದ್ದರಿಂದ ಹೊಸದೆಲ್ಲ ಮೈಲಿಗೆ, ಸ್ಟೀಲ್ ಮೈಲಿಗೆ, ತಾಮ್ರ, ಕಂಚು ಪ್ರಾಚೀನವಾದದ್ದು. ಯಾಕೆ ನಮಗೆ ಕಾಂಸ್ಯ ಸಂಸ್ಕೃತಿ ಬ್ರಾನ್ಸ್ ಏಜಿಂದ ಬೆಳ್ಕೊಂಡು ಬಂದಂಥದ್ದು ಈ ಥರ ಉಂಟು. ಹಾಗೆ ಈ ಕಾರ್ಪಾಸದಿಂದ ಬಂದಂಥದ್ದು ಕಪಡ, ಅದೇ ಹಿಂದಿಯಲ್ಲಿ ಆದದ್ದು, ಅದು ಕಪಟ. ಅದನ್ನು ತೊಟ್ಟವರು ಮೋಸಗಾರರು. ಈ ಬೈರಾಗಿಗಳು ಇತ್ಯಾದಿಗಳು ಹತ್ತಿ ಬಟ್ಟೆ ಹಾಕ್ಕೊಂಡು ಹೋಗ್ತಾರಲ್ಲ, ಕಪ್ಪಡಿ ಸಂಗಮ ಅಂದರೆ ಸನ್ಯಾಸಿಗಳ ಸಂಗಮ, ಕರ್ಪಟಿ ಆ ಚೀವರ ಧರಿಸಿರ್ತಕ್ಕಂಥದ್ದು. ಹೀಗೆ ಅವ್ರದ್ದೆಲ್ಲ ಮೋಸಗಾರರ ಟೌಳಿ ಎನ್ನುವಂತೆ. ಮತ್ತು ನಮ್ಮ ಮತ ಅಲ್ಲದೆ ಇದ್ದವರೆಲ್ಲ ಮೋಸಗಾರರು ಅನ್ನುವಂಥದ್ದು ಒಂದಿರುತ್ತದಲ್ಲ. ಜೊತೆಗೆ ಶಾಕ್ತೇಯರು ಬಲಿ ಕೊಡೋದಕ್ಕೆ ಮರಳು ಮಾಡಿ ಹಿಡ್ಕೊಂಡು ಹೋಗ್ತಾರೆ ಎನ್ನುವಂಥದ್ದು. ಅಂದರೆ ನಾಯಿಗಳು ಈ ಶಾಕ್ತೇಯರ ಹಾಗೆ ವಂಚನೆ ಮಾಡುವಷ್ಟು ಕುಶಲವಾಗಿರಬೇಕು ಅಂತ ಹೇಳ್ಬಿಟ್ಟಂತಾರೆ. ಸೇವಕನ ಹಾಗೆ ಎಲ್ಲ ಚಟುವಟಿಕೆಯಿಂದ ಕೂಡಿರಬೇಕು. ಸೂಳೆ ಹಾಗೆ ಯಾವುದನ್ನು ಸುಲಿಯೋದಕ್ಕೂ ಹೇಸ್ಕೊಳ್ಬಾರ್ದು ಅಂತ ಅವನು ಹೋಲಿಕೆಗಳನ್ನು ಕೊಡೋದು ನೋಡಿ, ಅದೆಷ್ಟು ಚೆನ್ನಾಗಿ ಕೊಡ್ತಾನೆ. ತೂಬನ್ನು ತೆಗೆದ ತಕ್ಷಣವೇ ಹೇಗೆ ನೀರು ಉಕ್ಕುತ್ತದೆ ಆ ರೀತಿಯಾಗಿ ಅವುಗಳ ಲಗಾಮನ್ನು, ಕಡಿವಾಣವನ್ನು
ಸರಪಣಿಯನ್ನು ಬಿಟ್ಟ ತಕ್ಷಣ ಓಡ್ತಾ ಇರಬೇಕು. ಇಂಥ ನಾಯಿಗಳಿದ್ದರೆ ಮಾತ್ರ ಹಂದಿ ಬೇಟೆಯಲ್ಲಿ ಜಯವನ್ನು ಗಳಿಸೋದಕ್ಕಾಗುತ್ತದೆ. ಇನ್ನು ಕಿರುವೇಂಟೆಯುಂ ಪೆರ್ವೇಂಟೆಯುಂ ಅಲ್ಲದ ಉಳಿದ ಬೇಂಟೆಯಂ ಬೇಂಟೆಯನ್ ಎನ್ನೆಂ. ಚಿಕ್ಕ ಬೇಟೆ ಬಲೆ ಹಾಕಿ ಬೋನುಗಳಿಟ್ಟು ಮಾಡುವಂಥದ್ದು, ಮತ್ತು ದೊಡ್ಡದಾದ ಈ ಗೋರಿವೆಂಟೆ, ಪಂದಿವೆಂಟೆ ಇತ್ಯಾದಿಗಳು, ಅವನ್ನು ಬಿಟ್ಟು ಮಿಕ್ಕದ್ದನ್ನು ನಾನು ಬೇಟೆ ಅಂತಲೇ ಕರೆಯೋದಿಲ್ಲ ಅಂತ ಹೇಳಿಬಿಟ್ಟು ಬೇಟೆಯ ಪ್ರಶಂಸಾ ಪದ್ಯವನ್ನು ಹೇಳ್ತಾನೆ. ಇದು ಶಾಕುಂತಲದ 2ನೇ ಅಂಕದ ಮೇಧಶ್ಛೇದ ಕೃಶೋದರಂದು ನೇರ ಅನುವಾದ ಮಾಡಿದ್ದಾನೆ ಪಂಪ. ಪಸುவும் ದೊರೆಕೊಳ್ಗುಂ ಉಣಿಸುಗಳು ಎಣಿಕೆಗಳು ಆವಂದ ದುಳ್ಕನಲ್ ದಾದ ಮೆಯ್ಯಂ ಹಸಿಯೇ ನಾಗಿಪುದು ಉಳಿದಪ್ಪೂವು ಬಗೆ ಗೊಳೆದಪ್ಪುವುದು ಮೃಗ ಮೆಯ್ಯಿಗಳೊಳ್ ನಿಸಂ ಎಸೆಬೋದು ಬಲ್ಲಾಳ ಬಿಲ್ಬಲ್ಮೆ ತನ್ನೋಳಂ ಈಸುತ್ತೆ ಲೇಸಪ್ಪುದು ಬಸನ ಮಿಂದರಿಯ ದೇಳಿಸುವರ್ ಬೇಂಟೆಯೇ ಬೆನದಂಗಳ್ ಅರಸನಲ್ತೆ. ಅವನು ಹೇಳ್ತಾ ಇದ್ದಾನೆ, ಬೇಟೆಯಿಂದಾಗಿ ಪಸಿವುಂ ದೊರೆಕೊಳ್ಗುಂ ಹಸಿವಾಗುತ್ತೆ ಅಂತ. ಶ್ರೀಮಂತರಿಗೆ ಆಗದೇ ಇರೋದೇ, ಹಸಿದು ಉಂಡಾಗ ರುಚಿ ಹಸಿವಾಗುತ್ತದೆ. ಮತ್ತು ಹೊಸ ಹೊಸ ರುಚಿಗಳಿಗೆ ನಾವು ತೆರೆಕೊಳ್ತೀವಿ. ಆಹಾರದಲ್ಲಿ ರುಚಿಯನ್ನು, ಸತ್ವವನ್ನು ಕಾಣ್ತೀವಿ. ಮತ್ತು ಮೈಯ ಹಸಿಯನಾಗಿಪ್ಪುದು, ಕೊಬ್ಬು ಕರಗಿಸಿ ತೆಳ್ಳಗಾಗಿಸುತ್ತದೆ. ಮೃಗದ ಒಂದು ಮನಸ್ಸಿನ ದೇಹದ ಮನೋಧರ್ಮ ಯಾವುದುಂಟು ಅದು ನಮಗೆ ಅರ್ಥ ಆಗುತ್ತದೆ. ಬಲ್ಲಾಳ ಬಿಲ್ಬಲ್ಮೆ ಅದು ಅತಿಶಯವಾಗುತ್ತದೆ. ಆಮೇಲೆ ಇಂಥ ಬೇಟೆಯನ್ನು ನಾವು ವ್ಯಸನ ಅಂತ ಕರೆಯೋದಲ್ಲ, ವಿನೋದಗಳ ಅರಸ ಇದು ಅಂತ ಹೇಳ್ಬಿಟ್ಟಿದ್ನು. ಕಾಳಿದಾಸ ಇದನ್ನೇ ಎಲ್ಲವನ್ನ ಹೇಳಿದ್ದಾನೆ. ಇನ್ನೂ ಒಂದು ಸ್ವಾರಸ್ಯವನ್ನು ಹೇಳ್ತಾನೆ. ಅಸಾಧ್ಯ ಲಕ್ಷ್ಯ, ಚಲಲಕ್ಷ್ಯ ಇತ್ಯಾದಿಗಳನ್ನು ಸಾಧಿಸೋದಕ್ಕೂ ಅದು ಒಂದು ದೊಡ್ಡ ತಾಲೀಮಾಗುತ್ತದೆ ಅಂತ. ಪ್ರಾಣಿಗಳು ಎಲ್ಲಂದರೆ ಅಲ್ಲಿ ಓಡುತ್ತವೆ. ಇವರು ಡೈರೆಕ್ಟ್ ಮಾಡಿದಂತೆನಾ, ಅದೇ ಅವರ ವ್ಯಾಯಾಮ ಶಾಲೆಗಳಲ್ಲಿ ಟಾರ್ಗೆಟನ್ನು ಇಟ್ಕೊಂಡು ಮಾಡ್ತಾರೆ. ಅದು ಸ್ಥಿರ ಲಕ್ಷ್ಯ. ಇದು ಹಾಗಲ್ಲ, ದೂರ ಲಕ್ಷ್ಯ, ಚಲಲಕ್ಷ್ಯ, ಅಸಾಧ್ಯ ಲಕ್ಷ್ಯ ಅಂತ ಬೇರೆ ಬೇರೆ ರೀತಿಯಾದಂಥ ಟಾರ್ಗೆಟಿಂಗ್ ಎಲ್ಲ ಧನುರ್ವೇದ ಹೇಳುತ್ತದೆ. ಅದನ್ನೆಲ್ಲವನ್ನು ಅಭ್ಯಾಸ ಮಾಡೋದಕ್ಕಾಗುತ್ತದೆ. ಈ ಕಾರಣದಿಂದ ಬೇಟೆ ತುಂಬ ದೊಡ್ಡದು ಅಂತ ಸೇನಾಧಿಪತಿ ಅಲ್ಲಿ ದುಷ್ಯಂತನಿಗೆ ಹೇಳ್ತಾನೆ. ದುಷ್ಯಂತ ಬೇಟೆ ಬೇಡ ಅಂದಾಗ ಇಲ್ಲ ಬೇಟೆ ಇರಬೇಕು ಅಂತ. ಕಾಳಿದಾಸನು ತುಂಬ ಸೊಗಸಾಗಿ ಗಮನಿಸಿದ್ದಾನೆ. ಆ ಪದ್ಯ ತುಂಬ ಚೆನ್ನಾಗಿ ಪಂಪ ಈ ಪೆರಿಯಕ್ಕರದಲ್ಲಿ ಅನುವಾದ ಮಾಡಿಕೊಳ್ತಾನೆ. ಆ ಬೇಟೆಯನ್ನು ಆಡಿ ಅವರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ. ಆ ಬೇಟೆಯನ್ನು ಆಡ್ತಾ ಬರ್ತಾ ಇದ್ದಾಗ, ಕೊನೆಯ ಹಂತದಲ್ಲಿದ್ದಾಗ ಅಲ್ಲಿ ಒಂದು ನವಿಲು ಹಾರೋಗುತ್ತೆ. ಅದನ್ನು ಅರ್ಜುನ ಕೊಲ್ಲೋದಿಲ್ಲ. ಇದು ಮತ್ತೆ ಕಾಳಿದಾಸ ತನ್ನ ರಘುವಂಶದ 9ನೇ ಸರ್ಗದಲ್ಲಿ ತುಂಬ ಸುಂದರವಾಗಿ ಬಗೆಬಗೆಯ ಛಂದಸ್ಸುಗಳ ಸರ್ಗ ಅದು. ದಶರಥನ ಒಂದು ಬೇಟೆಯ ವಿನೋದವನ್ನು ಮತ್ತು ಅದು ವಿಷಾದವನ್ನು ತಂದೊಡ್ಡಿದ್ದು ಶ್ರವಣಕುಮಾರ ಪ್ರಸಂಗವನ್ನು ಕವಿ ಬರೀತಾನೆ. ಅಲ್ಲಿ ಅವನು ಬೇಟೆ ಮುಗಿಸ್ಕೊಂಡು ಬರ್ತಾ ಇದ್ದಾಗ, ಕೊನೆಯ ಹಂತದಲ್ಲಿದ್ದಾಗ, ಮುಂದೆ ಶ್ರವಣಕುಮಾರನ ಆನೆ ಅಂತ ಭ್ರಮಿಸಿಕೊಂಡು ಕೊಲ್ಲೋದು ಬರುತ್ತೆ. ಅದಕ್ಕೆ ಮುಂಚೆ ಒಂದು ಬೆಳಗಿನ ಹೊತ್ತಿನಲ್ಲಿ ಅವನು ರಾತ್ರಿ ಹೋಗಿದ್ದಾನೆ ಬೇಟೆಗೆ. ರಾತ್ರಿಯೇ ಪ್ರಾಣಿಗಳು ಹೆಚ್ಚಾಗಿ ಸಿಗುವುದು ಬೇಟೆಗೆ ಅಂತ. ಬೆಳಗಿನ ಜಾವದಲ್ಲಿ ಒಂದು ನವಿಲು ಹಾರಿ ಹೋಗುತ್ತದೆ. ಆ ನವಿಲನ್ನು ಅವನು ಬಾಣಕ್ಕೆ ಸಿಗುವಂತಿದ್ದರೂ ಕೊಲ್ಲೋದಿಲ್ಲ. ಅದನ್ನು ಇವನು ತೆಗೆದುಕೋತಾನೆ. ಜವಮುಳಿದೊಂದು ಸೋಗೆ ನವಿಲೊಯ್ಯನೆ ಕರ್ಕಡೆಗಾಸಿಯಾಗಿ ಪಾರುವುದು ಇದೆನ್ನ ನಲ್ಲಳ ರತಿಶ್ರಮ ವಿಶ್ಲತ ಕೇಶಪಾಶದೊಳ್ ಸವಸವನಾಗಿ ತೋರಿದ ಪುದೆಂಬುದೆ ಕಾರಣದಿಂದದಂ ಗುಣಾರ್ಣವನ್ ಇಡಲ್ ಒಲ್ದನಿಲ್ಲ ಹಯವಲ್ಗನ ಸಂಚಳ ರತ್ನಕುಂಡಲಂ. ಇಲ್ಲಿ ಅವನಿಗೆ ಅಬ್ಜೆಕ್ಟಿವ್ ತುಂಬ ಚೆನ್ನಾಗಿ ಹಾಕಿದ್ದಾನೆ. ಅವನು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಆ ಕುದುರೆ ಸಹಜವಾಗಿ ಅಲ್ಲಾಡ್ಕೊಂಡು ಹೋಗ್ತಾ ಇದ್ದಾಗ ಅದರಿಂದ ಮೊದಲು ಅಲ್ಲಾಡೋದು ಕಿವಿಯ ಕುಂಡಲಗಳು. ಹಯವಲ್ಗನ ಸಂಚಳ ರತ್ನಕುಂಡಲ ಅದು ಓಲಾಡ್ತಾ ಇದ್ದರೆ ಆ ಪಾಪ ನವಿಲಿಗೆ ಯಾರೋ ಈ ಸೈನ್ಯದಲ್ಲಿದ್ದವರು ಕಕ್ಕಡೆ ಗಾಸಿ ಅಂದರೆ ಮುಳ್ಳಿನ ಕೋಲು, ಅದರಿಂದ ಅದಕ್ಕೆ ಹೊಡೆದು ಸ್ವಲ್ಪ ಏಟು ಬಿದ್ದು ಅದು ಹಾರಲಾಗದೆ ಹಾರ್ತಾ ಇದೆ. ಅದಕ್ಕಾಗಿ ಜವಮುಳಿದು ವೇಗವಾಗಿ ಹೋಗದೆ ಸೋಗೆ ಒಯ್ಯನೆ ನಿಧಾನಕ್ಕೆ ಹೋಗ್ತಾ ಇದೆ. ಅದನ್ನು ನೋಡಿ ಬಿಡ್ಬೋದು ಬಾಣ ಅಂತಂದುಕೊಂಡ್ರು. ಅದರ ಗರಿಯನ್ನು ನೋಡಿದಾಗ ಇವನಿಗೆ ರಥಾಂತದಲ್ಲಿ ಮುಡಿಬಿಚ್ಚಿಕೊಂಡ ಪತ್ನಿಯ ಮುಡಿಯ ತಲೆಯ ಜ್ಞಾಪಕ ಬಂದು ಅದನ್ನು ಕೊಲ್ಲಬಾರದು ಅಂತ ಅಂದುಕೊಂಡಂತೆ. ಕಾಳಿದಾಸ ಅದಕ್ಕೆ ಇನ್ನೂ ಸ್ವಾರಸ್ಯಗಳನ್ನು ಸೇರಿಸಿದ್ದಾನೆ. ಪಂಪ ಅದನ್ನು ಹಿಡಿಯುವಲ್ಲಿ ಕೆಲವು ಬಿಟ್ಟುಬಿಟ್ಟಿದ್ದಾನೆ. ಇದನ್ನು ನೋಡಿದಾಗ ಮಾತ್ರ ಕಾಳಿದಾಸ ಏನು ಅಸಾಧಾರಣವಾದಂಥ ಕ್ರಿಯೇಟಿವ್ ಅಂತ. ಪಂಪ ಇದನ್ನು ಚಂಪಕಮಾಲಿ ಅಂತ ದೊಡ್ಡದೊಳಗೆ ಹೇಳಿದ. ರತಿಶ್ರಮ ವಿಶ್ಲತ ಕೇಶಪಾಶ ಆ ಫ್ರೇಸ್ ಕಾಳಿದಾಸನಲ್ಲೇ ಬರ್ತಕ್ಕಂಥದ್ದು. ಅವನು ಅಲ್ಲಿ ಹೇಳ್ತಾನೆ, ಅವಳು ಮುಡಿ ಬಿಚ್ಚಿದಾಗ
ಆ ಹೂಗಳು ಅಲ್ಲಲ್ಲಿ ಅಂಟಿಕೊಂಡಿದ್ವು, ನವಿಲು ಗರಿಯ ಕಣ್ಣುಗಳಂತೆ ಅವು ಕಾಣಿಸ್ತಾ ಇದ್ವು ಅಂತ ಆ್ಯಡೆಡ್ ಅಟ್ರಾಕ್ಷನ್, ಎಕ್ಸ್ಟ್ರಾ ಬ್ಯೂಟಿಫಿಕೇಷನನ್ನು ಕಾಳಿದಾಸ ಮಾಡಿದ್ದಾನೆ. ಸಾಮಾನ್ಯವಾಗಿ ಪೂರ್ವ ಕವಿಯ ಸಾಮಾನ್ಯ ಕಲ್ಪನೆಯನ್ನು ಉತ್ತರವಾದ ಕವಿ ಇನ್ನಷ್ಟು ಮತ್ತಷ್ಟು ಪಾಲಿಷ್ ಮಾಡಿ ಕೊಡುವುದುಂಟು. ಇಲ್ಲಿ ಆ ಕೆಲವು ಫೈನಲ್ ಆಸ್ಪೆಕ್ಟ್ಸು ಅದು ಬಿದ್ದೋಗಿದೆ. ಆದರೆ ಹಯವಲ್ಗನ ಸಂಚಳ ರತ್ನಕುಂಡಲಂ ಇವನು ತಾನು ಸೇರಿಸ್ಕೊಂಡಿರ್ತಕ್ಕಂಥದ್ದು. ಪಂಪನ ಫೋಕಸ್ಸು ಅರಿಕೇಸರಿಯ ಕಡೆಗೆ, ಕಾಳಿದಾಸನ ಫೋಕಸ್ಸು ಆ ಆಬ್ಜೆಕ್ಟ್ನ ಕಡೆಗೆ. ಬಹಳ ಸುಂದರವಾದ ಕಲ್ಪನೆ. ಮತ್ತು ಕಾಳಿದಾಸನಿಗೆ ತನ್ನ ಕಲ್ಪನೆ ಎಷ್ಟು ಪ್ರಿಯವಾಗಿದೆ ಅಂತಂದರೆ, ಇದು ಸ್ವಲ್ಪ ವ್ಯತ್ಯಾಸದಿಂದ ವಿಕ್ರಮೋರ್ಷಿದ 4ನೇ ಅಂಕದಲ್ಲಿ ಬರ್ತದೆ. ಅಲ್ಲಿ ಪುರೂರವನಿಗೆ ನವಿಲನ್ನು ನೋಡಿದ ತಕ್ಷಣ ಈ ರೀತಿಯಾದ ಜ್ಞಾಪಕ ಬರುತ್ತದೆ ಅಂತ ಹೇಳ್ಬಿಟ್ಟು ಅಂತಾನೆ. ಈ ಕಾಳಿದಾಸನ ಕಾವ್ಯದ ಫ್ರ್ಯಾಗ್ರೆನ್ಸ್ ಇದೆಯಲ್ಲ, ಎಷ್ಟೋ ಬಾರಿ ನಮಗೆ ಕೆಲವು ವಸ್ತುಗಳ ಕೆಲವು ಮುಖಗಳನ್ನು ಗ್ರಹಿಸೋಕ್ಕಾಗುತ್ತದೆ. ಫೋಟೋ ಅದರ ಬಣ್ಣ ಇಟ್ಕೊಳ್ಬೋದು, ಪರಿಮಳವನ್ನು ಇಟ್ಕೊಳ್ಳೋಕ್ಕಾಗೋಲ್ಲ. ಸೆಂಟು ಆ ಹೂವಿನ ಪರಿಮಳವನ್ನು ಇಟ್ಕೊಳ್ಳೋಕ್ಕಾಗುತ್ತೆ, ಆಕಾರವನ್ನು ಇಟ್ಕೊಳ್ಳೋಕ್ಕಾಗೋಲ್ಲ. ಆ ರೀತಿಯಾದದ್ದು ಭವಭೂತಿಗೂ ಕಾಳಿದಾಸನಿಗೂ ಸ್ಪರ್ಧೆ ಬಂತು ಅಂತ ಒಂದು ಕಾಲ್ಪನಿಕವಾದ ಸಂದರ್ಭ ಭೋಜ ಪ್ರಬಂಧದಲ್ಲಿ ಬರ್ತದೆ. ಅಹೋ ಮೇ ಸೌಭಾಗ್ಯಂ ಮಮ್ಮಚ ಭವಭೂತೇಶ್ಚ ಪಣಿತವು ಘಟಾಯಾಮ್ ಆರೋಪ್ಯ ಪ್ರತಿಫಲತಿ ತಸ್ಯಾಂ ಲಘಿಮನಿ ಗಿರಾಂ ದೇವಿ ಸಾಕ್ಷಾತ್ ಶ್ರುತಿಕಲಿತ ಕಲ್ಹಾರ ಕಣಿಕಾ ಮಧೂಲಿ ಮಾಧುರ್ಯಂ ಕ್ಷಿಪತಿ ಪರಿಪೂರ್ತ್ಯೈ ಭಗವತಿ ಅಂತ ಆ ಒಂದು ಪದ್ಯವನ್ನು ಸೊಲ್ಲನ್ನು ಕಾಳಿದಾಸ ಹೇಳ್ತಾನೆ ಅಂತ. ಭವಭೂತಿ ದೊಡ್ಡವನ, ಕಾಳಿದಾಸ ದೊಡ್ಡವನ ಅಂತ ಇಬ್ಬರಿಗೂ 100 ವರ್ಷ ಅಂತರ. ಅರೆ ಅವನ್ನೆಲ್ಲ ಕಾಮನ್ನಾಗಿ ಭೋಜರಾಜನ ಇವರಿಗೂ ಮುಂದೆ ಇದ್ದವನ ಕಾಲದಲ್ಲಿ ಸೇರಿಸ್ಬಿಟ್ಟಿದ್ದಾನೆ ಬಲ್ಲಾಳಸೇನ. ಸರಸ್ವತಿ ಮುಂದೆ ತಕ್ಕಡಿ ಇಟ್ಟು ತಕ್ಕಡಿಯಲ್ಲಿ ತೂಗೋದ್ರಂತೆ. ಆ ಒಂದು ಪದ್ಯ ದೊಡ್ಡ ಛಂದಸ್ಸಲ್ಲಿದ್ದರೆ ಏನು ಗತಿ, ಹೆಚ್ಚು ತೂಗುಬಿಡುತ್ತೆ. ಗುರುಗಳು ಜಾಸ್ತಿ ಇದ್ದರೆ ಮತ್ತೂ ತೂಗುಬಿಡುತ್ತೆ. ಈ ಹೈಪರ್ ಕ್ರಿಟಿಕಲ್ ಥಿಂಕಿಂಗಲ್ಲಿ ಅವಕಾಶ ಇಲ್ಲ. ಇಬ್ಬರದು ಒಂದೊಂದು ಒಳ್ಳೆ ಬೆಸ್ಟ್ ಆಫ್ ದೇರ್ ಪೋಯಮ್ಸ್ ಅಂತ ಹಾಕಿದಾಗ ಭವಭೂತಿ ಪದ್ಯ ಹಗುರವಾಗಿ ಅದು ಮೇಲಕ್ಕೆ ಬಂದುಬಿಡುತ್ತೆ. ಪಾಪ ಭವಭೂತಿ ನೊಂದುಕೋತಾನೆ ಹುಡುಗ ಅಂತ ಸರಸ್ವತಿಗೆ ಬೇಜಾರಾಗಿ ತನ್ನ ಮುಡಿಯಲ್ಲಿದ್ದಂಥ ಕನ್ನೈದೆಲೆಯ ಮೊಗ್ಗಿನಿಂದ ಅವಳು ಕೆಲವೊಂದು ಮಕರಂದದ ಬಿಂದುಗಳನ್ನು ಭವಭೂತಿಯ ತಟ್ಟೆ ಮೇಲೆ ತೊಟ್ಟಿಸಿದಳಂತೆ. ಅದು ಭಾರವಾಗಿ ಕೆಳಕ್ಕೆ ಬಂತು. ಆ ಕಾಳಿದಾಸನ ಹಗುರವಾಗಿ ಹೋಯಿತು. ಇದು ಕಾಳಿದಾಸ ಅಬ್ಸರ್ವ್ ಮಾಡ್ದ. ಆಹಾ, ನನ್ನ ಸೌಭಾಗ್ಯವೇ ಸೌಭಾಗ್ಯ, ನನ್ನದು ಭವಭೂತಿಯದು ಮಾತುಗಳಲ್ಲಿ ಸ್ವಾರಸ್ಯ ಎಲ್ಲಿದೆ ಅಂತ ನೋಡುವಾಗ ಅವನದು ಜಳ್ಳಾಗಿ ಕಾಂಪನ್ಸೇಟ್ ಮಾಡೋಕ್ಕೆ ಸರಸ್ವತಿ ತಾನು ತನ್ನ ಮುಡಿಗೇರಿಸಿಕೊಂಡ ಹೂವಿನ ಮಕರಂದದ ಬಿಂದುಗಳ ಮೂಲಕ ಕಾಂಪನ್ಸೇಟ್ ಮಾಡಿದ್ಲು ಅಂತ. ದಟ್ ಈಸ್ ದಿ ಎಕ್ಸ್ಟ್ರಾ ಇನ್ ಕಾಳಿದಾಸ ಆಗಬೇಕು ಅಂದರೆ ಸರಸ್ವತಿಯೂ ತಲೆ ಮೇಲೆ ಇಟ್ಟುಕೊಳ್ತಕ್ಕಂಥ ಹೂವಿನ ಮಕರಂದಗಳನ್ನು ಸೇರಿಸ್ಕೊಂಡಿರಬೇಕು. ಹಾಗಿದ್ದರೆ ಮಾತ್ರ ಅಂತ ಪದ್ಯದ ಭಾವ ತುಂಬ ಚೆನ್ನಾಗಿದೆ. ಆ ಕೆಲವು ಅನ್ಟ್ಯಾಂಜಿಬಲ್ ಅಂತ ನಾವು ಏನು ಹೇಳ್ತೀವಿ, ಹಿಡಿಯಲಾಗದ್ದು ಯಾವುದೋ ಒಂದು ಸ್ವಾರಸ್ಯ ಇರ್ತದೆ. ವಿಶ್ವನಾಥ ಸತ್ಯನಾರಾಯಣ ಅವರು ತಮ್ಮ ಗುರುಗಳು ಶತಾವಧಾನಿ ಚಲ್ಲಪಿಳ್ಳ ವೆಂಕಟಶಾಸ್ತ್ರಿಗಳನ್ನು ಕುರಿತು ಒಂದು ಸಭೆಯಲ್ಲಿ ಇವರಿಗೆ ಕನಕಾಭಿಷೇಕ ಮಾಡ್ತೀವಿ ಅಂತ ಬಂಗಾರದ ಹೂಗಳನ್ನು ಕೊಟ್ಟರೆ, ನಮ್ಮ ಗುರುಗಳಿಗೆ ನಾನು ಪಾದಾಭಿಷೇಕ ಮಾಡ್ತೀನಿ ಅಂತ ಚಲ್ಲಪಿಳ್ಳ ವೆಂಕಟಶಾಸ್ತ್ರಿಗಳಿಗೆ ಸಭೆಯಲ್ಲಿ ಕೂತ್ಕೊಂಡು ಆಶುಪದ್ಯಗಳು ಹೇಳಿ ಪುಷ್ಪಾರ್ಚನೆ ಕನಕ ಪುಷ್ಪಾರ್ಚನೆ ಮಾಡಿದ್ರಂತೆ. ಆಗ ಅವರು ತನ್ನ ಶಿಷ್ಯರು ಅಂತಂದರೆ ಚಪ್ಪಲೇನಿ ಮೃದುತ್ವಮು ಕಾಕವುಲ ಕತ್ತಿಕೊಂತ ಅಂತೆಲ್ಲ ಹೇಳ್ತಾರೆ. ತಮ್ಮ ಶಿಷ್ಯರು ಅಂದರೆ ಎಣೆಯಿಲ್ಲದ ಮಾರ್ಧವ, ಚಪ್ಪಲೇನಿ ಹೇಳಲಾಗದಂಥದ್ದು. ಇನ್ನು ತಮ್ಮ ವಿರೋಧಿಗಳು ಅಂತಂದರೆ ಅತ್ಯಂತ ಕಠೋರವಾದ ಕತ್ತಿಯಂತೆ ಆಗಿಬಿಡ್ತಾರೆ ಅಂತ, ಹೇಳಲಾಗದ ಮಾಧುರ್ಯ ಆ ಗುರುವಿಂದು ಅಂತ. ಆ ರೀತಿಯಲ್ಲಿ ಹೇಳಲಾಗದೇ ಇರತಕ್ಕಂಥ ಸ್ವಾರಸ್ಯಗಳು ಅಲ್ಲಿ ಇಲ್ಲಿ ಕವಿಗಳಲ್ಲಿ ಏನಿರುತ್ತೆ ಅದನ್ನು ಹಿಡಿಯಬೇಕು ನಾವು. ಅದು ಕಾವ್ಯವನ್ನು ಆಸ್ವಾದ ಮಾಡೋ ಸ್ವಾರಸ್ಯ. ಸುಮ್ಮನೆ ತೊಂಡೇಮ್ ಗಂಡೇಮ್ ಅಂತ ಎಲ್ಲವನ್ನೂ ಹಂಗಂಗೆ ನೆಕ್ತಾ ಹೋದರೆ ಏನಾಗುತ್ತದೆ. ಹಾಗೆ ನರನಾರಾಯಣರಿಬ್ಬರು ತಮ್ಮ ಹೆಂಡಿರು ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೋಗಿ ಅಲ್ಲೊಂದು ಪಾರ್ಟಿ ಮಾಡಿಕೊಂಡಿದ್ದಾರೆ. ಅದು ಒಂದು ಎಕ್ಸ್ಕರ್ಷನ್ನು, ಟ್ರಿಪ್ಪು. ಅಲ್ಲಿ ಅಭಿಮನ್ಯು, ಮಿಕ್ಕ ಉಪಪಾಂಡವರು ಇವರೆಲ್ಲ ಇದ್ದರು ಅಂತ ಮೂಲ ಮಹಾಭಾರತದಲ್ಲಿ ಬರುತ್ತೆ, ದ್ರೌಪದಿ ಇತ್ಯಾದಿಗಳೆಲ್ಲ. ಆಗ ಯಮುನಾ ನದಿ ತಟ ನಿಕಟವರ್ತಿಗಳಾದಲ್ಲಿ ಸರಳ ತಮಾಳ ತಾಳ ಹರಿಚಂದನ ನಂದನ ಭೂಜರಾಜಿಯಂ ಸುರಿವಲರೋಳಿ ತದ್ವನ ಲತಾಂಗಿಯ ಸೂಸುವ ಸೇಸೆಯಾಯಿತು ಭೃಂಗರವ ಮದೊಂದು ಮಂಗಳರ ವಕ್ಕೆಣೆಯಾಯಿತು ಮನೋನುರಾಗದಿಂಕರೆವಲಾಯಿತು ಮತ್ತ ಕಳಹಂಸರವಂ ಪಡಮೆಚ್ಚಗಂಡನಂ ಅಂತ ಶೈಲಿ ತುಂಬ ಮೃದುಮಧುರವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಚಂದನ ಮತ್ತು ನಂದನ ವೃಕ್ಷಗಳ ಸಮೂಹದ ಪುಷ್ಪರಾಶಿ ಅವರಿಗೆ ಸೇಸೆಯನ್ನು ಇತ್ತಂತೆ ಆಯಿತು. ದುಂಬಿಗಳ ಮಂಗಳವಾದ್ಯವಾಯಿತು. ಕಳಹಂಸಗಳು ಕುಶಲ ಪ್ರಶ್ನೆ ಕೇಳುವಂಥ ರೀತಿಯಲ್ಲಿ ಆಯಿತು. ಹಾಗಿದ್ದಾಗ ಯಮುನಾ ನದಿ ಮೇಲಿಂದ ಒಂದು ತಂಗಾಳಿ ಬೀಸ್ತು ಅಂತ ತುಂಬ ಪ್ರಸಿದ್ಧವಾದ ಪದ್ಯ. ಏನು ಮೂರ್ತಿರಾಯರೆಲ್ಲ ಬರೀತಾರೆ, ಇದೊಂದು ಸ್ಟಾಕ್ ಪದ್ಯದ ತರಹ, ಎಲ್ಲಿಯೂ ಅದನ್ನೇ ಹೇಳಿ ಹೇಳಿ ಹಾಡಿದ್ದೇ ಹಾಡೋ ಕಿಸಬಾಯಿ ದಾಸ ಅಂತ. ಏನು ಯಮುನಾ ನದಿ ತರಂಗಮನ್ನು ಹೇಳಿದ್ದಾಯ್ತಾ ಪಂಪಂದು ಅಂತ.
ಆದರೆ ಎಷ್ಟೇ ಅದಕ್ಕೆ ರಿಪಿಟೇಷನ್ ಇದ್ದರೂ ಅಲ್ಲಿ ಒಂದು ರಚನಾ ಸ್ವಾರಸ್ಯವನ್ನು ವೆಂಕಣ್ಣಯ್ಯನವರು ಮೊದಲಿಗೆ ಪ್ರಾಯಶಃ ತೋರಿಸ್ಕೊಟ್ರು. ತುಂಬ ಚೆನ್ನಾಗಿದೆ. ಒಂದು ಗಾಳಿ ಬೀಸಿ ಬಂದದ್ದು, ಆಡಿಟರಿ ಇಮ್ಯಾಜಿನೇಷನ್, ಶ್ರಾವಣ ಪ್ರತಿಭೆ ಅಂತ ಏನಂತಾರೆ. ಯಮುನಾ ನದಿ ತರಂಗಮ ನಮುಂಕಿ ವನಲತೆಯ ಮನೆಗಳಂ ಸೋಂಕಿ ವನಭ್ರಮಣ ಪರಿಶ್ರಮಮಂ ಮುನ್ನಮೆ ಕಳೆದು ಬಂದುದೊಂದು ಮಂದಶ್ವಸನಂ ಅಂತ. ಗಾಳಿಗೆ ಶ್ವಸನ ಸ್ಪರ್ಶನೋ ವಾಯುರ್ ಮಾತರಿಶ್ವಾಸದಾಗತಿ ಅಂತ ಬೇಕಾದಷ್ಟು ಪರ್ಯಾಯ ಶಬ್ದಗಳಿವೆ. ಇಲ್ಲಿ ಶ್ವಸನ ಅನ್ನುವಲ್ಲಿ ಆ ಶಾಖೆ ವಾವತ್ತು ಶ್ ಅಂತ ಗಾಳಿ ಬೀಸಿ ಬರೋದಿದೆಯಲ್ಲ, ಶ್ ಅಂತ ಹಾಯ್ ಅನ್ನಿಸ್ತು ಅಂತ ತಂಪು ಗಾಳಿ, ಆ ಬೇಟೆಯ ಶ್ರಮದ ಬಳಿಕ ಶ್ರಮಹರವಾಗಿ ಬಂದದ್ದು. ಅದು ಹೇಗೆಲ್ಲ ಬಂತು? ಯಮುನಾ ನದಿ ತರಂಗಮ ನಮುಂಕಿ, ಯಮುನಾ ನದಿ ತರಂಗ ಮನಮುಂಕಿ, ಅಲ್ಲಿ ಜಗಣಗಳು ನದಿ ತರಂಗ ಮನಮುಂಕಿ ಹಿಂಗೆ ಏಳಿ ಬೀಳಿ ಆ ಅಲೆಗಳು ಬರುವಂಥದ್ದು. ವನಲತೆಯ ಮನೆಗಳಂ ಸೋಂಕಿ, ಆ ವನಲತೆಗಳೆಷ್ಟು ಟೆಂಡರ್ ಆಗಿವೆ ಅನ್ನೋದು ಲಘುವಕ್ಷರಗಳಿಂದ. ವನಲತೆಗಳ ಮನೆಗಳಂ ಸೋಂಕಿ, ಹಂಗೆ ಟಚ್ ಮಾಡಿ. ವನಭ್ರಮಣ ಪರಿಶ್ರಮಂ ಕಳೆದು, ಆ ಭಾಕ್ಯ ರಾವತ್ತು ಶಾಕ್ಯ ರಾವತ್ತು ಕರ್ಕಶಾಕ್ಷರಗಳು, ಊಷ್ಮಾಕ್ಷರವಾದ ಶಾ, ಓಷ್ಠಾಕ್ಷರವಾದ ಭಾ, ರೇಫ ಕರ್ಕಶಾಕ್ಷರ, ವನಭ್ರಮಣ ಪರಿಶ್ರಮ ಅಸುಸ್ತು ಅಲ್ಲಿ ಆಗುತ್ತದೆ ಆ ಅಕ್ಷರೋಚ್ಚಾರದಿಂದ. ಮುನ್ನಮೆ ಕಳೆದು ಬಂದುದೊಂದು ಮಂದಶ್ವಸನಂ, ಬಂದುದೊಂದು ಮಂದಶ್ವಸನಂ ಅಂತ ಅನುನಾಸಿಕದ ಆ ಬಿಂದುಪೂರ್ವಕವಾದಂಥ ದಕಾರಗಳಿಂದ ಮಂದಶ್ವಸನ ಅಂತ. ಆ ಗಾಳಿ ತಂಪಾಗಿ ಬಂದದ್ದು ಹೇಗೆ ಅಂತ ಅಂದರೆ, ಇವತ್ತು ಉಪಸಂಸ್ಕೃತಿ, ನೆಪಸಂಸ್ಕೃತಿ, ಪ್ರತಿಸಂಸ್ಕೃತಿ, ಅಪಸಂಸ್ಕೃತಿ ಅಂತ ಏನೆಲ್ಲ ಅಧ್ಯಯನ ಮಾಡಿ ಈ ಸ್ಟೈಲಿಸ್ಟಿಕ್ಸು, ಈ ಪದ್ಯ ರಚನಾ ಶಿಲ್ಪ ಇವುಗಳಲ್ಲಿ ಅವರು ಎಷ್ಟು ದುಡಿದಿದ್ದಾರೆ. ಅದನ್ನು ಬಿಟ್ಟರೆ ನಷ್ಟ ನಮಗಲ್ವಾ? ವಾಟ್ ದಿ ಟೆಕ್ಸ್ಟ್ ಸೇಸ್, ಇನ್ನೆಲ್ಲಿಂದಲೋ ಅನಾಲಿಸಿಸ್ ಸಾಮಗ್ರಿ ತರೋದಲ್ಲ, ಇಲ್ಲಿಯೇ ಇರೋದೇನು ಅಂತ ನೋಡಬೇಕಲ್ಲ. ಇದು ಹೊರಟೋಗ್ಬಿಡ್ತಾ ಇದೆ, ಇದು ಹೋಗದಂತೆ ನೋಡಬೇಕು. ಮತ್ತು ಈ ಕವಿಗಳು ಇಲ್ಲಿಯೇ ಕೆಲಸ ಮಾಡಿರೋದು. ನಾನು ಅಡುಗೆ ಮನೇಲಿ ಕೆಲಸ ಮಾಡಿದರೆ ಅದನ್ನು ಡೈನಿಂಗ್ ಟೇಬಲಲ್ಲಿ ನೋಡಬೇಕು ಅನ್ನೋದು ಬಿಟ್ಟು ಹೋಗ್ಬಿಟ್ಟಿದ್ದು ಡ್ರಾಯಿಂಗ್ ರೂಮ್ನಲ್ಲಿ ನೋಡಿದ್ರೆ ಏನುಂಟು, ಹಿತ್ತಲಲ್ಲಿ ನೋಡಿದ್ರೆ ಏನುಂಟು, ಇಲ್ಲ. ಆ ಸ್ಥಾನದಲ್ಲಿ ಅನ್ವೇಷಣೆ ಮಾಡಬಾರ್ದು. ಆ ರೀತಿಯಾದ ಆ ಒಂದು ಸೊಗಸು ಏನಿದೆ ಅದನ್ನು ನೋಡಿ ಆಸ್ವಾದ ಮಾಡಬೇಕು. ಆ ತಂಪು ಗಾಳಿಯಲ್ಲಿ ಅವರಿದ್ದಾಗ ಆ ಸಂದರ್ಭದಲ್ಲಿ ಅಗ್ನಿದೇವ ಬರ್ತಾನೆ. ಅದು ಕಾಂಡವ ದಹನಕ್ಕೆ ಪೀಠಿಕೆ ಆಗುತ್ತದೆ. ತನ್ನೊಳಗಣ ಪನ್ನಗನಂ ಮುನ್ನಿನ್ ಪಿಡಿದೊಗೆಯೇ ಕಾಯಲಾರದೆ ಪಿರಿದುಂ ಬನ್ನದ ಕರ್ಪಿಸದು ತೊರೆಗಿನ್ನುಂ ಹರಗಳ ತಮಾಳ ನೀಳಚ್ಛವಿಯಂ. ಆ ಯಮುನಾ ನದಿ ಎಷ್ಟು ನೀಲಿಯಾಗಿತ್ತು ಅಂತಂದರೆ ಅದಕ್ಕೆ ಕವಿ ತುಂಬ ಚೆನ್ನಾದ ಹೇತುತ್ಪ್ರೇಕ್ಷ ಅಲಂಕಾರ ಮಾಡ್ತಾನೆ. ಪಂಪ ತುಂಬ ಹೇತುತ್ಪ್ರೇಕ್ಷ ಅಲಂಕಾರಗಳನ್ನು ಮಾಡ್ತಾನೆ. ಅಂದರೆ ಅವನು ಉತ್ಪ್ರೇಕ್ಷೆ ಅಂದರೆ ಫ್ಯಾನ್ಸಿ, ಅದಕ್ಕೊಂದು ರೀಸನ್ ಕೊಡಬೇಕು ಅಂತ. ಆ ಮಟ್ಟಕ್ಕೆ ಅವನು ಬ್ಯಾಲೆನ್ಸ್ಡ್ ಮೈಂಡ್, ಎವ್ರಿಥಿಂಗ್ ಶುಡ್ ಬಿ ರೀಸನ್ಡ್ ಅಂತ. ಅದರಿಂದ ವಿಶೃಂಖಲವಾಗಿ ಹೋಗುವ ಕಾವ್ಯ ಕಲ್ಪನೆಗಳ ಆ ಒಂದು ಹಾರಾಟಕ್ಕೆ, ಗಾಳಿಪಟಕ್ಕೆ, ಬಾಲಂಗುಚ್ಚಿಗೆ ಒಂದು ಸಣ್ಣ ಕಲ್ಲು ಕಟ್ಟದಂತೆ ಆಗುತ್ತೆ. ತೊಂದರೆ ಇಲ್ಲ. ಆದರೆ ಹೇತುತ್ಪ್ರೇಕ್ಷೆಯಲ್ಲಿ ಅದರದೇ ಆದ ಫ್ಯಾನ್ಸಿ ಉಂಟು. ಯಮುನಾ ನದಿ ನೀರು ಕಪ್ಪಗಿದೆ, ಅದು ಹೌದು, ಪ್ರಾಕೃತಿಕವಾದ ಸತ್ಯ. ಕಾವ್ಯ ಕಲ್ಪನೆಯಲ್ಲೂ ಅದು ಇಳಿದು ಬಂದಿದೆ. ಯಾಕೆ ಕಪ್ಪಾಗಿದೆ ಅಂದರೆ, ನನ್ನ ಒಡಲಲ್ಲಿ ಇದ್ದ ಕಾಳಿಂಗನನ್ನು ನಾನು ಕಾಪಾಡ್ಕೊಳಕ್ಕಾಗಲಿಲ್ಲ, ಇವನು ತುಳಿದಾಡಿ ಓಡಿಸ್ಬಿಟ್ನಲ್ಲ ಅಂತ ಮುಖ ಕಪ್ಪಿಟ್ಟು ಹೋಗಿ ಇಂದೂ ಆ ನೀರು ಕಪ್ಪಾಗಿತ್ತಂತೆ. ಕೃಷ್ಣನ ನೋಡಿದಾಗಲೆಲ್ಲ ಮುಖ ಕಪ್ಪಿಡ್ತಾ ಇತ್ತಂತೆ. ಹಾಗಿರ್ತಕ್ಕಂಥ ನೀರಿನ ತೀರದಲ್ಲಿ ಅವರಿದ್ದರು. ಆ ನದಿಯ ವರ್ಣನೆಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾನೆ. ತಡಿವಿಡಿದು ಪೂತ ಲತೆಗಳನ್ನು ಒಡನೊಡನ ಅಲರರಿಯೇ ಬಿರದೆ ಸುರಿವರಗಳನ್ನು ದೆಡೆಗೂಡದೆ ನೂಂಕಿ ಮೆಲ್ಲನೆ ತಡಿಯಂ ಸಾರ್ಚಿಪ್ಪು ದದರ ಬಂಬಲ್ ತೆರೆಗಳು. ದಡದಲ್ಲಿ ಬಿಟ್ಟಿರ್ತಕ್ಕಂಥ ಹೂಗಳು, ಅದನ್ನು ಗಾಳಿ ಅಲ್ಲಾಡಿಸ್ತಾ ಇದೆ, ಮತ್ತು ಆ ಹೂವು ನೀರಿಗೆ ಬೀಳ್ತಾ ಇದೆ. ನೀರು ಆ ಹೂಗಳನ್ನು ಮತ್ತೆ ಮತ್ತೆ ದಡಕ್ಕೆ ತಳ್ತಾ ಇದೆಯಂತೆ. ಆದರೆ ತಾಕಿದ್ದು ಮತ್ತೆ ಈ ಕಡೆ ಬರ್ತಾ ಇದೆ, ಮತ್ತು ಅದನ್ನು ಆ ಕಡೆಗೆ ಬಂಬಲ್ ತೆರೆಗಳು, ಚಿಕ್ಕ ಚಿಕ್ಕ ತೆರೆಗಳು ಮತ್ತೆ ಮತ್ತೆ ಹೋಗಿ ತಳ್ತಾ ಇವೆ, ಮತ್ತೆ ಮತ್ತೆ ಈ ಕಡೆಗೆ ಬರ್ತಾ ಇದೆ ಅಂತ. ನ್ಯಾಚುರಲ್ ಆಫ್ ದ ಅಬ್ಸರ್ವೇಷನ್ನು. ಗಾಳಿ ಹೂಗಳನ್ನು ಉದುರಿಸೋದು, ನೀರಿನ ಮೇಲೆ ಅವು ಬೀಳೋದು, ಅಲೆಗಳ ಮೇಲೆ ಕುಣಿಯೋದು, ಅಲೆ ದಡಕ್ಕೆ ಅದನ್ನು ತಳ್ಳೋದು, ಮತ್ತು ಈ ಕಡೆಗೆ ಬರೋದು. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅನ್ನುವಂತೆ ಕಾಣಿಸುವುದು. ವಿದಳಿತನುತ ಶತಪತ್ರದ ಪುದಿವಿನೊಳ್ ಇಳಿದರಗೆಲವೋದ ಹಂಸನ ಅರಸಲ್ ಪದದೆಳೆಸುವ ಪೆಣ್ಣಂಚೆಯ ಪದ ಕೊರಳಿಂಚರದ ಸರಮೆ ಸವಿ ಕಿವಿಗದರುಳ್. ತಾವರೆಗಳ ಮರೆಯಲ್ಲಿ, ತಾವರೆಗಳ ಹೂಗಳ ಎಲೆಗಳ ಮರೆಯಲ್ಲಿ ತನ್ನ ನಲ್ಲನನ್ನು ಅರಸ್ಕೊಂಡು ಹೆಣ್ಣಂಚೆ ತಾನು ಕ್ರೇಂಕಾರವನ್ನು ಮಾಡ್ತಾ ಇದ್ದರೆ ಅದನ್ನು ಅರಸಿಕೊಂಡು ಹಾಡಿಕೊಂಡು ಹೋದಂತೆ ಇದ್ದು ಆ ಹಾಡು ಬಹಳ ಕಿವಿಗಿಂಪಾಗಿತ್ತು. ನೆರೆಯಲ್ ಅಲರ್ದಂಬೋಜ ರುಹದ ಅಲರ್ದು ಉರುಗಲನ್ ಒರೆದು ಒಲೆದು ಒಲೆದೊಗೆದು ಎಸೆಯ ಜಲದೇವತೆಗಳು
ನಿರಿವಿಡಿದುಡಲ್ ನಿಮಿರ್ಚಿದ ಕುರುವಡಿಯ ತರಂಗದಂತೆ ಬಂಬಲ್ ತೆರೆಗಳು. ಇನ್ನು ಅಲೆಗಳು ಒಂದಾದ ಮೇಲೆ ಒಂದು ಚಿಕ್ಕ ಚಿಕ್ಕದಾಗಿ ಬಂದು ಅದು ಒಂದು ರೀತಿ ವೇವ್ಲೆಟ್ಸ್, ಚಿಕ್ಕ ಚಿಕ್ಕದಾದ ಅಲೆಗಳು, ಕಿರು ತೆರೆಗಳು ಬಂದು ದಡಕ್ಕೆ ಬಡಿತಾ ಇದ್ದರೆ ಅವುಗಳ ಏರಿಳಿತ ವನದೇವತೆಯರ ಸೀರೆಯ ನೆರಿಗೆಗಳ ಹಾಗೆ ಒತ್ತುಕಟ್ಟಾಗಿದ್ದವು ಅಂತ ಕವಿ ಹೇಳ್ತಾನೆ. ಮತ್ತು ಆ ಅಲೆಗಳನ್ನೇ ಹೇಳ್ತಾನೆ. ತುರಗ ಚಯಂಗಳಂತಿರೆ ತರಂಗ ಚಯಂ ಚಮರೀರುಹಂಗಳಂತಿರೆ ಕಳಹಂಸೆ ಬೆಳ್ಗೊಡೆಗಳಂತಿರೆ ಬೆಳ್ನೊರೆ ಗೊಟ್ಟಿಗಾಣರಂತಿರೆ ಮರಿದುಂಬಿ ಮೇಳಬವರಂತಿರೆ ಸಾರಿಕೆ ರಾಜಗೇಹದಂತಿರೆ ಕೊಳನಲ್ಲಿ ತಾಮರಸದಂತಿರೆ ತಾಮರಸಂಗಳೊಪ್ಪುಗುಂ ಅಂತ. ಇಲ್ಲಿ ಶ್ಲೇಷೆಯನ್ನು ಯಮಕವನ್ನು ಮಾಡಿದ್ದಾನೆ. ಅಲೆಗಳು ಕುದುರೆಗಳಂತೆ ಇದ್ದವು, ಮತ್ತು ಚಾಮರಗಳಂತೆ ಕಲಹಂಸಗಳಿದ್ದವು, ಮತ್ತು ಅಲೆಗಳ ತುದಿಯ ಬೆಳ್ನೊರೆಗಳು ಅವು ಇವರ ಶ್ವೇತಛತ್ರದಂತೆ ಇದ್ದವು, ಮತ್ತು ಒಂದಿಮಾಗದರ ಹಾಗೆ ತುಂಬಿಗಳಿದ್ದವು, ಮತ್ತು ಆ ಶುಕಸಾರಿಕೆಗಳು ಆ ರಾಜಗೃಹದಂತೆ ಕಾಣಿಸ್ತಾ ಇದ್ದ ಕೊಳದಲ್ಲಿ ತಾಮರಸ ತಾವರೆ ತಾಮರಸನಂತೆ, ತಾಮರಸ ಅಂದರೆ ತಾವರೆ, ತಾಮರಸರಂತೆ ರಾಜರಂತೆ ಆ ನೀರಿನಲ್ಲಿ ಕಂಗೊಳಿಸ್ತಾ ಇದ್ದರು. ಆ ರೀತಿಯಾಗಿ ಕಾಣಿಸ್ತಾ ಇದ್ದಂಥ ಸುಂದರ ಸರೋವರದಲ್ಲಿ, ಸುಂದರ ನದಿ ತೀರದಲ್ಲಿ ಆಗ ಅವನು ಬರ್ತಾನೆ. 4 ವೇದಂಗಳೊಳ್ 4 ರುಚಂಗಳಂ ಪೇಳ್ದು ಸಿತ ದುರ್ವಾಂಕುರ ವಿಮಿಶ್ರಮಪ್ಪ ಶೇಷಾಕ್ಷತೆಗಳಂ ಕೊಂಟು ಮುಂದೆ ನಿಂದನ್. ಅವನು ಯಾರು? ಉರಿಯನೆ ತಲೆನವಿರನು ಕರಿಸಿರೆ ಸಂತಪ್ತ ಕನಕ ವರ್ಣಮು ಮುರಿಯೊಂದುರು ಉರುಳಿವರಿರೆ ಜಠರಾನಳನ್ ಉರಿವಿನ ಅಂತರ್ಪ ನುರಿಯ ಬಣ್ಣದ ಪಾರ್ವಂ. ಎಷ್ಟು ಉರಿಗಳನ್ನು ಸೇರಿಸಿದ್ದಾನೆ ಅಗ್ನಿದೇವ ಅಂತ ಹೇಳೋದಕ್ಕೆ. ಅವನು 4 ವೇದಗಳಿಂದ ಒಂದೊಂದು ಋಕ್ಕುಗಳನ್ನು ಹೇಳಿ ಆಶೀರ್ವಾದ ಮಾಡಿ ಅಕ್ಷತೆಯನ್ನೆಲ್ಲ ಕೊಡ್ತಾನೆ. ಉರಿಯನೆ ತಲೆನವಿರನು, ತಲೆ ಕೂದಲೆಲ್ಲ ಆ ಪಿಂಗಳ ಕೇಶ ಕೆಂಪಾಗಿರ್ತಕ್ಕಂಥದ್ದು, ಕೆಂಚು ತಲೆ ಕೂದಲು. ಆ ತಲೆನವಿರನು ಅನುಕರಿಸಿರೆ ಸಂತಪ್ತ ಕನಕ ವರ್ಣ, ಹೊಳೆಯುವ ಬಂಗಾರದ ಬಣ್ಣದಲ್ಲಿ ಆ ಮೈಯಿರೆ ಜಠರಾನಳದ ಉರಿಯಿಂದ. ಅವನಿಗೆ ಅಗ್ನಿದೇವನಿಗೆ ಅಜೀರ್ಣ ಆಗಿತ್ತು ಪಾಪ. ಶ್ವೇತಕ್ಕಿಂತ ಒಬ್ಬ ಮಹಾರಾಜ ಅನೇಕ ವರ್ಷಗಳ ಕಾಲ ದೀರ್ಘಸತ್ರ ಮಾಡಿ ತುಪ್ಪ ಹಾಕಿ 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 ಅವನಿಗೆ ಅಗ್ನಿಮಾಂದ್ಯ ಬಂದಿತ್ತು. ಅದಕ್ಕೆ ಬ್ರಹ್ಮನನ್ನು ಕೇಳಿದ್ರಂತೆ ಏನು ಪರಿಹಾರ ಅಂತ. ಇಷ್ಟ ಭೋಜನವೇ ಅಜೀರ್ಣಕ್ಕೆ ಪರಿಹಾರ ಅಂದುಬಿಟ್ಟ. DVG ಚಿಕಿತ್ಸಾ ಸಂಗ್ರಹ ಅಂತ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೀತಾರೆ. ಶೇಷಾದ್ರಿಯರ್ ಅವರಿಗೆ ಹೊಟ್ಟೆ ಕೆಟ್ಟರೆ ಏನು ಮಾಡಿಬಿಡ್ತಾಯಿದ್ರು ಅಂದರೆ, 1 ಅಡಿ ಎತ್ತರದ್ದು ಬೆಳ್ಳಿ ಡಬರಿ, ಅದರೊಳಗೆ 1 ಅಡಿ ಡಯಾಮೀಟ್ರು 1 ಅಡಿ ಎತ್ತರ ಇರತಕ್ಕಂಥದ್ದು ಚಿರೋಟಿಗಳನ್ನು ಮಾಡಿಸೋದು. ಒಂದು ಚಿರೋಟಿ, ಅದರ ಮೇಲೆ ಒಂದು ಸಕ್ಕರೆ, ಕೊಬ್ಬರಿ ಸಕ್ಕರೆ ಅದೆಲ್ಲ ಸೇರಿಸಿರ್ತಕ್ಕಂಥ ಮಸಾಲೆ ಸಕ್ಕರೆ ಒಂದು ಪದರ, ಹಾಗೆ 3 ಚಿರೋಟಿಗಳ ಪದರ ಆದಮೇಲೆ 1 ಹಿಡಿ ಬೇದಿ ಉಪ್ಪು, ಆಮೇಲಿಂದ ಮತ್ತೆ 3, ಹೀಗೊಂದು 9 ಅಂದರೆ 3 ಪದರದಷ್ಟು ಬೇದಿ ಉಪ್ಪು ಆದಮೇಲೆ ಬಿಸಿ ಬಿಸಿ ಬಾದಾಮಿ ಎಲ್ಲ ಹಾಕಿಸಿ ಅದನ್ನೆಲ್ಲ ಫೋರ್ಕ್ಗಳಿಂದ ಚುಚ್ಚಿ ಅಷ್ಟನ್ನು ತಿಂದುಬಿಟ್ಟು ಅದೊಂದು ರೀತಿ ತಿಂದು ಕುಡಿಯುವ ರೀತಿಯ ಘನದ್ರವ ಸ್ಥಿತಿ ಆಗಿರ್ತದೆ, ಸೆಮಿ ಸಾಲಿಡ್ಡು ಅಷ್ಟೇ. ಅವತ್ತಿಗೆ ಇನ್ನೇನೂ ಇಲ್ಲ, ಎಲ್ಲ ಕ್ಲೀನ್ ಆಗಿಬಿಡುತ್ತದೆ. ಪುದುಕೋಟೆ ದಿವಾನರೊಬ್ಬರಿದ್ದರು, ಅವರಿಗೆ ದಡೂತಿ ಹೊಟ್ಟೆ ಅಂತೆ. ಆ ದಡೂತಿ ಹೊಟ್ಟೆಗೆ ಫಿಟ್ಟಾಗುವಂತೆ ಒಂದು ಸೆಮಿ ಸರ್ಕ್ಯುಲರ್ ಆಗಿದ್ದ ಡೈನಿಂಗ್ ಟೇಬಲ್ ಮಾಡಿಸ್ಕೊಂಡಿದ್ರಂತೆ. ಸುತ್ತಲೂ ಒಂದು 4 ಎಲೆಗಳು, ಏನೇನು ಬೇಕೋ ಅದನ್ನೆಲ್ಲವನ್ನು ಅಲ್ಲಿ ಬಡಿಸ್ಕೊಂಡು ತಿಂತಕ್ಕಂಥದ್ದು. ಹಾಗೆ ಇನ್ನೊಬ್ಬರು ಮೈಸೂರಿನ ದಿವಾನರೇ, ಆನಂದರಾಯರೋ ಅಥವಾ ಮಾಧವರಾಯರೋ ಗೊತ್ತಿಲ್ಲ, ಅವರು ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಹಿಂದೆಯೇ ಕಿಚನ್ನು, ಅಡುಗೆ ಮನೆ. ಏನೋ ಪಕೋಡ ಎಷ್ಟು ದಿವಸ ಆಯಿತು ತಿಂದು, ಅಂದರೆ ರೆಡಿಯಾಗಿ ಪಕೋಡ ಬರಬೇಕು. ಅವರೆಲ್ಲ ಹಿಟ್ಟುಗಳು, ಪಕೋಡದು, ಇಡ್ಲಿದು, ದೋಸೆದು ಮತ್ತು ಚಕ್ಲಿ ಮುಚ್ಚೋರ ಹಿಟ್ಟುಗಳು ಎಲ್ಲವನ್ನೂ ರೆಡಿ ಮಾಡಿಕೊಂಡು ಅದೊಂದು ಸೆಮಿ ಪ್ರಿಪೇರ್ಡ್ ಕಂಡೀಷನಲ್ಲಿ ಇಟ್ಕೊಂಡಿರಬೇಕು. ಅವರು ಕೇಳಿದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇರಬೇಕು, ಇಲ್ಲ ಅವ್ರಿಗೆ ಎತ್ತಂಗಡಿ. ಆ ಪಕೋಡ ಬಾಯಿಗೆ ಹಾಕ್ಕೊಡ್ತಾನೆ. ಗೀವರ್ ತಿಂದು ಯಾವತ್ತು ಯಾವ ಕಾಲವಾಯಿತೋ ಅಂದರೆ ಆ ಗೀವರ್ ಬರಬೇಕು. ಅವರೆಲ್ಲರ ಬುದ್ಧಿವಂತಿಕೆಗೆ ಈ ಜೀರ್ಣಶಕ್ತಿ ಜಿಹ್ವಾ ಚಾಪಲ್ಯ ಕಾರಣ ಅಂತಂತಿದ್ರು. DVG ಹೇಳ್ತಾರೆ, ಕ್ಷಾಮದೇವತೆಯ ಅಭಾವ ದೇವತೆಯ ಪ್ರಜೆಯಾದ ನನಗೆ ಅದೆಲ್ಲ ಎಲ್ಲಿಂದ ಅಂತಂತಾರೆ. ನಾವು ಇನ್ನೂ ದೂರದಲ್ಲಿರ್ತಕ್ಕಂಥವ್ರು. ಹಾಗೆ ಅವನು ಬಂದ ಅಂತ ಆ ಉರಿಯನ್ನು, ಆ ಹೊಟ್ಟೆ ಉರಿಯನ್ನು ಎಷ್ಟು ರೀತಿಯಲ್ಲಿ ಅವನು ಚಿತ್ರಿಸ್ತಾನೆ. ಉರುಳಿವರಿರೆ ಜಠರಾನಲ ಉರಿವಿನಂ ಅಂತರ್ವನ್ ಉರಿಯ ಬಣ್ಣದ ಪಾರ್ವಂ. ಅಗ್ನಿ ಅಂತ ಹೇಳೋಲ್ಲ, ಹೇಳದೇನೆ ಸಜೆಸ್ಟ್ ಮಾಡ್ತಾನೆ. ತುಂಬ ಸೊಗಸಾದ ಕಂದ ಪದ್ಯಗಳು, ಪದ್ಯರಚನಾ ಶಿಲ್ಪ ಸಾರ್ವಭೌಮ. ನಾವಿದನ್ನು ಮತ್ತಷ್ಟು ಇನ್ನು ಮುಂದಿನ 2 ದಿವಸಗಳನ್ನು ನೋಡೋಣ. ನಮಸ್ಕಾರ.